ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನಲೋಪಮಶೀಲಂ ಬಸವಂ ಜಂಗಮವರಲೋಲಂ ಬಸವಾ ರಕ್ಷಿಪುದನ್ನ ಸಂಗನ ಬಸವಾ ಸಂಗನ ಬಸವಾ ಸಂಗನ ಬಸವಾ ಬಸವಾ ಬಸವಪ್ಪ ಬಸವೇಶ ಬಸವರಾಜ ಬಸವರಾಜ ದಿವ್ಯಗಣ ತೇಜ ಇದೋ ನಿನಗೆ ವಚನ ಪೂಜಾ ವಚನ ಪೂಜಾ ವಚನ ಪೂಜಾ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಸುಖ
ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿ ದೇವರ ದೇವ. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿ ದೇವರ ದೇವ. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ನೀರಿನಾಗಿರುವಂಥ ಆಳ ನಮಗೆ ಕಾಣಬೇಕಾದ್ರೆ ಎಷ್ಟು ಪ್ರಶಾಂತ ಇರ್ತೈತಿ ಅಷ್ಟು ಆಳ ಕಾಣ್ತೈತಿ. ಅದು ಆಳ ಕಾಣಬೇಕು ಅನ್ನೋದ್ರಾಗನ ಒಬ್ರು ಯಾರು ಬಂದು ಕಲ್ಲು ಒಗಿತಾರೆ. ಹಿಂಗೆ ಕಲ್ಲು ಒಗೆದ ಕೂಡಲೇ ಮತ್ತೆ ತರಂಗೆಲ್ಲ ಹಿಂಗೆ ಹೇಳ್ಕೊಂತ ಹೋಗ್ತಾವೆ. ಇನ್ನು ಸ್ವಲ್ಪ ಕೂಡಾಕತ್ತೈತೆ ಅಂದಾಗ ಮತ್ತೊಬ್ರು ಕಲ್ಲು ಒಗಿತಾರೆ ಅದಕ್ಕೆ. ಮತ್ತು ಕೂಡುದು ಯಾವಾಗ ನೀವು ಅದನ್ನು ಅಷ್ಟೇ ಚಂದ ಕೇಳ್ತೀರಿ. ಮತ್ತೆ ಅದಕ್ಕೊಂದು ಸ್ವಲ್ಪ ಶಾಂತ ಆಗ್ರಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜಬೆ ಕೊರತೆಯಾದರೆ ಎನ್ನನೆದ್ದಿ ನೆನೆದು ಹೋಗ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಬಸವ ಅಜ್ಜನವರನ್ನು ಸ್ಮರಣೆಯನ್ನು ಮಾಡಿ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡ್ತಾ ಬೆಳಗಾವಿ ಮಹಾನಗರದಲ್ಲಿ ನಾಗನೂರಿನ ರುದ್ರಾಕ್ಷಿ ಮಠದಲ್ಲಿ ನಡೆದಿರುವಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಅಜ್ಜನವರ ಜಯಂತಿ ಮಹೋತ್ಸವದ ಅಂಗವಾಗಿ ಶರಣರ ಅನುಭವ ದರ್ಶನ ಪ್ರವಚನ ಕಾರ್ಯಕ್ರಮ, ಇನ್ನೂ ಹಲವಾರು ಕಾರ್ಯಕ್ರಮಗಳು ವೇದಿಕೆಯ ಮೇಲೆ ನಡೀತಾವೆ. ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನವನ್ನು ದಯಪಾಲಿಸುವಂಥ ಪರಮ ಪೂಜ್ಯರಾದ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರತಕ್ಕಂಥ ವಿಶೇಷವಾಗಿರುವಂಥ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಶ್ರೀಮಠದ ವೈಶಿಷ್ಟ್ಯವನ್ನು ಮುಗಿಲೆತ್ತರಕ್ಕೆ ಒಯ್ಯುವುದಕ್ಕೆ ಶ್ರಮ ಪಡ್ತಾ ಇರುವಂಥ ಪರಮ ಪೂಜ್ಯರು, ಅನುಭಾವಿಗಳು, ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಆತ್ಮೀಯರಾದ ವಿರಸಿದ್ಧ ದೇವರಲ್ಲಿ, ಮಲ್ಲಿಕಾರ್ಜುನ ದೇವರಲ್ಲಿ, ಶಿವಲಿಂಗೇಶ್ವರ ದೇವರಲ್ಲಿ ಶರಣುಗಳನ್ನು ಹೇಳ್ತಾ ನಮ್ಮ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ದೇವು ಅವರಲ್ಲಿ ಹಾಗೂ ತೋಟೇಂದ್ರ ಅವರಲ್ಲಿ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಜಗತ್ತಿನಲ್ಲಿ ಏನೋ ಒಂದು ನಡೆದದ ಅಂತಂದರೆ
ಅದಕ್ಕೆ ಹಿಂದಿರುವಂಥ ಒಂದು ದೊಡ್ಡ ಶಕ್ತಿ ದೇವರು ಅನ್ನುವಂಥದ್ದನ್ನು ನಾವು ನಿನ್ನೆ ದಿವಸ ಕೇಳಿದ್ದೇವೆ. ನಮ್ಮೊಳಗಿರುವಂಥ ಆತ್ಮಕ್ಕೆ ಒಂದು ದೊಡ್ಡ ಶಕ್ತಿ ಅಂದ್ರೇ ಅದು ಪರಮಾತ್ಮ. ಆತ್ಮ ಪರಮಾತ್ಮನಿಂದ ಬೇರ್ಪಟ್ಟು ಭೂಮಿಯೊಳಗೆ ಬಂದ ನಂತರದಲ್ಲಿ ಹೊಳ್ಳಿ ಪರಮಾತ್ಮನ ಕಡೆ ಹೋಗಿ ಸೇರುವುದನ್ನೇ ಈ ಶರೀರದ ಒಂದು ದೊಡ್ಡ ಗುಟ್ಟು ಅನ್ನುವಂಥದ್ದು ಕೂಡ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ. ನಾವೆಷ್ಟೇ ಬ್ಯುಸಿ ಇರಲಿ, ನಮಗೆಷ್ಟೇ ಕೆಲಸದ ಒತ್ತಡ ಇರಲಿ, ಆದರೂ ಸಹಿತ ದೇವರ ಸೇವೆಗಾಗಿ, ಗುರುಗಳ ಸೇವೆಗಾಗಿ, ಸಮಾಜದ ಸೇವೆಗಾಗಿ, ನೊಂದವರ ಬೆಂದವರ ನಿರಾಶ್ರಿತರ ವ್ಯಕ್ತಿಗಳ ಸೇವೆಗಾಗಿ ಒಂದಿಷ್ಟು ಸಮಯವನ್ನು ಮೀಸಲಾಗಿಡಬೇಕಾಗ್ತದೆ. ನಿಮ್ಮ ಹತ್ರ ಒಟ್ಟು ನಮಗೆ ಸಮಯನೇ ಇಲ್ಲ ಅಂತ ಹೇಳೋರು ಒಗಡು ಮಂದಿ ಅದಾರ. ಏನು ಮಾಡ್ಬೇಕ್ರಿ ಅಜ್ಜಾರ, ನಮಗೆಲ್ಲ ಐತಿ ಕರೆ, ಆದರೆ ಪುರ್ಸತ್ತಿಲ್ಲ ಮಾಡ್ಬೇಕನ್ನೋದಂತ ಭಾಳ ಮಂದಿ ತಲೆಯಾಗಿರ್ತದೆ. ಎಷ್ಟೇ ಗದ್ದಲಿದ್ರೂ ಸಹಿತ ನಮ್ಮ ಜೀವನ ಭಾಳ ಸುಖಮಯವಾಗಿ ನಡಿಬೇಕಾಗಿತ್ತು ಅಂತಂದ್ರೆ, ಭಾಳ ಚಲೋ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಹೋಗಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನಿಗೆ ಒಂದು ರಿಸರ್ವ್ ಆಗಿರುವಂಥ ಸೀಟನ್ನು ನಮ್ಮ ದೇಹದೊಳಗೆ ನಾವು ಬಿಟ್ಟು ಕೊಡಬೇಕಾಗ್ತದೆ. ಈಗ ಉದಾಹರಣೆಗಾಗಿ ನಿಮಗೆಲ್ಲರಿಗೂ ಹೇಳೋದು ಅಂತಂದ್ರೆ, ಈಗ ಬಸ್ ಎಲ್ಲ ತುಂಬಿ ತುಳ್ಕಾಡಕತ್ತವ್ರಿ ಅವರು. ಈಗೆಲ್ಲ ನಿಮ್ಗೆ ಗೊತ್ತೈತಿ, ಬಸ್ ಸಿಕ್ಕಾಪಟ್ಟೆ ರಶ್ ಅದಾವ ಅಂತ ತಿಳ್ಕೊಂಡು, ಮತ್ತು ಟಿಕೆಟ್ ತೊಗೊಂಡವ್ರು ಏನಾದರೂ ಒಂದಿಷ್ಟು ಮಂಡ್ಯ ನೋವು ಬಂದವ ಅಂತ ತಿಳ್ಕೊಂಡು ಕಂಡಕ್ಟರ್ನ ಎಬ್ಸಿದ್ರೆ ನಡಿತೈತಿ. ಏನು ರೀ, ಬಸ್ ಭಾಳ ರಶ್ ಇದ್ದಾಗ ಕುಂದ್ರಾಗ ಸೀಟ್ ಇಲ್ಲ ಅಂದ್ರಾಗ ರೊಕ್ಕ ಕೊಟ್ಟಿವಿ ತೆಗೀರಿ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡು ಕಂಡಕ್ಟರ್ ಕುಂತು ಸೀಟ್ ಇರ್ತೈತಲ್ಲ, ಸ್ವಲ್ಪ ಹೇಳಪ್ಪ ನಾನು ಕುಂದಿರ್ತೀನಿ ಅಂದ್ರೆ ಹೋಗಿ ಹಿಂದೆ ಡೋರ್ನಾಗ ನಿಂದಿರ್ತಾನೆ, ಅವ್ರು ಕುಂದಿರ್ತಾರೆ. ಮತ್ತು ಕಂಡಕ್ಟರ್ನ ಎಬ್ಸಿನ ಅಂತ ತಿಳ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ ಮುಂದೆ ಅಂತ ತಿಳ್ಕೊಂಡು ಡ್ರೈವರ್ನ ಎಬ್ಸಿದ್ರೆ ಏನಾಕೈತ್ರಮ್ಮ? ಡ್ರೈವರ್ನ ಎಬ್ಸಿದ್ರೆ ಮುಂದೆ ಹೋಗೋಕ್ಕಾಕತಿ ಇಲ್ಲ. ಡ್ರೈವರ್ ಸೀಟ್ ಬಸ್ ಎಷ್ಟೇ ಗದ್ದಲಿದ್ರೂ ಸಹಿತ, ಎಷ್ಟೇ ಗದ್ದಲಿದ್ರೂ ಸಹಿತ ಡ್ರೈವರ್ಗೆ ಹೇಗೆ ಒಂದು ರಿಸರ್ವ್ ಸೀಟ್ ಕೊಡಬೇಕಾಗ್ತದೆ, ಹಂಗೆ ನಮ್ಮ ಜೀವನದೊಳಗೆ ನೀವು ಯಾವುದೋ ಒಂದು ಆಫೀಸರ್ ಇರ್ರಿ, ಮತ್ತೊಂದು ಉದ್ಯೋಗ ಮಾಡ್ತೀರಿ, ಮತ್ತೊಂದು ಯಾವುದಾದ್ರು ಸಣ್ಣ ಕೆಲಸ ಮಾಡ್ತೀರಿ, ಏನೋ ಮಾಡ್ತೀರಿ, ನಿಮ್ಮ ಜೀವನದೊಳಗೆ ನೀವು ಸಹಿತ ನಿಮ್ಮ ಆತ್ಮದೊಳಗೆ ಪರಮಾತ್ಮನಿಗೆ ಒಂದು ಸಣ್ಣ ಜಾಗ ಕೊಟ್ಟುಕೊಳ್ಳಿಲ್ಲ ಅಂತಂದರೆ ಇದು ಸಹಿತ ಏನಾಗ್ತದೆ, ಸರಿಯಾಗಿ ಮುಂದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಮಂದಿ ಶರಣರು ತಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ತಮ್ಮ ನಿಲುವುಗಳನ್ನು ಹೇಳುವಂಥ ಪ್ರಯತ್ನವನ್ನು ನಿನ್ನೆ ದಿವಸ ನಾನು ನಿಮಗೆ ಮಾಡಿದ್ದೇನೆ. ಒಟ್ಟಾರೆಯಾಗಿ ಇಷ್ಟೇ ತಿಳ್ಕೊಳ್ಬೇಕು, ಕಾಣುವಂತಹ ಸೃಷ್ಟಿ ಕಾಣಕತ್ತದ ಅಂತಂದರೆ ಇದ್ರ ಹಿಂದೊಬ್ಬರು ಯಾರೋ ಶಕ್ತಿ ಕೆಲಸ ಮಾಡಕತ್ತದ ಅಂತ. ನಮ್ಮ ಕೈಯಾಗಿರುವಂಥ ಗಾಡಿ ಚಲಾವಣೆ ಆಗಕತ್ತದ ಅಂದ್ರೆ ಅದರೊಳಗೆ ಒಬ್ಬ ಡ್ರೈವರ್ ಅದನಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಈ ಜಗತ್ತು ಚಲಾವಣೆ ಆಗಕತ್ತದಂದ್ರೆ ಇದರಿಂದ ಒಬ್ಬ ಜಗದೀಶ್ವರ ಅದಾನ ಅನ್ನುವಂಥ ಸತ್ಯವನ್ನು ನಾವ್ಯಾರು ಕೂಡ ಮರೆಯಂಗಿಲ್ಲ. ಅದು ಯಾವ ರೂಪದೊಳಗದಾನ ಅನ್ನುವಂಥದ್ದನ್ನು ಅಪ್ಪ ಬಸವಣ್ಣನವ್ರು ಹೇಳ್ಯಾರ. ಜಗದಗಲನಾಗಿರ್ತಕ್ಕಂಥ ಮುಗಿಲಗಲನಾಗಿರ್ತಕ್ಕಂಥ ಪರಮಾತ್ಮನನ್ನು ಕರದಿಷ್ಟದೊಳಗೆ ಇಷ್ಟಲಿಂಗಯ್ಯನನ್ನಾಗಿ ಮಾಡಿಕೊಟ್ಟು ಅಲ್ಲಿ ಯಾಕೆ ಹುಡುಕಾಡಕ್ಕೆ ಹೊಕ್ಕಿಯಪ್ಪ, ಹೊರಗೆ ಹುಡ್ಕೊಂತ ಹೋದಾಗ ನಿನಗೆ ಸಿಗ್ಬೋದು, ಸಿಗಲಿಕ್ಕಿಲ್ಲ, ಬಟ್ ಹೊರಗೆ ಹುಡುಕುವಂಥ ದೇವರನ್ನು ಇಷ್ಟಲಿಂಗಯ್ಯನೊಳಗೆ ನೋಡ್ತಾ ಸಮಾಜ ಸೇವೆಯೊಳಗೆ ನಿನ್ನನ್ನು ತೊಡಗಿಸ್ಕೋ, ಅಲ್ಲೇ ಪರಮಾತ್ಮ ಬಂದು ಬೆಟ್ಟ ಅನ್ನುವಂಥ ಸತ್ಯವನ್ನು ಅಪ್ಪ ಬಸವಣ್ಣನವರು ಸರಳವಾಗಿ ಈ ತತ್ವವನ್ನು ನಮ್ಮ ನಾಡಿನ ಜನತೆಗೆ ತಂದುಕೊಟ್ರು. ಅಪ್ಪ ಬಸವಣ್ಣನವರ ಬಗ್ಗೆ ಅಲ್ಲಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ. ದೇವರಾದರೆ ಆಗಬಹುದು, ಶಿವನಾದರೂ ಆಗಬಹುದು, ಬಸವನಾಗಲು ಬಾರದು ಅಂತ ತಿಳ್ಕೊಂಡು ಪ್ರಭುದೇವರು ಹೇಳ್ತಾರೆ. ಈ ಮಾತನ್ನು ನೀವು ಹೇಳಿದರೂ ದೊಡ್ಡದಲ್ಲ. ಯಾರಾದರೂ ಸಣ್ಣ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳನ್ನು ಹೊಗಳ್ಯಾರಂದು ಮಾತ್ರಕ್ಕೆ ಅದೇನು ದೊಡ್ಡದಾಗೋದಿಲ್ಲ. ಆದರೆ ಪ್ರಭುದೇವರು ಅಂತಂದರೆ ವೈರಾಗ್ಯದ ತುದಿಯೊಳಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ದೇವರು ಆದರೂ ಆಗಬಹುದು, ಶಿವನೂ ಆದರೂ ಆಗಬಹುದು, ಬಸವನಾಗಲು ಬಾರದು. ನೋಡ್ರಿ, ಅವರು ಇಷ್ಟ ಹಾಕೊಂಡ ಒಂದು ಚಲೋ ಮಾತು ಹೇಳ್ತಾರಂತಂದ್ರೆ ಅಪ್ಪ ಬಸವಣ್ಣನವ್ರ ಮಹತಿ ಹೆಂಗಿತ್ತು ಅನ್ನುವಂಥದ್ದು. ಯಾಕೆ ಅಪ್ಪ ಬಸವಣ್ಣನವರಿಗೆ ಜಗಜ್ಯೋತಿ ಅಂತಾರೆ, ವಿಶ್ವ ಜಗದ್ಗುರು ಅಂತ ಕರೀತಾರೆ? ಇವೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳು ಇರ್ತಾವೆ. ನೋಡ್ರಿ, 12ನೇ ಶತಮಾನದೊಳಗೆ ಕೆಲವೇ ಕೆಲವು ಜನ ಮದುವೆ ಆಗದೇ ಇರತಕ್ಕಂತಹ ಶರಣರನ್ನು ನಾವು ನೋಡ್ತೇವೆ. ಆದರೆ ಅಲ್ಲಿರ್ತಕ್ಕಂಥ ಅನೇಕ ಶರಣರೊಳಗೆ ಭಾಳಷ್ಟು ಜನ ಮದುವೆ ದಾಂಪತ್ಯವನ್ನು ಹೊಂದಿರುವಂಥವರೇ. ಅದರೊಳಗೆ ಶೂನ್ಯ ಪೀಠವನ್ನು ಏರಿರ್ತಕ್ಕಂಥ ಪ್ರಥಮ ಅಧಿಪತಿಗಳು ಯಾರಂದರೆ ಅಲ್ಲಮ ಪ್ರಭುದೇವರು ಅಂತ ನಾವೇನು ಕರಿತೀವಿ, ನಾವೆಲ್ಲ ಕೇಳ್ಕೊಂಬರ್ತೀವಿ. ಅಲ್ಲಮ ಪ್ರಭುದೇವರ ಉಚ್ಚವಾಗಿರ್ತಕ್ಕಂಥ ಜ್ಞಾನ ಅವ್ರನ್ನ ಜಗಜ್ಯೋತಿ ಅಂತ ಅನ್ನಲಿಲ್ಲ. ಕಾರಣ ಏನು ಅಂತಂದ್ರೆ ಅವರೇ ಬಸವಣ್ಣನವರಿಗೆ ಜಗಜ್ಯೋತಿ ಅನ್ನುವಂಥ ಶಬ್ದ ಬಳಸ್ತಾರಂದ್ರೆ, ನೋಡ್ರಿ, ಅಪ್ಪ ಬಸವಣ್ಣನವರು ಯಾಕೆ ದೊಡ್ಡವರಾಕಾರ ಅಂತಂದ್ರೆ ಅಲ್ಲಮ ಪ್ರಭುದೇವರ ಜ್ಞಾನ ಎಲ್ಲರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಜ್ಞಾನದೊಳಗೆ ಹೈಟೆಕ್ ಯಾರದಾರ, ಭಾಳ ತಿಳ್ಕೊಂಡವ್ರು ಯಾರದಾರ,
ಅವರಷ್ಟೇ ಅವ್ರ ಹತ್ರ ಹೋಗಕ್ಕೆ ಬರ್ತಿತ್ತು. ಅಕ್ಕ ಮಹಾದೇವಿ ಅಂತಹ ವೈರಾಗ್ಯದ ತುದಿಯನ್ನೇರಿರ್ತಕ್ಕಂಥ ತಾಯಿ ಅವ್ರ ಕೂಟ ಸಂವಾದ ಮಾಡೋಕ್ಕಾಯಿತು. ಅದರ ಜೊತೆ ಚನ್ನಬಸವಣ್ಣನವರು ಸಂವಾದ ಮಾಡೋಕ್ಕಾಯಿತು. ಸೊನ್ನಲಾಪುರದ ಸಿದ್ದರಾಮರು ಅವ್ರ ಕೂಟ ಸಂವಾದ ಮಾಡೋಕ್ಕಾಯಿತು. ಸಾಮಾನ್ಯರ ಹತ್ರ ಸಂವಾದ ಮಾಡೋದು ಬಹಳ ಕಷ್ಟ ಇತ್ತು, ಯಾಕಂದ್ರೆ ಅವರ ಜ್ಞಾನ ಹಾಗಿತ್ತು. ಹಾಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಅಲ್ಲಮ ಪ್ರಭುದೇವರ ಹತ್ರ ಬರ್ತಿದ್ರು. ಇನ್ನು ಎಲ್ಲ ವಿಚಾರ ಮಾಡ್ಕೊಳ್ಬೇಕು, ಯಾಕೆ ಅಪ್ಪ ಬಸವಣ್ಣ ಎಲ್ಲರಿಗೆ ಮಾದರಿ ಆಕಾರ ಅಂತಂದ್ರೆ, ತೀರಾ ಕೆಳಮಟ್ಟದೊಳಗಿರತಕ್ಕಂಥ ಕಸ ಹೊಡೆಯುವಂಥ ಕಾಯಕದವರಿಂದ ಹಿಡ್ಕೊಂಡು ಚಪ್ಪಲಿ ಹೊಲಿಯುವಂಥ ಕಾಯಕದವ್ರು ಹಿಡ್ಕೊಂಡು ಎಲ್ಲರನ್ನೂ ಸಹಿತ ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮ ಅಂತಂದ್ರೆ ಅದು ಅಪ್ಪ ಬಸವಣ್ಣ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲರ ಮುಟ್ಟ ವೈರಾಗ್ಯದ ತುದಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವ್ರ ಹತ್ರನೂ ಅವರು ಮಾತಾಡ್ತಿದ್ರು. ಭಾಳ ಕೆಳಮಟ್ಟದೊಳಗಿರ್ತಕ್ಕಂಥ ವ್ಯಕ್ತಿಗಳ ಹತ್ರನೂ ಸಹಿತ ಅಪ್ಪ ಬಸವಣ್ಣನವ್ರು ಮಾತಾಡ್ತಿದ್ರು. ಹೀಗಾಗಿ ಎಲ್ಲರಿಗೂ ಸಹಿತ ಅವರು ಬೇಕಾಗಿಬಿಟ್ಟಿದ್ರು. ಹಾಗಾಗಿ ಅವ್ರು ಅಂತಾರೆ, ದೇವನಾದರೂ ಆಗಕ್ಕೆ ಬರ್ತದ ಒಂದ್ಸಲ, ಬಸವಣ್ಣನಾಗಕ್ಕೆ ಬರೋದು ಭಾಳಷ್ಟು ಕಷ್ಟ ಐತಿ ಅನ್ನುವಂಥ ಮಾತನ್ನು ಭಾಳಷ್ಟು ಮಂದಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅಷ್ಟು ಅವ್ರ ನಿಲುವನ ಹಾಗಿತ್ತು. ಮತ್ತೊಬ್ಬರಿಗೆ ಯಾರಿಗೂ ಸಹಿತ ಹಂಗೆ ಬದುಕಕ್ಕೆ ಆಗೋದಿಲ್ಲ. ಹಂಗೆ ಒಂದು ಪೌರಾಣಿಕ ಒಂದು ಕತೆ ಹೇಳ್ತಾರೆ. ಮತ್ತು ನೀವು ಪೌರಾಣಿಕ ಕತೆ ತಂದು ಇಲ್ಲೇ ಕೇಳಕತ್ತೀರಿ ಅಜ್ಜರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಸವಣ್ಣನ ಮಹತಿಯನ್ನು ಹೇಳೋದಕ್ಕಾಗಿ ಹುಟ್ಕೊಂಡಿರ್ತಕ್ಕಂಥ ಕೆಲವು ವಿಚಾರ ಅದಾವೆ. ಮತ್ತು ಎಲ್ಲದಕ್ಕೂ ತರ್ಕನ ಹಚ್ಕೊಂಡು ಕುಂತ್ರೆ ಭಾಳ ಕಷ್ಟ ಆಕೈತಿ. ಉಣ್ಣೋದ್ರಾಗಿಂದ ಹಿಡ್ಕೊಂಡು ಮಲಗೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ತರ್ಕ ಹಚ್ಕೊಂಡು ಕುಂತ್ರೆ ಎಲ್ಲದಕ್ಕೂ ತರ್ಕ ಹಚ್ಚಂಗಿಲ್ಲ. ಒಂದು ಮಾತು ಏನು ಹೇಳ್ತಾರೆ ಅವ್ರು ಅಂತಂದ್ರೆ, ಒಂದ್ಸಲ ಭಗವಂತ ಈಗೇನು ಶರಣರಂಕರು ಸ್ವರ್ಗದ ಕಲ್ಪನೆಯನ್ನು ಒಪ್ಪಂಗೇ ಇಲ್ಲ, ಅವ್ರು ಒಪ್ಪಂಗೇ ಇಲ್ಲ. ಒಂದೆಳೆ ಇದ್ರೆ ಅಂತ ತಿಳ್ಕೊರಿ ಅಷ್ಟೆ. ಅವ್ರಂತಾರ ಏನಂದ್ರೆ, ಸ್ವರ್ಗದೊಳಗೆ 2 ಪುಸ್ತಕ ಇದ್ವಂತ. ಒಂದು ದೇವರನ್ನು ಪ್ರೀತಿಸುವಂಥ ಭಕ್ತರ ಯಾದಿ, ಇನ್ನೊಂದು ದೇವರಿಂದ ಪ್ರೀತಿಸಲ್ಪಡುವಂಥ ಭಕ್ತರ ಯಾದಿ. ತಿಳಿತೈತೆ ನಾ ಹೇಳೋದು? ಒಂದು ವರ್ಗ ದೇವರನ್ನು ಪ್ರೀತಿಸುವಂಥವರು, ಇನ್ನೊಂದು ದೇವರಿಂದ ಪ್ರೀತಿಸಲ್ಪಡುವಂಥವರು. 2 ಪುಸ್ತಕ ಇಟ್ಟಿದ್ರು ಅಲ್ಲಿ. ಯಾರಾದರೂ ಹಿಂಗೆ ಒಳಗೆ ಹೋಗ್ಬೇಕಾದ್ರೆ ಆ ಪುಸ್ತಕದ ನೋಡಿ ಹಾಕಿದ್ರು, ಇಲ್ಲ ಇದ್ರೊಳಗೆ ನಿಮ್ದು ಯಾವುದ್ರಾಗ ಹೆಸರು ಐತೆ ಅಂತ. ಬಸವಣ್ಣನವ್ರು ಅಂತಾರೆ, ಅವ್ರು ಹೋಗೋ ಟೈಮ್ಗೆ ಬಹುತೇಕ ಅವ್ರಿಗೆ ಅನ್ಸ್ಕೊಂಡಿದ್ರು ಮನಸ್ಸಿನಾಗ ಏನಂತ, ನಾನು ಬಹಳಷ್ಟು ಜಂಗಮರನ್ನು ಪ್ರೀತಿ ಮಾಡೀನಿ, ದೇವರನ್ನು ಪ್ರೀತಿ ಮಾಡೀನಿ, ಕಾಣುವಂಥ ಎಲ್ಲ ಜನಗಳೇ ದೇವರಂತ ತಿಳ್ಕೊಂಡು ಜೀವನ ಮಾಡೀನಿ. ಹಾಗಾದ್ರೆ ನನ್ನ ಹೆಸರು ಮೊದಲು ಇರಬೇಕಲ್ಲಲ್ಲಿ, ಯಾಕೆ ನಾ ದೇವರನ್ನು ಪ್ರೀತಿ ಪಟ್ಟಿನಲ್ಲ, ದೇವರಿಗೆ ಭಾಳಷ್ಟು ನಾ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಹಾಗಾದರೆ ನನ್ನ ಹೆಸರು ಮೊದಲೇ ಇರಬೇಕಲ್ಲ ಅಂತ ಮೊದಲೇ ಪಾನ್ನಿಂದ ಹಿಡ್ಕೊಂಡು ಕೊನೆ ಪಾನತನನ್ನು ತೆಗೆದು ನೋಡ್ತಾರೆ. ಎಲ್ಲ ಪುಟ ತೆಗೆದು ತಿರುವಿ ಹಾಕಿದ್ರು ಸಹಿತ ಇದರೊಳಗೆ ಅಪ್ಪ ಬಸವಣ್ಣವ್ರ ಹೆಸರು ಇಲ್ಲ. ಭಾಳ ಮನಸ್ಸಿಗೂ ಆಯ್ತು. ಇಷ್ಟ ಹಾಕೊಂಡ ನಾನು ಭಾಳಷ್ಟು ಪ್ರೀತಿಯಿಂದ ಹಚ್ಕೊಂಡಿದ್ದೆ, ಆದ್ರೆ ನನ್ನ ಹೆಸರು ಇಲ್ಲಲ್ಲ ಅಂತ ತಿಳ್ಕೊಂಡು ಅವರು ಭಾಳ ನೊಂದ ಮನಸ್ಸಿನಿಂದ ಒಳಗೆ ಹೋಗ್ಬೇಕಾದ್ರೆ ಅವಾಗ ಅಲ್ಲಿದ್ದ ಕಾವಲುಗಾರ ಹೇಳಿದಂತೆ, ಅಪ್ಪ ಅವ್ರು ನೀವು ಒಂದ ಪಾನ್ ಅಷ್ಟೇ ಯಾಕೆ ಪುಟ ತಿಳ್ಕೊಂಡು ಹೊಂಟಿರಿ, ಇನ್ನೊಂದು ಆ ಕಡೆ ಒಂದು ಪುಟ ಇತ್ತು ನೋಡ್ರಲ್ಲ ಅಂತ. ಯಾವುದು ಇದು? ದೇವರೇ ಭಕ್ತರನ್ನು ಪ್ರೀತಿ ಮಾಡುವಂಥ ಪುಸ್ತಕ ಅಂದ್ರೆ ಅವರು. ಹಾಗಾದ್ರೆ ಇದ್ರಾಗ ನನ್ನ ಹೆಸರಿಲ್ಲ ಅಂದ್ರೆ ಅದ್ರಾಗ ಏನಿರ್ತೈತೆ ನನ್ನ ಹೆಸರು ಅಂತ ಅವ್ರ ತಲೆಯಾಗ ತೆಗೆದು ನೋಡ್ಬೋದಲ್ಲ ಅಂತ ತೆಗೆದು ನೋಡಿದ್ರೆ, ಈ ಪುಸ್ತಕದೊಳಗೆ ಒಂದೇ ಪುಟದಿಂದ ಹಿಡ್ಕೊಂಡು ಕೊನೆಯ ಪುಟದೊಳಗೇನು ಬಸವಣ್ಣನವ್ರ ಹೆಸರು ಬರಲಿಲ್ಲ. ಇದು ದೇವರನ್ನು ಪ್ರೀತಿಸುವಂಥ ಭಕ್ತರ ಯಾದಿ. ಇನ್ನೊಂದು ಕಡೆ ಏನಿತ್ತು, ದೇವರೇ ಸ್ವತಃ ಭಕ್ತರನ್ನು ಪ್ರೀತಿ ಮಾಡುವಂಥ ಯಾದಿ ಇತ್ತಲ್ಲ, ಅದರೊಳಗೆ ಒಂದೇ ಪುಟ ತೆಗೆದು ನೋಡಿದರೆ ಅದರೊಳಗೆ ಒಂದೇ ಹೆಸರೇ ಅಪ್ಪ ಬಸವಣ್ಣನವ್ರದ್ದು ಬರೆದಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅಷ್ಟು ಪ್ರಿಯನಾಗಿರ್ತಕ್ಕಂಥವ್ರು. ಹಾಗಾಗಿ ಎಲ್ಲ ಸ್ತರದ ವರ್ಗದ ಎಷ್ಟು ಅಪ್ಪ ಬಸವಣ್ಣನವ್ರ ಬಗ್ಗೆ ಎಷ್ಟು ಮಂದಿ ಹಾಡ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಮಡಿವಾಳ ಮಾಚದೇವರು ಬರೀತಾರೆ. ಎತ್ತೆತ್ತ ನೋಡಿದ್ರೆ ಬರೀ ಎತ್ತಾಗ ನೋಡಿದ್ರೂ ಸಹಿತ ಅಪ್ಪ ಬಸವಣ್ಣನವ್ರ ಬಳ್ಳಿನ, ಆ ಬಳ್ಳಿ ಒಳಗೆ ಲಿಂಗವೆಂಬ ಗೊಂಚಲು, ಲಿಂಗ ಅನ್ನುವಂಥ ಗೊಂಚಲು ಆ ಬಳ್ಳಿ ಒಳಗದಾವ. ಒತ್ತಿ ಹಿಂಡಿದ್ರೆ ಯಾವ ರಸ ಬರ್ತದೆ ಅಂದ್ರೆ ಭಕ್ತಿ ಅನ್ನುವಂಥ ರಸ ಬರ್ತದೆ. ಅದಕ್ಕೆ ಹೇಳ್ತಾರೆ ಅವರು. ಇಷ್ಟೆಲ್ಲ ಶರಣರು ಹೇಳ್ತಾರೆ, ಮೇರುಗಿರಿ ಮಂದಾರಗಿರಿ ಪರ್ವತದವರಿಗೆಲ್ಲ ಬಸವಣ್ಣನೇ ದೇವರು ಹೇಳ್ತಾರೆ. ಅಕ್ಕಮಹಾದೇವಿ ತಾಯಿ ಯಾರಿಗೆ ಹೇಳ್ತಾರೆ? ಮೇರುಗಿರಿ ಮಂದಾರಗಿರಿ ಅಂತ ಏನದವಲ್ಲ, ಇದಕ್ಕೆಲ್ಲರೂ ದೇವರು ಯಾರಂದರೆ ಅಪ್ಪ ಬಸವಣ್ಣನೇ ದೇವರು ಅನ್ನುವಂಥ ಮಾತನ್ನು ಅಕ್ಕಮಹಾದೇವಿ ತಾಯಿ ಹೇಳ್ತಾರೆ. ಭಾಳಷ್ಟು ಮಂದಿ ಶರಣರು ಅಪ್ಪ ಬಸವಣ್ಣನವ್ರ ಬಗ್ಗೆ ಹಾಡಿ ಹೊಗಳುವಂಥದ್ದನ್ನು ನೋಡಿದ್ರೆ ಅಪ್ಪ ಬಸವಣ್ಣವ್ರಂತಾರೆ, ಹೊಗಳಿ ಹೊಣ್ಣ ಶಿವಲಕ್ಕೆ ಏರಿಸಬೇಡ್ರಿ ಅಂತ ತಿಳ್ಕೊಂಡು ಅವರ ವಚನ ಬರೀತಾರೆ. ನನ್ನ ಬಗ್ಗೆ ಯಾರೂ ಹೊಗಳೋದು ಬೇಕಾಗಿಲ್ಲ. ಹೊಗಳಿಕೆಯಿಂದ ಮನುಷ್ಯ ಕುಬ್ಜನಾಗ್ತಾನೆ. ಹೊಗಳೋದನ್ನು ಕೇಳಿಸ್ಕೊಂಡಾಗ ಮನುಷ್ಯಾಗ ನೋಡ್ರಿ ಹೀಗೆ ಯಾವಾಗ ಆಕೈತೆ ಅಂದ್ರೆ, ಯಾರ ಬಗ್ಗೆ 2 ಮಾತು ಚಲೋ ಹೇಳಿದ್ರೆ ಭಾಳ ಚಲೋ ರೀ, ಅವ್ರ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ ವಿಚಾರ ಮಾಡೋಂಗಿಲ್ಲ. ಅದಕ್ಕೆ ಅಪ್ಪ ಬಸವಣ್ಣವ್ರು ಅಂತಾರೆ, ಹೊಗಳಿಕೆಗೆ ಹಿಗ್ಗಬೇಡ್ರಿ, ಮತ್ತು ಯಾರಾದರೂ ತೆಗಳಾಕತ್ತಾರಂದ್ರೆ
ಕುಗ್ಗಬೇಡ್ರಿ ಅಂತ ತಿಳ್ಕೊಂಡು ಅವರೇ ಹೇಳ್ತಾರೆ. ಅಂಥ ಅಪ್ಪ ಬಸವಣ್ಣನವರ ವಿಚಾರಧಾರೆಯನ್ನು ಇಟ್ಟುಕೊಂಡು ನಾವು ಅನುಭವಾಮೃತವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಹೇಳಬೇಕಾಗಿರುವಂಥದ್ದು ಸಂಸಾರ, ದಾಂಪತ್ಯದ ಜೀವನ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ಬಹಳಷ್ಟು ನನಗೆ ತಿಳಿದಿರೋ ಹಾಗೆ ಎಲ್ಲರೂ ಭಾಳಷ್ಟು ಮಂದಿ ಸಂಸಾರದೊಳಗೆ ಇರೋವಂಥವ್ರೆ. ಸಂಸಾರ ಕೆಟ್ಟು ಏನು ಕೆಟ್ಟ ಅಲ್ಲೋ ಅವರ ನೀವು ನಗದು ನೋಡಿದ್ರೆ ನನಗೆ ಯಾಕೆ ಸಂಶಯ ಬರಾಕತ್ತೈತಿ. ಒಬ್ಬ ಮುಳುಗಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಚಲೋ ಮಾತನ್ನು ಹೇಳ್ತಾರೆ. ಚಲೋ ವಿರಕ್ತರಾಗಿರುವಂಥ ಕಟ್ಟ ವಿರಕ್ತ ಸ್ವಾಮಿಗಳಾಗಿರ್ತಕ್ಕಂಥ ಮುಳುಗಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಚಲೋ ಮಾತನ್ನು ಹೇಳ್ತಾರೆ. ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಸಂಸಾರದೊಳಗೆ ಸದ್ಗತಿ ಐತಿ ನೋಡ್ರಿ. ನಮ್ಮ ಇದರೊಳಗೆ 4 ಆಶ್ರಮಗಳು ಬರ್ತಾವೆ. 4 ಆಶ್ರಮದೊಳಗೆ ಸನ್ಯಾಸ, ವಾನಸ್ಪಸ್ಥ ಇವೆಲ್ಲ ಆಶ್ರಮಗಳು ಏನು ಬರ್ತಾವಲ್ಲ, ಇದರೊಳಗೆ ಗೃಹಸ್ಥಾಶ್ರಮಕ್ಕೆ ಭಾಳಷ್ಟು ಬೆಲೆ ಕೊಟ್ಟಾರ. ಯಾಕಂತಂದ್ರೆ ಬ್ರಹ್ಮಚರ್ಯ, ವಾನಸ್ಪಸ್ಥ ಮತ್ತು ಸನ್ಯಾಸ, ಆಮೇಲೆ ಬರುವಂಥದ್ದು ಗೃಹಸ್ಥ. ಈ 4 ಆಶ್ರಮಗಳಲ್ಲಿ ಭಾಳಷ್ಟು ವಿಶೇಷವಾಗಿರುವಂಥ ಆಶ್ರಮ ಅಂತಂದರೆ ಅದು ಗೃಹಸ್ಥಾಶ್ರಮ. ಯಾಕೆ? ಈ 3 ಮಂದಿಯನ್ನು ತಯಾರು ಮಾಡಿದವರು ಯಾರು? ಸನ್ಯಾಸಿಗಳನ್ನು ಕೊಟ್ಟವರು ಸಂಸಾರಿಗಳೇ, ಗೃಹಸ್ಥರೇ. ದೊಡ್ಡ ದೊಡ್ಡ ತಪಸ್ವಿಗಳನ್ನು, ದೊಡ್ಡ ದೊಡ್ಡ ಯೋಗಿಗಳನ್ನು, ಅಲ್ಲಿ ಕುಳಿತಿರ್ತಕ್ಕಂಥ ಶಿವಬಸವರ ಅಜ್ಜಾರ ಆಗಿ, ಇಲ್ಲಿ ಕುಳಿತಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರ ಅಜ್ಜಾರ ಆಗಿ ಎಲ್ಲರನ್ನು ಈ ಭೂಮಿ ಕೊಟ್ಟಿರ್ತಕ್ಕಂಥವ್ರು ಗೃಹಸ್ಥರೇ ಆಗಿರುವುದರಿಂದ ಗೃಹಸ್ಥರು ಭಾಳ ದೊಡ್ಡವರು. ಅವರೆಲ್ಲದಕ್ಕೂ ಸಹಿತ ಇದನ್ನು ಮಾಡುವಂಥವ್ರು. ನಿನ್ನೆ ಅಪ್ಪ ಅವ್ರು ಹೇಳ್ತಾ ಇದ್ರು, ರಾತ್ರಿ ಪೂಜೆ ಕೂತಾಗ ಅಜ್ಜವ್ರು ಒಂದು ಮಾತು ಹೇಳಿದರು. ಎಷ್ಟು ಚಲೋ ರೀ ನಮ್ಮ ಭಕ್ತರು ಅಂತಂದ್ರೆ, ನಮ್ಮ ಪಟ್ಟಾಧಿಕಾರ ನಡೆದಂಥ ಟೈಮ್ದೊಳಗೆ ನಾವು ಪತ್ರಿಕೆ ಮಾಡಿಸ್ತೀವಿ, ಎಲ್ಲ ಓಕೆ. ನೀವು ನಿಮ್ಮ ಮನ್ಯಾಗ ಹೆಂಗೆ ಲಗ್ನ ಪತ್ರ ಮಾಡಿ ಮತ್ತೊಬ್ಬರಿಗೆ ಕೊಡೋಕೆ ಹಂಚ್ತಿರಲ್ಲ, ಲಗ್ನ ಪತ್ರ ತೊಗೊಂಡು ನಮ್ಮ ಮನ್ಯಾಗ ಮಗನ ಮದುವೆ ಇದ್ದು ಬರ್ರಿ ಅಂತ ಹೇಳ್ತಿರಲ್ಲ, ಹಂಗೆ ನಮ್ಮ ನಾಗನೂರಿನೊಳಗೆ ಪಟ್ಟಾಧಿಕಾರ ನಡೆದಂಥ ಸಂದರ್ಭದೊಳಗೆ ನಾಗನೂರಿನ ಭಕ್ತರು ಎಷ್ಟು ದೊಡ್ಡವರು ಅಂತಂದ್ರೆ, ಮನೆಗೆ ತಾವ ಪತ್ರಿಕೆ ಮಾಡಿಸ್ಕೊಂಡು, ವೈಯಕ್ತಿಕ ಪತ್ರಿಕೆ ಮಾಡಿಸ್ಕೊಂಡು ನಮ್ಮ ಅಜ್ಜರ ಪಟ್ಟಾಧಿಕಾರ ಐತೆ ಅಂತ ತಿಳ್ಕೊಂಡು ಮನೆ ವತಿಯಿಂದ ಪತ್ರಿಕೆ ಮಾಡಿ ಎಲ್ಲ ಭಕ್ತರಿಗೆ ಹಂಚ್ತಾರೆ. ಅಂದರೆ ಒಂದು ಚಪ್ಪಾಳಿ ಹೊಡಿಬೇಕಲ್ಲ ಅವ್ರು ಜೋರು, ಅವ್ರಿಗಾರ ಕೇಳ್ಬೇಕದು. 8 ದಿವಸ ಆಯ್ತು ಕರೆಕ್ಟ್ ಚಪ್ಪಾಳಿ ಹೊಡ್ಸೋಕ್ಕಾಗೋಲ್ಲ ನಮಗೆ ನಿಮ್ಮ ಕೈಲಿಂದ. ನಾನು ಪೇಚಾಡಕತ್ತೀನಿ, ಹಂಗೆ ಚಪ್ಪಾಳಿ ಹೊಡಿತಾರಂತ 4 ಮಂದಿ ಆ ಕಡೆ ಹೊಡೆದಂಗೆ ಮಾಡಲ್ಲ ಕೆಲಸ ಆಗ್ತದೆ. ಪ್ರೀತಿ ಇಲ್ಲ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅವ್ರು ಹೇಳ್ತಾರೆ, ದಾಸೋಹ ಮಾಡ್ತಕ್ಕಂಥ ವ್ಯಕ್ತಿಗಳು ಹಂಗೆ ದಾಸೋಹ ಮಾಡೋದಲ್ಲ. ಅಜ್ಜಾರು ಹೇಳಿರುವಂಥ ಒಂದು ಮಾತಿಗೆ ಎಷ್ಟು ಚಲೋ ಸೇವೆ ಮಾಡೋರು, ಎಷ್ಟು ಚಲೋ ಸೇವೆ ಮಾಡೋರು. ಸೇವೆ ಅಂದ್ರೆ ಭಾಳಷ್ಟು ಮಂದಿ ರೊಕ್ಕ ಕೊಟ್ಟು ಮಾಡೋದಕ್ಕೆ ಸೇವೆ ಅನ್ನಂಗಿಲ್ಲ. ಯಾರಾದರೂ ರೊಕ್ಕ ಕೊಟ್ಟು ನಾವು ಮಾಡಿ ಬಂದಿನಿ ರೀ ಸೇವೆ ಅಂದ್ರೆ ಅದಕ್ಕೆ ಸೇವೆ ಅಂತಾರೇನು? ಅದಕ್ಕೆ ಸೇವೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಸೇವೆಗೊಂದು ಅವಕಾಶ ದೊರಕುವುದು ಪುಣ್ಯ, ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ, ದೊರೆತರೆ ಆಗುವುದು ಆತನ ಜೀವನ ಧನ್ಯ ಅನ್ನುವಂಥ ಮಾತನ್ನು ಭಾಳಷ್ಟು ಮಂದಿ ಹೇಳ್ತಾರೆ. ಅಂಥ ಸೇವೆಯೊಳಗೆ ನಾವು ತೊಡ್ಕೋಬೇಕಾದ್ರೆ ಭಾಳ ಮಂದಿ ಸೇವೆ ಮಾಡೋರದಾರ. ಎಷ್ಟೆಷ್ಟು ಮಂದಿ ನೋಡ್ತೀರಿ ನೀವು, ಭಾಳ ಮಂದಿ ಭಾಳ ಕಡೆ ಹೋಗ್ತಾರೆ, ಹೋಗಿ ತಮಗಾಗಿದ್ದನ್ನು ಸೇವೆ ಮಾಡಿ ಬರ್ತಾರೆ. ಸೇವೆ ಅನ್ನುವಂಥದ್ದು ಅದು ಅಂತರಂಗದ ಶುದ್ಧತೆಗಾಗಿ, ಪ್ರಚಾರಕ್ಕೆ ಮಾಡುವಂಥದ್ದು ಸೇವೆ ಆಗೋದಿಲ್ಲ. ಭಾಳಷ್ಟು ಮಂದಿ ಓಣಿಗೊಂದೊಂದು ವಾಗ್ದಾನ ಮಾಡಿಕೊಂಡು ಆ ಮಾಡಿರತಕ್ಕಂಥ ವಾಗ್ದಾನದೊಳಗೆ ಒಂದನ್ನು ಸಹಿತ ನಿಭಾಯಿಸ್ತಿಲ್ಲ ಅಂತಂದರೆ ಅಂಥವ್ರಿಗೆ ದಾನಿಗಳನ್ನಕ್ಕಾಗೋದಿಲ್ಲ, ಡಂಗ್ರ ಹೊಡ್ಯಾರ ಅನ್ಬೇಕಾಗೈತೆ ಅಷ್ಟೇ. ಡಂಗ್ರ ಹೊಡಿತಿರ್ತಾರೆ ನೋಡ್ರಿ, ಊರಾಗ ಹೋಗಿ ಡಂಗ್ರ ಹೊಡಿತಿರ್ತಾರೆ, ಡಂಗ್ರ ಹೊಡ್ಕೊಂತ ಬರ್ತಿರ್ತಾರೆ, ಅಂಥವ್ರು ಡಂಗ್ರ ಹೊಡ್ಯಾರ ಅನ್ಬೇಕಾಗೈತೆ. ಬೈದಿ ತುಂಬ ಪುಸ್ತಕದೊಳಗೆ ಸಿಕ್ಕಾಪಟ್ಟಿ ಹೋದಲ್ಲೆಲ್ಲ ಜ್ಞಾನದ ವಿಚಾರಗಳನ್ನು ಹಂಚ್ಕೊತಾರೋ. ಹೇಳಿದ್ದನ್ನು ಬೆಟ್ಟದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿಯಷ್ಟು ಕೆಲಸ ಮಾಡಲಿಲ್ಲ ಅಂತಂದರೆ ಪುಸ್ತಕದ ಕಪಾಟ ಅನ್ನಬೇಕೇ ಹೊರತಾಗಿ ಆತನ ಜ್ಞಾನಿ ಅನ್ನೋಕ್ಕಾಗೋದಿಲ್ಲ. ಬೆಟ್ಟದಷ್ಟು ಪುಸ್ತಕ ಓದಿರುವಂಥ ಪುಸ್ತಕವನ್ನು ಹೇಳೋದು, ಅದರೊಳಗೆ ಒಂದಿಷ್ಟು ಕಡ್ಡಿಯಷ್ಟು ಕೆಲಸ ಮಾಡಲಿಲ್ಲ ಅಂತಂದರೆ ಆತಗೆ ಜ್ಞಾನಿ ಅಂತ ಹೆಂಗಂತಾರೆ? ಅವ್ನ ಪುಸ್ತಕದ ಕಪಾಟ ಅಂತಾರೆ ಅಷ್ಟೇ. ಕಪಾಟ್ನಾಗಿರುವಂಥ ಪುಸ್ತಕನೂ ತುಂಬ್ಕೊಂಡು ಕುಂತಾವ. ಹಂಗೆ ನಾವು ತುಂಬ್ಕೊಂಡು ಕುಂತೀವಿ ಅಂದರೆ ಓದಿರುವಂಥ ಜ್ಞಾನಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಅದನ್ನು ಒಂದಿಷ್ಟು ಏನಾದರೂ ಕೆಲಸ ಮಾಡಿ ತೋರಿಸ್ಬೇಕಲ್ಲಿ ನಾಡಿನೊಳಗೆ. ಕೆಲಸ ಮಾಡಿದಾಗಟ್ಟ ಅದಕ್ಕೆ ಬೆಲೆ ಬರ್ತದೆ, ಇಲ್ಲತ್ತಂದ್ರೆ ಬೆಲೆ ಬರೋಂಗಿಲ್ಲ. ನನ್ನ ಜ್ಞಾನದಿಂದ 4 ಮಂದಿಗೆ ಅನುಕೂಲ ಆಗಬೇಕು, ನಾನು ಪಡೆದಿರುವಂಥ ಜ್ಞಾನದಿಂದ 4 ಮಂದಿಗೆ ಏನಾದರೂ ಒಳ್ಳೆಯದಾಗಬೇಕಲ್ಲ, ಅಂಥ ಜ್ಞಾನಕ್ಕೆ ಭಾಳಷ್ಟು ಬೆಲೆ ಐತಿ. ಹಾಗಾಗಿ ಅನೇಕ ರೀತಿ ಒಳಗೆ ಅಜ್ಜವ್ರು ನೀನು ಹೇಳಬೇಕಾದ್ರೆ ಸೇವೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಅವಾಗ 12ನೇ ಶತಮಾನದೊಳಗೆ ಒಬ್ಬ ಶರಣರಿದ್ದರು. ಯಾರು? ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರಳು ಶಂಕರ ದೇವರು ಅಪ್ಪ ಬಸವಣ್ಣನವರು ಮಹಾಮನಿ ಒಳಗೆ ಎಲ್ಲ ಜಂಗಮರು ಉಂಡು ಬಿಟ್ಟಿರ್ತಕ್ಕಂಥ ಎಲೆಗಳನ್ನ ಒಯ್ತಿರ್ತಾರಲ್ಲ, ಆ ತೊಟ್ಟಿ ಒಳಗೆ ಗುಪ್ತ ಭಕ್ತಿಯನ್ನು ಮಾಡುವಂಥವ್ರು. ನೋಡ್ರಿ, ನಾ ಮಾಡುವಂಥ ಸೇವೆ ಅವ್ರಿಗೆ ಗೊತ್ತಾದ್ರೆ ಅವತ್ತು ನನ್ನ ಪ್ರಾಣ ಹೊಕ್ಕೈತೆ ಅಂತ ತಿಳ್ಕೊಂಡು ಗುಪ್ತ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಮರಳು ಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದಿದ್ದರು. 12 ವರ್ಷ ಅಲ್ಲೇ ಸೇವಾ ಮಾಡ್ಯಾರ, ಯಾರಿಗೂ ಗೊತ್ತಾಗಿರಲಿಲ್ಲ.
ಅದು ಯಾರಿಗೆ ಗೊತ್ತಾತಂದ್ರೆ ಅಲ್ಲಮ್ಮ ಪ್ರಭುದೇವರು ಅಲ್ಲಿ ಆಸ್ಥಾನಕ್ಕೆ ಬಂದಾಗ ಮಹಾಮನಿಗೆ ಬಂದಾಗ ಅದನ್ನು ಕಂಡು ಹಿಡಿದು ಆ ವ್ಯಕ್ತಿಯನ್ನು ಹೊರಗೆ ತಂದವ್ರು ಯಾರಂದ್ರೆ ಆ ಅಲ್ಲಮ್ಮ ಪ್ರಭುದೇವರು ಅನ್ನುವಂಥದ್ದನ್ನು ನಾವೆಲ್ಲರೂ ಪ್ರವಚನದೊಳಗೆ ಕೇಳ್ತೀವಿ. ಬೀದಿಯೊಳಗೆ ಬಿದ್ದ ಮಾಣಿಕ್ಯವ ನಾರಿಗೂ ಕಾಣಬಾರದು. ಬೀದಿಯೊಳಗೆ ಒಂದು ಮಾಣಿಕ್ಯ ಬಿದ್ದದು ಎಲ್ಲರ ಕಣ್ಣಿಗೆ ಕಾಣ್ತದೆ, ಏನದು ಎಲ್ಲರಿಗೆ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಡು ಭಾಳಷ್ಟು ಮಂದಿ ಅದೊಂದು ಶೂನ್ಯ ಸಂಪಾದನೆ ಒಳಗೆ ಅದೊಂದು ದೊಡ್ಡ ಸಾಹಿತ್ಯನೇ ಐತೆ, ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳಬೇಕಾಗಿರುವಂಥದ್ದು 12 ವರ್ಷಗಳ ಕಾಲ ತೊಟ್ಟಿ ಒಳಗಿದ್ದುಕೊಂಡು ಎಲೆಗಳನ್ನು ತೆಗೆಯುವಂಥ ಸೇವೆಯನ್ನು ಮಾಡಬೇಕಾದ್ರೆ ಆ ಸೇವಾ ಭಕ್ತಿ ಅನ್ನುವಂಥದ್ದು ಎಷ್ಟಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ನಾವು ವಿಚಾರ ಮಾಡಬೇಕು. ಇವತ್ತು ಸೇವಾ ಮಾಡೋರು ಭಾಳ ಮಂದಿ ಕ್ಯಾಮ್ರಾ ಇದ್ರೆ ಓಡಾಡಿ ಸೇವಾ ಮಾಡೋರು ಭಾಳ ಮಂದಿ ಹುಟ್ಟ್ಯಾರೀ. ಕ್ಯಾಮ್ರಾ ಕಂಡಲ್ಲಿ ಸೇವಾ ಮಾಡೋರು, ಫೋಟೋ ಹೊಡಿತಾರಂದ್ರೆ ಸೇವಾ ಮಾಡೋರು, ಪತ್ರಿಕೆ ಒಳಗೆ ಬರ್ತೈತೆ ಅಂದ್ರೆ ಸೇವಾ ಮಾಡೋರು, ಮತ್ತೊಂದು ಯಾರಾದರೂ 4 ಮಂದಿ ಅದನ್ನು ಬಾಯಾಗಿ ಹೇಳ್ತಾರಂದ್ರೆ ಸೇವಾ ಮಾಡೋರು. ಇವೆಲ್ಲ ಹೆಸರಿಗಾಗಿ ಮಾಡುವಂಥ ಸೇವೆಗಳಲ್ಲ. ಯಾರು ಹೆಸರಿಗಾಗಿ ಸೇವಾ ಮಾಡ್ತಾರೆ, ಯಾರು ಹೆಸರಿಗಾಗಿ ಸೇವಾ ಮಾಡ್ತಾರೋ ಅವರು ಬಿಳಿ ಹಾಳ್ಯಾಗಿರ್ತಾರೆ. ಯಾರು ಹೆಸರನ್ನು ಬಿಟ್ಟು ಅಜ್ಜನ ಒಲಿಸೋದಕ್ಕಾಗಿ ಸೇವೆ ಮಾಡ್ತಾರೆ ಅವರೆಲ್ಲ ಶಿವಬಸ್ ಅಜ್ಜನ ಮನದಾಗಿರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಿನ್ನೆ ಅಜ್ಜರು ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ರು ನಂಗೆ ಸೇವೆ ಬಗ್ಗೆ. ಇಲ್ಲರಿ, ಇಂಥದ್ದೊಂದು ಪ್ರಯತ್ನ ನಾವು ಮಾಡಕತ್ತೀವಿ. ಬಹುತೇಕ ಕರ್ನಾಟಕದೊಳಗಿರ್ತಕ್ಕಂಥ ಯಾವ ಮಠಾಧಿಪತಿಗಳು ಇಂಥದ್ದೊಂದು ಕೆಲಸವನ್ನು ಇನ್ನೂವರೆಗೂ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ಏನಂದರೆ ಅವರೊಂದು ಆ್ಯಪ್ ತಯಾರು ಮಾಡ್ಯಾರ. ಏನು ಆ್ಯಪು? ಯಾರಿಗಾದರೂ ಒಂದಿಷ್ಟು ಸೇವೆ ಮಾಡ್ಬೇಕಂತ ವಿಚಾರ ಬಂದೈತೆ ಅಂದ್ರೆ ಈಗಾಗಲೇ ಒಂದು 200 ಮಂದಿ ಅದರೊಳಗೆ ಇದನ್ನು ಮಾಡ್ಯಾರ, ಇಂಪ್ಲಿಮೆಂಟ್ ಮಾಡಿಲ್ಲ ಅದನ್ನು. ಇನ್ನು ಮುಂದೆ ಅವರು ಒಂದು ಶಿಬಿರ ಮಾಡೋರು ಅದಾರ. ಯಾರ್ಯಾರು ಹೆಸರು ಬರ್ಸ್ಯಾರ ಅದರೊಳಗೆ ಅಪ್ಲಿಕೇಶನ್ ಹೇಗೆ ಫಾರ್ಮ್ ತುಂಬ್ಯಾರ ಅವ್ರಿಗೊಂದು ಶಿಬಿರ ಮಾಡೋರದ. ಇಲ್ರಿ ಅಜ್ಜರ ನನಗೆ ಸೇವೆ ಅಂದರೆ ಬರೇ ಅಂತಲ್ಲ, ಬೇಕಾದ್ ಮಾಡ್ಬೋದು ನೀವು. ಇಲ್ರಿ ನಾವು ಡಾಕ್ಟರ್ ಅದೀವಿ, ನಾನೊಂದು 4 ಮಂದಿ ಹುಡುಗರು ಮಠದಾಗದಾವ, ಅವ್ರಿಗೆ ಬಂದು ನಾನೇನಾದರೂ ಒಂದಿಷ್ಟು ಉಚಿತವಾಗಿ ನೋಡಿ ಹೋಗ್ತೀನಿ ಅಂದ್ರೆ ಅದು ಒಂದು ಸೇವೆನ. ಇಲ್ರಿ ಅಜ್ಜರು ನನಗೆ ಅದನ್ನು ಮಾಡೋಕ್ಕಾಗಂಗಿಲ್ಲ, ನನಗೆ ಏನು ಕೈಯಾಗ ಶಕ್ತಿ ಇಲ್ಲ, ಭಾಳ ಅಂದ್ರೆ ಒಂದಿಷ್ಟು ನಾ ಕಸ ಹೊಡೆದು ಸ್ವಚ್ಛ ಮಾಡಿ ಹೋಗ್ಬೋದು ಅಂದರೆ ಅದು ಒಂದು ಸೇವೆನ. ಇಲ್ರಿ ನಾ ದಾಸೋಹದಾಗ ಊಟ ಮಾಡಿಸ್ತೀನಿ, 4 ಮಂದಿಗೆ ಊಟಕ್ಕೆ ನೀಡಿ ಹೋಗ್ತೀನಿ ಅಂದ್ರೆ ಅದು ಒಂದು ಸೇವೆನ. ಇಲ್ರಿ ಅಜ್ಜರು ಇಷ್ಟಾಕೊಂಡ ಕಾಲೇಜ್ ಅದಾವ, ನನಗೆ ಅದನ್ನು ಇದನ್ನು ಮಾಡೋಕ್ಕಾಗೋದಿಲ್ಲ, ನಾನು ಚಲೋ ಓದೀನಿ, ಲೆಕ್ಚರ್ ಇದ್ದೀನಿ, ಬರೋಕ್ಕಾಗೋದಿಲ್ಲ, ನಾ ಬಂದು ಯಾವಾಗಾರ ಪಾಠ ಮಾಡ್ತೀನಿ 10 ದಿವಸ ಅಂದ್ರೆ ಅದು ಒಂದು ಸೇವೆನ. ಇಂಥವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾರ್ಯಾರು ಯಾವ್ಯಾವ ಸೇವೆ ಮಾಡ್ತೀರ ಅನ್ನುವಂಥದ್ದು ಅದರಾಗ ಬರೋದು ಕಾಲಮ್, ಅದರೊಳಗೆ ಫಾರ್ಮ್ನೊಳಗೆ ತುಂಬಿ ನೀವು ಅವ್ರಿಗೆ ಕೊಟ್ರಿ ಅಂತಂದ್ರೆ ಅವರಿಗೆ 10 ದಿವಸ, ಒಂದು ವರ್ಷದೊಳಗೆ 10 ದಿವಸ ಅವಕಾಶವನ್ನು ಅಪೌರ ಮಠದೊಳಗೆ ಮಾಡಿಕೊಡ್ತಾರೆ. ನಿಮಗೆ ಇರಾಕ ಜಾಗ ಕೊಟ್ಟು ಊಟ ಕೊಟ್ಟು ನೀವು ಯಾವ ಸೇವೆಯನ್ನು ಮಾಡಬೇಕಂತ ಮಾಡಿರಿ ಆ ಸೇವೆಗೆ ಅವಕಾಶ ಕೊಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೂರದೃಷ್ಟಿಯ ಪ್ರಯತ್ನವನ್ನು ಅಲ್ಲಮ್ಮ ಪ್ರಭು ಅಜ್ಜರ ತಲೆಯಾಗಿ ಬಂದೈತೆ ಅಂದ್ರೆ ಅದಕ್ಕರ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಚಪ್ಪಾಳೆ ಹೊಡೆದವರೆಲ್ಲ ಫಾರ್ಮ್ ತುಂಬೇ ಹೋಗ್ಬೇಕು. ಇವತ್ತು ನೀವು ತುಂಬ್ತೀರಿ, ಸೇವೆ ಮಾಡ್ತೀರಂತ ಇಷ್ಟಕೊಂಡ ನಡೆದೈತಲ್ರಿ ಅವರು. ಕೆಲವು ಮಂದಿ ತುಂಬೇ ಬಿಟ್ರಿ, ಈಗ ಭಾರಿ ಸ್ಪೀಡ್ ಅದಿರಿ ನೀವೆಲ್ಲ ಈ 5G ಒಳಗಿಲ್ಲ, ನೀವು ಬರುತ್ತೆ 10G ಒಳಗದಿರಿ ನೀವು. ಹೌದ್ರಿ, ಎಲ್ಲರೂ 5G ಒಳಗಿದ್ರಿ, ನೀವೆಲ್ಲರೂ 10G ಒಳಗಿದ್ದೀರಿ ನೋಡಿರಿ. ಇನ್ನು ಹೇಳೋದ್ರಾಗ ಅಲ್ಲೆಲ್ಲ ಬರೆದ ಬಿಟ್ಟಿವಿ, ನಾವು ಕೊಟ್ಟ ಬಿಟ್ಟಿವಿ ಅಂತಂದ್ರೆ ಅಂಥದ್ದೊಂದು ಆಲೋಚನೆ ಐತಲ್ಲ. ಹಾಗಾಗಿ ಸೇವೆ ಮಾಡ್ಬೇಕು. ಯಾರಾದರೂ ಒಂದು ಸ್ವಲ್ಪ ಊಟಕ್ಕೆ ನೀಡುವಂಥ ಟೈಮ್ದೊಳಗೆ ಹೋಗಿ ನೀಡುವಂಥದ್ದು ಸೇವೆನ, ಅಲ್ಲಿ ಬಿದ್ದಿರುವಂಥ ಅನ್ನ ತೆಗೆದು ಸೇವೆನ. ಈ ಸೇವೆ ಬಹುತೇಕ ಇಲ್ಲಿ ಕುತ್ಕೊಂಡು ನಾನು ಭಾಳಷ್ಟು ಮಂದಿಗೆ ನಿಮ್ಗೆ ಗೊತ್ತಿರಲಮ್ಮ, ಅಜ್ಜವ್ರಿಗೆ ಗೊತ್ತೈತಿ. ನಾನೇನು ಭಾಳ ಸಾಲಿ ಕಲಿತು ದೊಡ್ಡವಾದವಲ್ಲ, 10th 6 ಫೇಲ್ ಆಗ್ಯಾವ. ಶಿರಟ್ಟಿ ಸದ್ಯ ದೊಡ್ಡ ಗುರುಗಳು ಅದಾರ, ನಮ್ಮ ಗುರುಗಳು. ಅವ್ರ ಸೇವೆ ಪರಿಪೂರ್ಣ ಮಾಡಿ ದೊಡ್ಡ ವ್ಯವಸ್ಥೆದೊಳಗೆ ಅವ್ರು ಕೊಟ್ಟಾಗ ಸೇವಾ ಮಾಡಿ 10 ವರ್ಷ ಸೇವಾ ಮಾಡಿ ನಂದಿದ್ದಕ್ಕೆ ಈ ವೇದಿಕೆ ಮೇಲೆ ಕುತ್ಕೊಂಡು 2 ಮಾತುಗಳನ್ನು ಹೇಳಾಕತ್ತೀನಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳೋದಕ್ಕೆ. ಬಹುತೇಕ ನಮ್ಮ ಅಲ್ಲಮ್ಮ ಪ್ರಭು ಅಜ್ಜಾರನ್ನ ಎಲ್ಲ ಸ್ವಾಮೀಜಿಯವರು ಪ್ರೀತಿ ಮಾಡೋದು ಎದಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಸ್ವಾಮೀಜಿಯವರಿಗೆ ಅತ್ಯಂತ ಮನಪೂರ್ವಕವಾಗಿರ್ತಕ್ಕಂಥ ಸೇವೆಯನ್ನು ಅವರು ನಮ್ಮ ಜೀವಮಾನದ ಉದ್ದಕ್ಕೂ ಸಹಿತ, ಬರೀ ಇವಾಗಂತಲ್ಲ, ದೊಡ್ಡ ಮಟ್ಟಕ್ಕಾಗಿಂದ ಅಂತಲ್ಲ, ಅವರು ಮರದೇವರು ಇದ್ದಾಗಿಂದನೂ ಸಹಿತ ದೊಡ್ಡ ದೊಡ್ಡ ಸ್ವಾಮಿಗಳು ಯಾರಾದರೂ ಬರ್ತಾರಂತಂದರೆ ಅವರು ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗ್ಬೇಕಂದ್ರೆ ಯಾರು ಇರಬೇಕಲ್ಲ ಅಂತಂದ್ರೆ ಸಾವಳಗೇಶ್ವರ ದೇವರೇ ಇರಬೇಕನ್ನುವಷ್ಟರ ಮೆಟ್ಟಿಗೆ ಎಲ್ಲರಿಗೂ ಹೇಳಿ ನಿಂದಿರ್ಸ್ತಿದ್ರು. ಅವರು ತೊಗೊಂಡ ಜವಾಬ್ದಾರಿಯನ್ನು ಯಾವ ಕಾಲಕ್ಕೂ ಸಹಿತ ಅವರು ಹಿಂದೆ ಬಿದ್ದವರಲ್ಲ. ಅವ್ರಿಗೆ ಏನು ಬೇಕು, ಹೇಗಿರಬೇಕು, ಹೇಗೆ ಬರಬೇಕು. ಬಹುತೇಕ ಅಜ್ಜವರು ಯಾವುದಾದ್ರೂ ಒಂದು ದೊಡ್ಡ ಕಾರ್ಯಕ್ರಮದಾಗ ಅದಾರಂದ್ರೆ ಅದು 80% ಅವ್ರಿದ್ದು ಮಾತ್ರಕ್ಕೆ ಅದು ಸಕ್ಸಸ್ ಆಕ್ಕಿತ್ತು ಅನ್ನೋಷ್ಟರ ಮೆಟ್ಟಿಗೆ ತಮ್ಮ ಸೇವೆಯಿಂದನೇ ಅವರು ಗುರುತಿಸ್ಕೊಂಡವರು. ಹಾಗಾಗಿ ನಮಗೆ ಅವಕಾಶ ಸಿಕ್ಕಾಗ್ರಿ, ಎಲ್ಲರಿಗೆ ಎಲ್ಲ ಕಡೆಯಲ್ಲಿ ಸಿಗ್ತದೆ ಅವಕಾಶ. ಸಿಗೋದ ದೊಡ್ಡ ವರ, ಸಿಕ್ಕಾಗ ನಾವೆಲ್ಲ ಮಾಡಬೇಕು. ಮತ್ತು ನಾವೇನು ಮರಳು ಶಂಕರ ದೇವರು ಆದಂಗೆ ಆಗಕ್ಕತ್ತೇನ್ರಿ? ಅವರು ಆಕತ್ತೇನ್ರಿ? 12 ವರ್ಷಗಟ್ಟಲೆ ಅದಕ್ಕತ್ತೇನ್ರಿ? ನಿಮಗೆ 12 ವರ್ಷ ಅಲ್ಲ, ವರ್ಷದಾಗ 10 ದಿವಸ ಬಂದು ಸೇವೆ ಮಾಡುವ ಇಂಥದ್ದೊಂದು ಪರಂಪರೆ ಮಾಡಬೇಕಲ್ಲ. ಈ ಜೀವನ ಸಾರ್ಥಕ ಆಗೋದ ಯಾವಾಗ ಅಂತಂದ್ರೆ ಒಬ್ಬ ಯಾವನೋ ಮಗ ಭಾಳ ವಿಚಾರ ಮಾಡಕತ್ತಿದ್ದ. ಏನು ವಿಚಾರ ಮಾಡಕತ್ತಿದ್ದ? ಅವಾಗ ಅವ್ರ ತಂದೆ ಅಂತಾನೆ, ಯಾಕಪ್ಪ ಯಾಕೆ ಮುಂಜಾನೆಯಿಂದ ಭಾಳ ಟೆನ್ಷನ್ನಾಗಿದ್ದಂಗೆ ಕಾಣ್ತೀಯಲ್ಲ? ಅವಾಗ ಅವ ಅಂದ, ಅಪ್ಪಾಜಿ ಈ ಬದುಕು ಯಾವಾಗ ಸಾರ್ಥಕತೆ ಆಕೈತಿ ಅಂತ ಭಾಳ ವಿಚಾರ ಮಾಡಕತ್ತೀನಿ ಅಂದ.
ಬದುಕು ಯಾವಾಗ ಸಾರ್ಥಕತೆ ಆಕತ್ತೆ ಅಂತ ವಿಚಾರ ಮಾಡೋದಕ್ಕೆ ಇಟ್ಟಾಕೊಂಡ ಟೈಮ್ ಯಾಕೆ ತೊಗೋಬೇಕು ಅಂದವ. ಮತ್ತು ಏನು ಮಾಡಬೇಕು ಅವಾಗ ಅಂದವ, ಒಂದು ಚಲೋ ಪೇಪರ್ ತಗೋ, ಒಂದು ಪೆನ್ ತಗೋ ಹೇಳ್ತೀನಿ ನಾನು. ಯಾವ ಪೇಪರ್ ಯಾವ ಪೆನ್? ಒಂದು ಬಿಳಿ ಹಾಳಿ ತಗೋ, ಒಂದು ಪೆನ್ ತಗೋ. ಅವಾಗ ಅವ್ರು ಅಂದ್ರಂತ, ನೋಡು ಬದುಕು ಯಾವಾಗ ಸಾರ್ಥಕತೆ ಆಕೈತೆ ಅಂದ್ರೆ ಒಂದು ಪೇಪರ್ನ್ಯಾಗ ಇಲ್ಲಿ ಮಟ್ಟ ನೀ ಯಾರ್ಯಾರಿಂದ ಏನೇನು ತೊಗೊಂಡಿಯಲ್ಲ ಅದನ್ನು ಒಂದು ಲಿಸ್ಟ್ ಮಾಡು. ಬೇರೆ ಯಾರಾದರೂ ಕೊಟ್ಟಿರ್ಬೋದು ನಿನಗೆ. ಸಣ್ಣ ವಯಸ್ಸಿನಾಗಿದ್ದಾಗ ನಿನಗೆ ಯಾರೋ ಸೈಕಲ್ ಮೇಲೆ ಹತ್ತಿಸ್ಕೊಂಡು ಹೋಗಿರ್ಬೋದು. ಸಣ್ಣ ವಯಸ್ಸಿನಾಗಿದ್ದಾಗ ನೀ ಡಬ್ಬಿ ಓದಿರ್ಲಿಕ್ಕಿಲ್ಲ, ಯಾರೋ ತೊಂಬಂದು ಡಬ್ಬಿಯಾಗ ನಿನಗೆ ಒಂದು ತೂತು ಅನ್ನ ಕೊಟ್ಟಿರ್ಬೋದು. ನಿನಗೆ ಎರಿಯೋದಕ್ಕೆ ಮನೆಯೊಳಗೆ ಎಣ್ಣೆ ಇರಲಿಲ್ಲ, ಯಾರೋ ಎಣ್ಣೆ ತಂದು ಕೊಟ್ಟಿರ್ಬೋದು. ಇಂಥ ಅನೇಕ ಸಣ್ಣ ಸಣ್ಣ ವಿಷಯಗಳು ಯಾರು ಏನು ಕೊಟ್ಟಾರಲ್ಲ, ಕೊಟ್ಟಿದ್ದನ್ನು ಒಂದು ಕಡೆ ಲಿಸ್ಟ್ ಮಾಡು. ಇನ್ನೊಂದು ಕಡೆ ಅವ್ರ ಕಡೆ ಅಷ್ಟಕೊಂಡ ಇಸ್ಕೊಂಡ ಮೇಲೆ ನೀನು ಎಷ್ಟು ಹೊಳೆ ಕೊಟ್ಟಿ ಅನ್ನುವಂಥದ್ದು ಒಂದು ಕಡೆ ಲಿಸ್ಟ್ ಮಾಡು. ಯಾವಾಗ ಬದುಕು ಸಾರ್ಥಕತೆ ಆಕೈತೆ ಅಂದ್ರೆ ಇಸ್ಕೊಂಡಿದ್ದಕ್ಕಿಂತ ಕೊಟ್ಟಿದ್ದ ಲಿಸ್ಟ್ ದೊಡ್ಡದಿತ್ತು ಅಂದ್ರೆ ಅವಾಗ ಜೀವನ ಭಾಳ ಸಾರ್ಥಕತೆ ಆಕೈತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಹಾಗಾದರೆ ನಾವು ಮಾಡಬೇಕಲ್ಲ. ಕೆಡುವ ಶರೀರದ ಸಫಲತೆ ಯಾವುದೆಂದರೆ, ಕೆಡುವ ಶರೀರ ಇದು, ಕೆಟ್ಟು ಹೋಗುವಂಥ ಶರೀರ. ಯಾರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಯಾರು ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ, ಖ್ಯಾತ ಕವಿ ಕಾಳಿದಾಸ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ರಾಷ್ಟ್ರವನ್ನು ಕಾಳಜಿ ಮಾಡುವಂಥ ಕಾಳಜಿದಾಸರಾದ್ರೆ ಆಗಬೇಕಲ್ಲ ನಾವು. ಖ್ಯಾತ ಕವಿ ಕಾಳಿದಾಸ ಅಂತರೂ ಎಲ್ಲರಿಗೆ ಆಗಕ್ಕಾಗಂಗಿಲ್ಲ. ಅದಕ್ಕೆ ದೇಶವನ್ನು ರಕ್ಷಣೆ ಮಾಡುವಂಥ, ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವಂಥ ಕಾಳಜಿದಾಸರಾದ್ರೆ ಆಗಬೇಕಾಗ್ತದೆ. ನಾವು ಬೀದಿ ಒಳಗಿರ್ತಕ್ಕಂಥ ದೊಡ್ಡ ಬೀದಿ ಲೈಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮನೆಯನ್ನು ಬೆಳಗುವಂಥ ಒಂದು ಪುಟ್ಟ ಹಣತೆ ಆದ್ರೆ ಆಗಬೇಕು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೆಯುವಂಗಿಲ್ಲ. ಅದನ್ನು ನಾವು ಕಲ್ಕೋಬೇಕಾಗ್ತದೆ. ಕಲ್ಕೊಂತ ಹೋದಂಗೆಲ್ಲ ನಮಗೆ ಬೆಳ್ಕೊತ ಹೋಗ್ತದೆ, ಇಲ್ಲತ್ತಂದ್ರೆ ಏನಾಗಂಗಿಲ್ಲ. ಹಾಗಾಗಿ ಸೇವೆ ಬಗ್ಗೆ ಭಾಳಷ್ಟು ವಿಚಾರ ಮಾಡಬೇಕು. ಅಜ್ಜವ್ರ ಪಟ್ಟಾಧಿಕಾರದೊಳಗೆ ಅಂಥದ್ದೊಂದು ದೊಡ್ಡ ಸೇವೆ ಮಾಡಿದ್ರೆ ಅಂತ ತಿಳ್ಕೊಂಡು ನಾಡಿನ ತುಂಬ ಅಂಥದ್ದೊಂದು ದೊಡ್ಡ ಸುದ್ದಿ ಆಯಿತು. ಸುದ್ದಿ ಆಗಬೇಕಂದ್ರೆ ಸೇವೆ ಇದ್ದರೆ ಮಾತ್ರ ಸುದ್ದಿ ಆಗ್ತದೆ, ಹೊರತಾಗಿ ಸೇವೆ ಅನ್ನುವಂಥದ್ದು ಸುದ್ದಿಗಾಗಿ ಮಾಡುವಂಥದ್ದಲ್ಲ, ಮನಸ್ಸಿನ ಶುದ್ಧತೆಗಾಗಿ ಸೇವೆಯನ್ನು ಮಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಆ ಒಂದು ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರೆ, ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಎಲ್ಲ ಶರಣರು ಸಂಸಾರವನ್ನು ಮಾಡದವರೇ, ಸಂಸಾರದೊಳಗಿದ್ದವರೇ, ದಾಂಪತ್ಯದಾಗಿ ಇದ್ದವರೇ. ಬಹುತೇಕ ಅವ್ರ ಸಂಸಾರ ಹೇಗಿತ್ತು, ನಮ್ಮ ಸಂಸಾರ ಹೇಗದಾವ. ನಮ್ಮ ಸಂಸಾರ ಎಷ್ಟು ಮೆಟ್ಟಿಗೆ ಬಂದು ನಿಂತಾವ. ಇವತ್ತು ಈ ಸಂಸಾರದೊಳಗೆ ನಾವೆಲ್ಲ ವಿಚಾರ ಮಾಡ್ಕೊಳ್ಬೇಕು. ಬಹುತೇಕ ಕೋರ್ಟಿನೊಳಗೆ ಡೈವರ್ಸ್ ಕೇಸನ್ನು ತೊಗೊಂಡು ಹೋಗಿ 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 ಕೋರ್ಟ್ನವರು ಸಹಿತ ಪ್ರತ್ಯೇಕ ಒಂದು ಕೋರ್ಟ ಮಾಡಿ ಇಟ್ಬಿಟ್ಟಾರೆ. ಅದಕ್ಕೆ ಡೈವರ್ಸ್ ಕೇಸ್ ಏನದವಲ್ಲ, ಇವನು ಹುಟ್ಟು ನಮ್ದ್ರಾಗ ತೊಗೊಂಬಂದ್ರೆ ಬಗೆಹರಿಸೋಕ್ಕಾಗಂಗಿಲ್ಲ ಅಂತ ಅದಕ್ಕೊಂದು ಸಪ್ರೇಟ್ ಕೋರ್ಟ ಮಾಡ್ಯಾರ. ಅಲ್ಲೇ ಹೋಗ್ಬೇಕು, ಅವರು ಅಲ್ಲೇ ಹೋಗಿ ಡೈವರ್ಸ್ ತೊಗೋಬೇಕು. ಯಾರು ಕೂಡಿ ಬಾಳಬೇಕಾಗಿತ್ತು, ಯಾರು ಕೂಡಿ ಇರಬೇಕಾಗಿತ್ತು, ಅವರು ಯಾವ ಕಾಲಕ್ಕಾಗಿ, ಯಾರು ನಮ್ಮ ದೇಶದೊಳಗೆ ಒಂದು ಪರಂಪರೆ ಐತಿ, ಒಮ್ಮೆ ನನ್ನ ಗಂಡ ಕೈ ಹಿಡ್ದಾನಂದ್ರೆ, ಒಮ್ಮೆ ಹೆಂಡತಿ ಕೈ ಹಿಡ್ದಾಳಂತಂದ್ರೆ 7 ಸಪ್ತಪದಿಯನ್ನು ತುಳಿಸಿ ಲಗ್ನ ಮಾಡ್ತಾರೆ. ಇಷ್ಟೆಲ್ಲ ಮಾಡುವಂಥವ್ರು ವಿಚಾರ ಮಾಡ್ಕೋಬೇಕು. ನಾವೇನು ತಿಳ್ಕೊಬೇಕು ಅಂದರೆ, 7 ಹೆಜ್ಜೆಯನ್ನು ಆತನ ಕುಟಾಗ ನಾ ಹಾಕಿನಂದ್ರೆ ಒಂದು ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಅವನ ನನ್ನ ಗಂಡ, ಅವನ ನನ್ನ ಹೆಂಡತಿ ಅಂತ ಬದುಕುವಂಥ ದೊಡ್ಡ ಪರಂಪರೆಯ ದೇಶದೊಳಗೆ ಹುಟ್ಟಿದವ್ರು ನಾವೆಲ್ಲ. ಎಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಡೈವರ್ಸ್ ಅಕೌಂಟ್ ಮಾಡಿರಿ. ನೀವು ಮಠಕ್ಕೆ ಬರ್ತಾರೆ ಸ್ವಾಮಿಗಳ ಹತ್ರ, ಯಾಕೆ ಮನ್ಯರಾಗೈತೆ ಲಗ್ನಕ್ಕೆ ನಮ್ಮನ್ನ ಕರೆದಿರ್ತಾರೆ, ಅಕ್ಕಿ ಕಾಳು ಹಾಕಕ್ಕೆ ನಮ್ಮನ್ನ ಕರೆದಿರ್ತಾರೆ. ಹೊಳ್ಳಿ ಮತ್ತು ಅಜ್ಜಾರ ಯಾಕೆ ಹೊಂದವಲ್ರಿ ಅಂತ ಬರ್ತಾರೆ. ಹೊಂದವಲ್ಲ ಅಂತ ಬಂದಾಗ ನಾವು ವಿಚಾರ ಮಾಡ್ಕೋಬೇಕು. ಮೊನ್ನೆ ನಮ್ಮ ಮಟ್ಟಕ್ಕೆ ಒಂದು ಸಣ್ಣದು ಹಂಗೆ ಹೇಳ್ತೀನಿ ನಿಮ್ಗೆ, ಅದು ಎಷ್ಟು ನಿಮಗೆ ಶಿಲ್ಲಿ ಅನ್ನಿಸ್ಬೋದು, ಆದರೆ ಅದರಲ್ಲಿಂದ ಡೈವರ್ಸ್ ಅಕ್ಕವ ಅನ್ನೋದನ್ನು ವಿಚಾರ ಮಾಡ್ಕೋಬೇಕು. ಏನು ಅಜ್ಜಾರ, ನಮ್ಮ ಯಜಮಾನಿಗೆ ಒಟ್ಟಾರಿ ಟೇಬಲ್ ಮ್ಯಾನರ್ಸ್ ಇಲ್ಲ. ಅವ ಉಪ್ಪಿಟ್ಟು ಹಾಕಿ ಕೊಟ್ಟೆ ಅಂದ್ರೆ ಕೈಲಿ ಊಟ ಮಾಡ್ತಾನೆ ರೀ, ಸ್ಪೂನ್ ಹಿಡ್ಕೊಂಡು ಊಟ ಮಾಡೋಂಗಿಲ್ಲ. ತಿಳಿದ ಜನ ಹೇಳೋದು, ನಾನು ಉಪ್ಪಿಟ್ಟು ಹಾಕಿ ಕೊಟ್ರೆ ಅವ ಕೈಲೇ ಊಟ ಮಾಡ್ತಾನೆ ರೀ, ಸ್ಪೂನ್ ತೊಗೊಂಡು ಊಟ ಮಾಡೋಂಗಿಲ್ಲ. ಅವಂಗೆ ಟೇಬಲ್ ಮ್ಯಾನರ್ಸೇ ಇಲ್ಲ ಅಂತಂದರೆ, ಟೇಬಲ್ ಮ್ಯಾನರ್ಸ್ ಇಲ್ಲಾರ್ದಂತಹ ವ್ಯಕ್ತಿ ಕೂಟ ನಾ ಬದುಕಾಕೊಲ್ರಿ. ಅವ ಪೇಸ್ಟನ್ನು ಮುಂದಲಿಂದ ನಾ ತೆಗೆದುಕೊಂಡು ನಾ ಹೇಳ್ತೀನಿ, ಅವ ಹಿಂದಲಿಂದ ತೆಗೆದು ಪೇಸ್ಟ್ ತೊಗೋತಾನೆ ರೀ. ಹೀಗಾಗಿ ಅವಂಗೆ ಆ ಮ್ಯಾನರ್ಸನೇ ಇಲ್ಲ, ಹೀಗಾಗಿ ನಾವು ಅವ್ನ ಕೂಟ ಬದುಕಾಕೊಲ್ಲಿ ಅಂತ. ಇಂಥವೆಲ್ಲ ಸಣ್ಣ ಸಣ್ಣ ರೀಸನ್ನೊಳಗೆ ನಮ್ಮ ಸಂಬಂಧಗಳು ಹಾಳಾಗಿ ಹೊಂಟವ ಅಂತಂದ್ರೆ, ಶರಣರ ದಾಂಪತ್ಯ ಹೆಂಗಿತ್ತು, ಒಂದಿದ್ರೇನು ಬಿಟ್ರೇನು ನಿಮಗೆಲ್ಲ ಗೊತ್ತೈತಿ. ಜೇಡ್ರ ದಾಸಿಮಯ್ಯನವ್ರ ವಿಚಾರ, ಆ ವಚನಕಾರರಿಗಿಂತ ಪೂರ್ವದೊಳಗೆ ಬರ್ತಕ್ಕಂಥ ಪೂರ್ವವಚನಕಾರರವರು, ಅವ್ರಿಗೆ ಆದ್ಯ ವಚನಕಾರರು ಅಂತ ಕರೀತಾರೆ. ಆದ್ಯ ವಚನಕಾರರಾಗಿರ್ತಕ್ಕಂಥ ಜೇಡ್ರ ದಾಸಿಮಯ್ಯನವರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಯಾರ್ದು? ಸತಿ ಮತ್ತು ಪತಿ ಇಬ್ಬರೂ ಕೂಡಿರುವಂಥ ಭಕ್ತಿ ಹಿತವಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷಭರಿಸಿದಂತೆ ರಾಮ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಾಸಣೆಯ ಭಕ್ತೆ, ಗಂಡ ಕೊಂಬುವುದು ಪಾದೋದಕ ಪ್ರಸಾದ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಪ್ಪ ಬಸವಣ್ಣವ್ರು. ಹೆಂಡತಿ ಕೊಂಬುವುದು ಸೂರ್ಯ ಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ
ಹೆಂಡದ ಮರಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಗಂಡ ಒಂದು ಕಡೆ ಶಿವಲಿಂಗ ದೇವರ ಭಕ್ತದಾನ, ಹೆಂಡತಿ ಮಾರವಾಸನೆಯ ಭಕ್ತದಾಳ. ಗಂಡ ಪಾದೋದಕ್ಕೆ ಪ್ರಸಾದ ಬೇಕಂತಾನ, ಹೆಂಡತಿ ಮತ್ತೊಂದು ಸೂರ್ಯಮಾಂಸ ಕೇಳ್ತಾಳಂದ್ರೆ ಅದಕ್ಕೆ ನಡೆಯಂಗಿಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿ ಇರಲು ಅಂತ ಅಷ್ಟೇ ಹೇಳ್ಯಾನ ಸರ್ವಜ್ಞ. ನಾವೊಂದು ಲೈನ್ ಏನು ಬಳಸ್ಕೋಬೇಕು ಅದ್ರಾಗಂತಂದ್ರೆ, ಇಚ್ಛೆಯ ನರಿವ ಸತಿ ಇರಲು ಅಂತ ಏನೈತಲ್ಲ ಅದರೊಳಗೆ ನಾವೊಂದೇನು ಸೇರಿಸ್ಕೋಬೇಕಂತಂದ್ರೆ, ಇಚ್ಛೆಯ ನರಿವ ಸತಿಪತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನೋಡ್ರಿ, ಇಷ್ಟು 3 ಕರೆಕ್ಟ್ ಇದ್ವು ಅಂದ್ರೆ ಸ್ವರ್ಗ ಅಂತಿದ್ರೆ ಅದಕ್ಕೆ ಕಿಚ್ಚು ಹಚ್ಚಿಬಿಡು ಅಂತ ನಾವು ಅಂದರೆ ಎಷ್ಟು ದೊಡ್ಡದಿರಬೇಕು, ಬೆಚ್ಚನ ಮನೆ ಇರಬೇಕಲ್ಲ. ಮನೆ ಎಲ್ಲರೂ ಕಟ್ಕೊಂಡವ್ರು, ಈಗ ಮನೆ ಭಾಳ ಮಂದಿ ಕಟ್ಕೊತಾರೆ. ಮನೆ ಎಷ್ಟು ದೊಡ್ಡದು ಕಟ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಮನೆಯೊಳಗಿರುವಂಥವ್ರ ಮನಸ್ಸು ಎಷ್ಟು ದೊಡ್ಡದು ಅನ್ನೋದು ಭಾಳ ಮುಖ್ಯ ಆಕೈತಿ. ಒಬ್ಬ ದೊಡ್ಡ ಸಾಹುಕಾರ 3 ಅಂತಸ್ತಿನ ಮನೆ ಕಟ್ಟ್ಯಾನ. 3 ಅಂತಸ್ತಿನ ಮನೆ ಕಟ್ಟಿದ ಮೇಲೆ 3 ಅಂತಸ್ತಿನ ಮನೆ ಕಟ್ಟಿದ ಮೇಲೆ ಬೆಳದಿಂಗಳ ಬೆಳಕಿನೊಳಗೆ ನನ್ನ ಮನೆ ಹೆಂಗೈತೆ ಅಂತ ರಾತ್ರಿ ನೋಡಕ್ಕೆ ಹೋಗ್ಯಾನ. ರಾತ್ರಿ 12-12ವರೆ ಆಗೈತಿ. ಬೆಳದಿಂಗಳ ಬೆಳಕಿನೊಳಗೆ ಮನೆ ಹೆಂಗೈತೆ ಅಂತ ನೋಡಕ್ಕಂತ ಬಂದು 1ನೇ ಅಂತಸ್ತಿಗಿಂದ 2ನೇ ಅಂತಸ್ತಿಗೆ ಬಂದ, 2ನೇ ಅಂತಸ್ತಿಗಿಂದ 3ನೇ ಅಂತಸ್ತಿಗೆ ಬಂದ. 3ನೇ ಅಂತಸ್ತಿಗೆ ಬಂದು ನೋಡಿದ, ಭಾಳ ಖುಷಿ ಅನ್ನಿಸ್ತು. ಎಷ್ಟು ಖುಷಿ ಅನ್ನಿಸ್ತು ಅಂದರೆ, ನನ್ನಟ್ಟು ಚಲೋ ಮನೆ ಯಾರು ಕಟ್ಟೇ ಇಲ್ಲ ಅಂತ. ನಾವು ಕಟ್ಟದಾಗ ಅಟ್ಟ ಖುಷಿಯಾಗಿರ್ತೈತೆ. ಅದು ನಮ್ಗಿಂತ ದೊಡ್ಡದು ಕಟ್ಟೋರು ರಗಡ ಮಂದಿ ಅದಾರ. ಈಗ ನೋಡಿರಿ, ಹೈವೇದಾಗ ಹೊಂಟ್ರಿ ನೀವು, ನಿಮ್ದು ಇಲ್ಲಿ ಬೆಳಗಾವಿ ಟು ಪುನಃ ಹೈವೇ ಐತಲ್ಲ, ನೀವು ಮುಂದೆ ಹೊಂಟ್ರಿ ಅಂದ್ರೆ ನಿಮ್ಗಿಂತ ಮುಂದೆ ಮಂದಿ ಅದಾರ. ಇಲ್ಲ ನಾವು ಅವ್ರಿಗಿಂತ ಹಿಂದೆ ಅದೀವಂದ್ರೆ ನಿಮ್ಗಿಂತ ಹುಬ್ಳಿ ಕಡೆ ಹಿಂದೆ ಬರಾಕತ್ತಾರಲ್ಲ, ಅಲ್ಲಿ ಹಿಂದೆ ಮಂದಿ ಅದಾರ. ನೀವು ಹಿಂದೂ ಇಲ್ಲ ಮುಂದೆ ಇಲ್ಲ, ನಿಮ್ಮ ಜಗದಾಗ ಅದ ರೀ, ತಿಳಿದತ್ತಿಲ್ಲ ಹೇಳೋದು. ನಾವು ಮುಂದೆ ಹೊಂಟಿವಿ ಅಂದ್ರೆ ನಮ್ಗಿಂತ ಮುಂದೆ ಅದಾರ, ಪುನಃ ಕಡೆ ಅದಾರಲ್ಲ, ಯಾಕೆ ಮಂದಿ ಅದಾರ. ನಾ ಹಿಂದೆ ಅದೀನಿ ರೀ ಅವ್ರಿಗಿಂತ ಹಿಂದೆ ಅಂದ್ರೆ ಹುಬ್ಳಿಯಿಂದ ಬರಾಕತ್ತಾರ. ನೀವೆಲ್ಲಿದ್ದೀರಿ? ಎಲ್ಲ ಶರಣ ಬಂಧುಗಳಿಗೆ ಕೇಳಕತ್ತೀನಿ, ನಾವೆಲ್ಲಿದ್ದೀವಿ? ಸದ್ಯಕ್ಕೆ ಮಠದಾಗದೀವಿ. ಅದನ್ನು ಇಷ್ಟ ವಿಚಾರ ಮಾಡ್ಬೇಕು. ನಾವು ಹಿಂದೂ ಇಲ್ಲ ಮುಂದೆ ಇಲ್ಲ, ನಮ್ಮ ಜಗದಾಗ ನಾವು ಅದೀವಿ, ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳುವಂಥದ್ದು ಅಂತಂದ್ರೆ, ಆ ಮನೆಯನ್ನು ಕಟ್ಟದಾಗ ಹಂಗೆ ಅನಿಸಿತ್ತು ಸಾಹುಕಾರ್ಗೆ, ನನ್ನ ನಟ್ಟು ಚಲೋ ಮನೆ ಯಾರು ಕಟ್ಟ್ಯಾರ ಅಂತ. ಅದು ಇರ್ತೈತಿ, ಮನಸ್ಸಿನಾಗ ಇರ್ತೈತಿ. ಭಾಳ ಚಲೋ ಹೊಗಳ್ಕೊಂತಿರ್ತಾರೆ, ಹಂಗೆ ಇರ್ತೈತಿ. ಅದೇನು ಕಟ್ಟದವ್ರಿಗೆ ಆನಂದ ಇರ್ತೈತಿ, ಅವ್ರು ಹೊಗಳ್ಕೊಳಕ್ಕೆ. 3 ಅಂತಸ್ತಿನ ಮನೆ ಮೇಲೆ ಕೂತ್ಕೊಂಡು ಆ ಮಾಲಕನ ಕಣ್ಣ ತನ್ನ ಮನೆ ಮೇಲೆ ಹೋಗ್ಬೇಕಿಲ್ಲ, ಅಲ್ಲೇ ಪಕ್ಕದಾಗ ಒಂದು ಗುಡಿಸಲಿತ್ತು. ಗುಡಿಸಲು ಮೇಲೆ ಕಣ್ಣು ಹೋಯಿತು. ಗುಡಿಸಲು ಮೇಲೆ ಕಣ್ಣು ಹೋದ ಕೂಡಲೇನ ಅವ ಇದ್ದಿದ್ದು 3 ಅಂತಸ್ತಿನ ಮನೆ ಮೇಲೆ ಅದಾನ. ಮನಸ್ಸು ಎಲ್ಲಿ ಬಂದೈತಮ್ಮ? ಗುಡಿಸಲು ಮೇಲೆ ಬಂದೈತಿ. ಅವನ ದೇಹ ಇರೋದು 3 ಅಂತಸ್ತಿನ ಮನೆ ಮೇಲೆ ಅದ, ಅವನ ಮನಸ್ಸು ಎಲ್ಲಿ ಬಂದದ? ಗುಡಿಸಲಿನ ಮಠ ಬಂದದ. ಗುಡಿಸಲ ನೋಡಿಕೊಂಡು ಸಾಹುಕಾರಂದ, ಈ ಗುಡಿಸಲ ನನ್ನ ಮನೆ ಪಕ್ಕದಾಗಿದ್ದಕ್ಕೆ ನನ್ನ ಮನೆ ಸೌಂದರ್ಯ ಹಾಳಾಗಕತ್ತದ, ಹೇಗಾದ್ರೂ ಮಾಡಿ ಈ ಗುಡಿಸಲ ಕಿತ್ತೊಗಸ್ಬೇಕಂತ ತಳಗ ಬಂದ. ಎಲ್ಲಿದ್ದವ? ಎಲ್ಲಿದ್ದಮ್ಮ? 3ನೇ ಅಂತಸ್ತಿನಾಗ ಅದನ. ಮನಸ್ಸು ಎಲ್ಲಿ ಬಂದೈತಿ? ಗುಡಿಸಲಕ್ಕೆ ಬಂತು. ಗುಡಿಸಲಕ್ಕೆ ಬಂದ ಕೂಡಲೇನ, ಗುಡಿಸಲಕ್ಕೆ ಬಂದು ಒಳಗೆ ಹೋಗಕ್ಕೆ ಯಾರು ಇರ್ಬೇಕಲ್ಲ ಮನ್ಯಾಗ ಬಂದು ನೋಡ್ತಾನ, ಒಂದು ಪುಟ್ಟ ಹಣತೆಯನ್ನು ಹಚ್ಕೊಂಡು ಒಂದು ವಯಸ್ಸಾಗಿರುವಂಥ ಮುದುಕಿ ಅಲ್ಲೇ ಕುಂತಿತ್ತು. ಯಾರದಿರಿ ಮನೆ ಒಳಗೆ ಅಂದಿವ. ಒಳಗೆ ಹೋಗ್ಬೇಕಾದ್ರೆ ಕೇಳ್ತಾರಲ್ಲ, ಯಾರದಿರಿ ಮನೆ ಒಳಗೆ, ಯಾರದಿರಿ ಮನೆ ಒಳಗೆ ಅಂದ ಕೂಡಲೇನ ಆ ಮುದಿ ಒಳಗಿರ್ತಕ್ಕಂಥ ಮುದಿಗೆ ಒಂದು ಚಲೋ ಮಾತು ಹೇಳ್ತಾಳೆ. ಆಕೆ ಏನಂತಾಳಂದ್ರೆ, ಯಪ್ಪ ಯಾರದಿರಿ ಮನೆ ಒಳಗೆ ಅಂತ ಕೇಳಕ್ಕೆ ಬಂದಿಯಲ್ಲ, ಇಲ್ಲಿ ಕಡೆತನಕ್ಕೆ ಯಾರು ಇರೋರು ಅದಾರ ಒಳಗೆ ಬಾ ಅಂದ ಆಕಿ. ಎರಡು ಚಲೋ ಐತ್ರಿ ಅವು. ಮತ್ತು ನಿಮ್ಗೆ ಯಾರು ಕೇಳಿದ್ರೆ ಮತ್ತು ನೀವು ಶಾಶ್ವತ ಇಲ್ಲಿ ಯಾರು ಅದಾರ ಅಂತ ಅನ್ನಕತ್ತೇನೆ. ಇಲ್ಲ, ಯಾರದಾರ ಈ ಮನೆ ಒಳಗೆ? ನಮ್ಮ ಮನೆ ಬೇರೆನೇ ಐತಿ, ನಮ್ಮ ಮನೆ ಒಂದು ಬೇರೆ ಐತಿ. ಮನೆ ಕಟ್ಟುವ ಮನುಜನೇ ನೀನಿಲ್ಲದಾಗ ಕಟ್ಟುವರೊಂದು ಮನೆ, ಬೆಳಕಿನ ಕಿಂಬ ಅದಕ್ಕಿಲ್ಲ ಬೆಳಕಿನ ಕಂಬ ಐತಂದ. ಮನೆ ಕಟ್ಟಬೇಕಾದ್ರೆ, ಈ ಮನೆ ಕಟ್ಟಬೇಕಾದ್ರೆ ಮುಹೂರ್ತ ಕೇಳ್ತಾರೆ. ಈ ಮನೆ ಕಟ್ಟಬೇಕಾದ್ರೆ ಭಾಳಷ್ಟು ಮಂದಿ ಮುಹೂರ್ತ ನೋಡ್ತಾರೆ, ಅದನ್ನು ನೋಡಿ ಮತ್ತೊಂದು ನೋಡ್ತಾರೆ. ಎಲ್ಲ ನೋಡಿ ಸ್ವಾಮಿಗಳು ಕರ್ಕೊಂಡು ಹೋಗಿ ಗೋ ಒಳಗೆ ಕುಂದ್ರಿಸಿ, ಗಂಗೆ ಒಳಗೆ ಹೋಗಿಸಿ, ಎಲ್ಲ ಹೋಗಿಸಿ ಓಪ್ಲಿಂಗ್ ಮಾಡ್ತಾರೆ. ಈ ಮನೆ ಕಟ್ಟಬೇಕಾದ್ರೆ ನಾವಿರು ನಮ್ಮದು ಒಂದು ಕೊನೆಗೆ ರೆಡಿ ಮಾಡ್ತಾರೆ ನೋಡ್ರಿ ಮನೆ. ಅದ್ರ ಸೈಜ್ ಎಷ್ಟು ರೀ ಅಮ್ಮಾರ? 2x4 ಅಲ್ರಿ, 6x3. 6x3. ಮನೆ ಕಟ್ಟುವ ಮನುಜನೇ ನೀನಿಲ್ಲದಾಗ ಕಟ್ಟುವರೊಂದು ಮನೆ, ಅದಕ್ಕಿಲ್ಲ ಕಂಬ ಬೆಳಕಿನ ಬಿಂಬ. ಅದರೊಳಗೆ ಕಂಬನೂ ಇಲ್ಲ, ಕಾಲಮೂ ಇಲ್ಲ, ಮತ್ತೊಂದು ಇಲ್ಲ. ನೀ ಇಲ್ಲಿ ಹೋಗಿ ಅಂದ್ಕೂಡಲೇ ರೆಡಿ ಆಗತ್ತೈತೆ. ಅಲ್ಲೇ ನೀವು ಹೋಗಿ ಅಂದ್ಕೂಡಲೇ ಪಟ್ನ JCB ತೊಗೊಂಡು ರೆಡಿ ಮಾಡೋಕೆ ಚಲೋ ಮಾಡ್ತಾರೆ. ಹಂಗೆ ಇಲ್ಲಿ ಹೋದನ್ನು ಸುದ್ದಿ ಸಾಕು ನೋಡಿ 4 ಮಂದಿ ಹೋಗೇ ಬಿಡ್ತಾರೆ ಪಟ್ನ. ಹಂಗೆ ನಿಮಗೆ ಗೊತ್ತಿರಲಿ, ಎಲ್ಲರೂ ರೆಡಿ ಅದಾರ ಜಗತ್ನಾಗ. ನಮ್ಮನ್ನು ಹೊರವ್ರು ರೆಡಿ ಅದಾರ, ಮುಂದೆ ಕುಂತ ಅಳವ್ರು ರೆಡಿ ಅದಾರ, ನಮ್ಮನ್ನು ಹೊಯ್ಯಾಕೆ 4 ಮಂದಿ ರೆಡಿ ಅದಾರ, ಬಸ್ನವ್ರು ರೆಡಿ ಅದಾರ, ಮತ್ತು ಸುಡುದಿದ್ರು ಕಟ್ಟಿಗೆ ರೆಡಿ ಅದಾವ, ಸುಡಾಕಿಡಾಕ ಮಗಾನೂ ರೆಡಿ ಅದಾನ. ನೀವು ಹೋಗೋದಟ್ಟ ಕಾಯಕತ್ತಾರ ಅವ್ರು. ಮತ್ತು ಹೋದ ಮೇಲೆ ಎಲ್ಲ ಆಟೋಮೆಟಿಕ್ ಆಗತ್ತವ ಅವು.
ಈ ಮನೆ ಕಟ್ಟಬೇಕಾದ್ರೆ ಎಷ್ಟು ಮಂದಿ ಕರಿಬೇಕು, ಹಂಗೆ ಅವನು ಕರಿ ಇವನು ಕರಿ, ಅಲ್ಲಿ ಯಾರನ್ನ ಕರೀದ ಅವಶ್ಯಕತೆ, ನೀವು ಹೋದ್ರೆ ಅಟ್ಟ ಸಾಕು, ಎಲ್ಲರೂ ಆಟೋಮೆಟಿಕ್ ಕೊಡ್ತಾರೆ, ಅಲ್ಲಿ ಎಲ್ಲರೂ ಬಂದ ಬಿಡ್ತಾರೆ, ಅಲ್ಲಿ ವೈರಿನೂ ಬರ್ತಾನೆ, ಬೇಕಾದವನು ಬರ್ತಾನೆ, ಬೇಡನೂ ಅದಕ್ಕೆ ಅವ್ರು ಅಂತಾರೆ, ಮನೆ ಕಟ್ಟುವ ಮನುಜನೇ ನೀನಿಲ್ಲದಾಗ ಕಟ್ಟುವರೊಂದು ಮನೆ, ಅದಕ್ಕಿಲ್ಲ ಕಂಬ ಬೆಳಕಿನ ಬಿಂಬ, ನಿನ್ನ ಒಳಗಿಟ್ಟೊಡನೆ ಮುಚ್ಚುವ ರಾಮನೆ. ಈ ಮನೆ ಒಳಗೆ ಹೋದ ಕೂಡಲೇ ಕದ ತಕ್ಕೊಂಡು ಕುಂದಿರ್ತಿದ್ದಿ, ಆ ಮನೆ ಮುಗ್ದ ಹೋತ ಮುಚ್ಚಿ ಹೊಳಿ ಸಹಿತ ನೋಡಂಗಿಲ್ಲ, ಮತ್ತೆ ಹೊಳ್ಳಿ ನೋಡಂಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ತೊಗೊಂಡು ಹಿಂಗೆ ಮಕ್ಕಕ್ಕೆ ಮಣ್ಣು ಹೋಗಿದ್ರು ರೈಟ. ನಿನ್ನೊಳಗಿರಿಸಿದೊಡನೆ ಮುಚ್ಚುವಾರ ಮನೆ, ಯಾರಿಲ್ಲದ ಮನೆಯೊಳಗೆ ನೀನು ಒಬ್ಬಂಟಿ, ಮ್ಯಾಲೆ ಒಂದು ಬಾರಿ ಹೆಂಟಿ, ಅದ್ರ ಮೇಲೆ ಒಂದು ಮುಳ್ಳಿನ ಕಂಟಿ, ಯಾರಿಲ್ಲದ ಮನೆಯೊಳಗೆ ನಾವೆಲ್ಲರೂ ಕೂಡ ಒಬ್ಬಂಟಿ. ಮತ್ತು ನಮ್ಮನ್ನ ಹಿಡ್ಕೊಂಡು ಹೇಳ್ತೀವಿ, ಮತ್ತು ನಮ್ಗೆ ಯಾರು ಬರ್ತಾರನ ಅಲ್ಲಿ, ಯಾರು ಬರೋಂಗಿಲ್ಲ. ಆ ಮನೆ ಬೇರೆ, ಅವ ಯಾರು ಒಳಗೆ ಇರಾಕ ಬರೋರದಾರ ಬಾಯಪ್ಪ ಅಂದ ಕೂಡ್ಲೇನ ನೋಡ್ರಿ ಆ ಮುದುಕಿ ಸಂಸ್ಕಾರ ಹೇಗಿತ್ತು ಅಂತಂದರೆ, ಅವ್ರಿಗೆ ಮನೆ ಒಳಗೆ ಕುಂದ್ರಿಸೋದಕ್ಕೆ ಚಲೋ ಸೋಫಾ ಸೆಟ್ ಇರಲಿಲ್ಲ, ಒಳಗೆ ಬರೋದು ಕುಂದ್ರಿಸೋಕೆ ತಿಳ್ಕೊಂಡು ಸೋಫಾ ಸೆಟ್ ಇರಲಿಲ್ಲ. ಆದರೆ ಒಳಗೆ ಬಂದಂಥ ವ್ಯಕ್ತಿಗಳು ಮನೆಗೆ ಅತಿಥಿಯಾಗಿ ಬಂದಾರ ಅಂತಂದ್ರೆ ಅವ್ರು ಕುಂದ್ರಿಸೋದಕ್ಕೆ ಒಂದು ಕಂಬಳಿ ಹಾಕ್ತಾಳೆ. ಹಾಕಿದ ಕೂಡ್ಲೇನ ಒಳಗೆ ಕುಂದ್ರಿಸೋಕೆ ಕುಂತು ಕೂಡ್ಲೇನ ಅವಳು ಕೊಡಾಕ ಬೋರ್ಮಿಟ ಇರಲಿಲ್ಲ, ಸ್ಲೋ ಒಂದಿಷ್ಟು ಬೆಲ್ಲ ನೀರು ತೊಗೊಂಬಂದು ಕೊಡ್ತಾಳೆ. ಹೇಳ್ರಿಪ್ಪ ಯಾಕೆ ಬಂದಿದ್ದು? ನಾನು ನಿನ್ನ ಮನೆ ಪಕ್ಕದಾಗ 3 ಅಂತಸ್ತಿನ ಮನೆ ಕಟ್ಟಿರುವಂಥ ಸಾಹುಕಾರ. ಹೇಳ್ರಿಪ್ಪ ಏನಾಯ್ತು ಅಂದ್ಲಕ್ಕಿ. 3 ಅಂತಸ್ತಿನ ಮನೆ ಕಟ್ಟಿರಪ್ಪ, ನಮ್ಮದು ಗುಡಿಸಲು ಇಲ್ಲಿ ಯಾಕೆ ಬಂದಿರಿ ಅಂದ್ಲಕ್ಕಿ. ನೀ 3 ಅಂತಸ್ತಿನ ಮನೆ ಕಟ್ಟಿದ್ರೆ ನನ್ನ ಹತ್ರ ಗುಡಿಸಲಕ್ಕೆ ಯಾಕೆ ಬರಬೇಕು? ಅವ ಅಂತಾನೆ, 3 ಅಂತಸ್ತಿನ ಮನೆ ಕಟ್ಟಿನಲ್ಲ, ರಾತ್ರಿ ನೋಡಾಕಂತೂ ಹೊರಗೆ ಬಂದೀನಿ, ನಿನ್ನ ಗುಡಿಸಲ ನನ್ನ ಮನೆಗೆ ಅಸಹ್ಯ ಕಾಣಕತ್ತದ, ಈ ಗುಡಿಸಲು ಇದ್ದಿದ್ದಕ್ಕೆ ನನ್ನ ಮನೆ ಸೌಂದರ್ಯ ಹಾಳಾಗಿ ಹೊಂಟದ. ಅದಕ್ಕೆ ಏನು ಮಾಡ್ರಿಪ್ಪ, ಏನು ಮಾಡೋಕ್ಕೆ ಹೋಗಬೇಡ, ನೀನು ಏನಾದರೂ ಮಾಡು, ಎಷ್ಟು ರೊಕ್ಕ ಕೇಳು, ಅಷ್ಟು ರೊಕ್ಕ ಕೊಡ್ತೀನಿ, ಗುಡಿಸಲ ಕಿತ್ಕೊಂಡು ಹೋಗು, ಗುಡಿಸಲ ಕಿತ್ಕೊಂಡು ಹೋಗಂದು ಕೂಡ್ಲೇನ ಅವಾಗ ಮುದಿಕಂತಾಳೆ, ಯಪ್ಪ ನನಗೆ ರೊಕ್ಕ ಕೊಡ್ಬೇಕಂತ ಬಂದಿಯಲ್ಲ ನೀನು, ಎಷ್ಟು ರೊಕ್ಕ ಕೊಡವ ನೀನು ನನಗೆ, ಎಷ್ಟು ರೊಕ್ಕ ಕೊಡ್ತಿದ್ದಿ? ನೋಡು, ಈ ಗುಡಿಸಲದೊಳಗೆ ರೊಕ್ಕಕ್ಕೆ ಬೆಲೆ ಕಟ್ಟಕ್ಕೆ ಬಂದಿಯಲ್ಲ, ನನ್ನ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕೆ ಆಗ್ತದೆ ಏನು ನಿನಗೆ? ನೀ ಎಷ್ಟು ರೊಕ್ಕ ಸುರಿದು 3 ಅಂತಸ್ತಿನ ಮನೆ ಕಟ್ಟಿಯಲ್ಲ, ಈ ಒಂದು ಮನೆಯೊಳಗೆ 40 ವರ್ಷದಿಂದ ನನ್ನ ಗಂಡ ನಾನು ಜೀವನ ಮಾಡ್ಕೊತ ಬಂದೀವಿ. ಒಂದು ದಿವಸ ನನ್ನ ಗಂಡ ಕುಡಿದು ಬಂದಿಲ್ಲ, ಒಂದು ದಿವಸ ಇಸ್ಬೇಟ್ ಆಡಿ ರೊಕ್ಕ ಸೋತು ಬಂದಿಲ್ಲ, ಒಂದು ದಿವಸ ದುಡಿಲಾರ್ದಂಗೆ ನನ್ನ ಗಂಡ ಬಂದಿಲ್ಲ, ನನ್ನ ಕುಟಾಗ ಒಂದು ದಿವಸ ಜಗಳಾಡಿಲ್ಲ, ಒಂದು ದಿವಸ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಲ್ಲ, ಒಂದು ದಿವಸ ನಾವು ಕೋರ್ಟಿಗೆ ಹೋಗಿಲ್ಲ. 1 ರೊಟ್ಟಿ ಇತ್ತು ಅಂದ್ರೆ ಅರ್ಧ ರೊಟ್ಟಿ ನಾ ತಿಂದೀನಿ, ಅರ್ಧ ರೊಟ್ಟಿ ಅವನು ಕೊಟ್ಟೀನಿ, ಏನೂ ಇಲ್ಲ ಅಂದರೆ ಇಬ್ಬರು ನೀರು ಕುಡ್ಕೊಂಡು ಆರಾಮ್ ಇದ ಮನೆಯೊಳಗೆ 40 ವರ್ಷ ಸುಖದ ಸುಪ್ಪತ್ತಿಗೆ ಜೀವನವನ್ನು ನಡೆಸಿವಲ್ಲಪ್ಪ. ಆ ನೆಮ್ಮದಿ ಕೊಡೋಕ್ಕಾಕೈತೆ ಅಂದ್ರೆ ಕೊಡು ತಮ್ಮ, ನೀನು ರೊಕ್ಕ ತೊಗೊಂಡು ನೀನು 3 ಅಂತಸ್ತಿನ ಬಿಲ್ಡಿಂಗ್ನಾಗ ಇಟ್ಕೋ ಅಂತ ಹೇಳ್ತಾಳಕ್ಕೆ ಅಮ್ಮ. ನಾನು ಮನೆ ಕಟ್ಟಿದ್ದು, ಭಾಳ ಮಂದಿ ರೊಕ್ಕ ಇಟ್ಕೊಂಡು ಮನೆ ಕಟ್ಟಿದ್ರೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೇಕಾಗಿರುವಂಥದ್ದು ಆನಂದ ಬೇಕಾಗ್ಯದ. ಮನೆ ಭಾಳ ದೊಡ್ಡ ಹಾಕ್ಕೊಂತ ಹೊಂಟಾವ, ಆದ್ರೆ ಮನಸ್ಸು ಭಾಳ ಸಣ್ಣ ಹಾಕ್ಕೊಂತ ಹೊಂಟ್ರೆ ಏನು ಮಾಡೋದದ? ಮನೆ ದೊಡ್ಡದಿದ್ದಂಗೆ ಮನಸ್ಸನ್ನು ಭಾಳ ದೊಡ್ಡದಿರ್ಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ. ಖರ್ಚಿಗೆ ರೊಕ್ಕ ಬೇಕಲ್ಲ, ಯಾರಿಗೆ ಬೇಡ ರೊಕ್ಕದ ಬಗ್ಗೆ ಅಂಕರು ಮನೆ ಹೇಳಿ ನಿಮ್ಗೆ. ಏನು ಅರಿವ ಸತಿ ಇರಲು ಮನೆಗೆ ಇಚ್ಛೆ ಅರಿಯುವಂಥ ಸತಿ ಹೇಗಿರಬೇಕು? ಜೇಡರ ದಾಸಿಮಯ್ಯನವರು ಭಾಳ ದೊಡ್ಡ ಜ್ಞಾನಿಗಳು, ಶ್ರೀಶೈಲದೊಳಗೆ ಚಂದ್ರಗುಂಡ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥ ವ್ಯಕ್ತಿಗಳಿಂದ ದೀಕ್ಷೆಯನ್ನು ಪಡ್ಕೊಂಡು ಬರ್ತಾರಂತ ಬರೀತಾರೆ ಇದ್ರಾಗ. ನೋಡಿ, ಅಲ್ಲಿಂದ ಪಡ್ಕೊಂಡು ಆ ದಿಕ್ಕಿನಿಂದ ಹಿಂಗೆ ಹೊರಬೇಕಾದ್ರೆ ಅವ್ರಿಗೆ ಮದುವೆ ಆಗ್ಬೇಕಂತ ಅನ್ನಿಸ್ತು. ಮದುವೆ ವಯಸ್ಸಿಗೆ ಮದುವೆ ಆಗ್ಬೇಕಲ್ಲ, ಮದುವೆ ಆಗಬೇಕು ಅಂತ ಬಂದಾಗ ಎಲ್ಲರೂ ಹುಡುಕೋದು ಹೆಣ್ಣನ್ನು ಹುಡುಕ್ತಾರೆ. ಆದರೆ ಜೇಡರ ದಾಸಿಮಯ್ಯನವರು ಹೆಣ್ಣನ್ನು ಹುಡುಕಲಿಲ್ಲ, ಒಲವಿನ ಕಣ್ಣನ್ನು ಹುಡುಕಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಬೇಕಾಗಿರುವಂಥದ್ದು ಕೇವಲ ಹೆಣ್ಣಲ್ಲ, ಅವರಿಗೆ ಒಲವಿನ ಕಣ್ಣು ಬೇಕಾಗಿತ್ತು. ಆ ಒಲವಿನ ಕಣ್ಣನ್ನು ಹುಡುಕಬೇಕು ಅಂತ ತಿಳ್ಕೊಂಡು ಹೀಗೆ ಅಡ್ಡಾಡಬೇಕಾದ್ರೆ ಅವ್ರಂತಾರೆ, ನನ್ನ ಮದುವೆ ಆಗಬೇಕಾದ್ರೆ 3 ಕಂಡೀಷನ್ ಅದಾವ ಅಂತಾರೆ ಅವ್ರು. ಭಾಳ ಕಂಡೀಷನ್ ಅದಾವೆ ನನ್ನ ಮದುವೆ ಆಗ್ಬೇಕಾದ್ರೆ. ಈಗ ನೀವು ನೋಡ್ತಿರಲ್ಲ, ವರ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಿರಲ್ಲ, ಅವ್ರು ಅಂತಾರೆ ನನ್ನ ಮದುವೆ ಆಗೋರು ಹಿಂಗಿರಬೇಕು ಅಂತ ಅವ್ರು ಅಂತಾರೆ. ಏನು ಕಂಡೀಷನ್ನು? ಅದ್ರಾಗ ಯಾರು ಬರ್ತಾರೆ ರೀ ಕಂಡೀಷನ್ ಅಂದರೆ? ಅವಾಗ ಹಂಗಾತು ಹಿಂಗಾತಂತ ಭಾಳ ಮಂದಿ ಅವ್ರಿಗೆ ಕನ್ಯೆ ಕೊಡಲಿಲ್ಲ. ಆದರೆ ಒಬ್ಬ ಹೆಣ್ಮಗಳು ದುಗ್ಗಳೆ ಅನ್ನುವಂಥ ಹೆಣ್ಮಗಳು ನೋಡ್ರಿ, ಅವ್ರ ಹೆಂಡತಿ ದುಗ್ಗಳೆ, ಅವ್ರ ಆತ್ಮೀಯ ಶಿಷ್ಯ ವಲಯದೊಳಗೆ ಸುಗ್ಗಲೆ ಅನ್ನುವಂಥ ಒಬ್ಬ ಹೆಣ್ಮಗಳು ಶಿಷ್ಯಳಾಗಿ ಬರ್ತಾಳೆ. ದುಗ್ಗಳೆ ಅನ್ನುವಂಥ ಒಬ್ಬ ಹೆಣ್ಮಗಳು ಅವಳ ಹೆಂಡತಿಯಾಗಿ ಬರ್ತಾಳೆ. ಅವಳಂತಾಳೆ, ಏನು ನಿಮ್ಮ ಕಂಡೀಷನ್ನು? ನೀ ಏನಾದರೂ ಮದುವೆ ಆಗಬೇಕಾದ್ರೆ ನನಗೆ ನೀರಿಲ್ಲದೆ ನೀರು ಹಾಕಲಾರ್ದಂಗೆ ಅನ್ನ ಮಾಡಿ ಕೊಡಬೇಕು ಅಂತ. ಆಯ್ತು ರೀ, ಎಸ್. ನೀವು ಕೇಳಂಗಿಲ್ಲಂದ್ರೆ ಈಗ ಇಲ್ಲಿ ಹೋದವ್ರು ಎಲ್ಲರೂ ಫಸ್ಟ್ ಕೇಳೋದೇನು? ಈಗ ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ ತಲೆಯಾಗ. ಹುಡುಗರು ಒಂಥರ ಬೇರೆ ನೋಡ್ತಾರೆ, ಅವ್ರ ತಾಯಿ ಒಂಥರ ಬೇರೆ ನೋಡ್ತಾರೆ, ಅವ್ರ ತಂದೆ ಒಂಥರ ಬೇರೆ ನೋಡ್ತಾನೆ. ಪಾಪ ಅವ್ನು ಚಿಂತೆ, ನಾಳೆ ಮಗುಗೆ ಲಗ್ನ ಮಾಡಿದ್ಯಾ, ಸೊಸಿ ಬಂದು ಚಲೋ ಅಡುಗೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತ ಇವರು ವಯಸ್ಸಾದವರು ಅಡುಗೆ ಮಾಡೋಕೆ ಬರ್ತೈತಿಲ್ಲ, ಬರ್ತೈತ್ರಿ ಅಂದ್ಲ ಹೆಣ್ಮಗಳು. ಭಾರಿ ಮಾಡ್ತೀನಿ ರೀ ಅಡುಗೆ. ಮತ್ತು ಇವತ್ತು ಸ್ಪೀಡೂ ಇರ್ತಾರೆ ಎಲ್ಲ ಕಡೆ. ಅತಿ ಹೆಚ್ಚು ಈ ವರ್ಷ ಯಾವ ಪುಸ್ತಕ ಖರ್ಚಾಗ್ಯಾವ ಅಂದ್ರೆ ಅಡುಗೆ ಹೆಂಗೆ ಮಾಡೋದು ಅನ್ನುವಂಥ ಪುಸ್ತಕ ಖರ್ಚಾಗ್ಯಾವ್ರಿ ಈ ವರ್ಷ.
ಇಲ್ಲ ಭಾಳ ಒಂದು ಸಂಶೋಧನೆ ಕೊಟ್ಟೈತಿ. ಅಡಿಗೆ ಹೆಂಗೆ ಮಾಡ್ಬೇಕು ಅನ್ನುವಂಥ ಪುಸ್ತಕ ಸಿಕ್ಕಾಪಟ್ಟಿ ಹೊಂಟಾವ. ಯಾಕಂದ್ರೆ ನಾವೆಲ್ಲರೂ ಅದ್ರೊಳಗೆ ಒಂದು ಸ್ವಲ್ಪ ಹಿಂದೆ ಬೀಳಾಕತ್ತೀವಿ ಅಂತ ಅನ್ಸಕತ್ತೈತಿ ನನಗೆ. ಆ ಹೆಣ್ಮಗಳನ್ನ ನೀವೇನು ಕೇಳ್ತೀರಿ ಎಲ್ಲ ಮಾಡ್ತೀನಿ ನಾನು, ಎಲ್ಲ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಉಪ್ಪಿಟ್ಟು ಮಾಡಿ ಅದನ್ನು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಒಂದೇ ಮಾತನಾಗ ಹೇಳ್ಬೇಕಂದ್ರೆ A to Z ನೋಡ್ರಿ ಅಂದ ಹೆಣ್ಮಗಳು. ನಿಮಗೆ ಗೊತ್ತಾಗೈತಿದ್ದು A to Z ಎಷ್ಟು A to Z ಅಂದ್ಬಿಡ್ಲೆ ಇವ ಎಷ್ಟು ಖುಷಿ ಆದ ಮಾವ. ಯಪ್ಪ ದಿವಸ ಒಂದೊಂದು ಐಟಮ್ ಮಾಡ್ಕೊಂಡು ನಾವು ಉಣ್ಬೋದು ಅಂತ ತಿಳ್ಕೊಂಡು ಅವ ತನ್ನ ಕನಸ್ನಾಗ ತಾದನ ಪಾಪ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತಾವ. ಎಲ್ಲ ಮದುವೆ ಆಯಿತು ಮುಗೀತು, ಮನೆಗೆ ಬಂದು ಸೊಸಿ ಬಂದು ಕೂಡಲೇ ಒಂದೇ ದಿವಸ ಅಗದಿ ಚಂದ A to Z ಚಲೋತ್ನಾಗ ಅನ್ನ ಮಾಡಿ ಇಟ್ಲು, ಜಡ್ ಜುಣಕ ಮಾಡಿ ಇಟ್ಲ. ಜಡ್ ಅನ್ನ ಜುಣಕ ಮಾಡಿ ತಂದು ಇಟ್ಟು ಕೂಡಲೇ ಒಂದೇ ದಿವಸ ಸ್ಪೆಷಲ್ ಅಂತ ತಿಳ್ಕೊಂಡು ಮಾವ ಅದ್ಭುತ ಆಗೈತಿ ಅಂದವ. ಚಲೋ ಆಗೈತೆ ಅಂದ ಕೂಡಲೇ ಮತ್ತೆ ಮಧ್ಯಾಹ್ನ ಅದನ್ನು ತಂದು ಇಟ್ಲು. ಬಹುತೇಕ ಮುಂಜಾನೆ ಇದು ಉಳಿದಿರ್ಬೇಕು, ಮಧ್ಯಾಹ್ನ ಕೊಟ್ಟಿರ್ಬೇಕಂತ ಅದನ್ನು ಉಂಡ. ಮತ್ತು ರಾತ್ರಿ ಆಯ್ತು ಮತ್ತು ಅದ A to Z ಬಂತು. ಅಲ್ಲೇ A to Z ಬಂದಿದ್ದಕ್ಕೆ ಬಹುತೇಕ ಮುಂಜಾನೆ ಇದು ಉಳಿದಿರ್ಬೇಕಂತ ಮಧ್ಯಾಹ್ನ ಕೊಟ್ಟಾಳ, ಮಧ್ಯಾಹ್ನದ ಉಳಿದಿರ್ಬೇಕಂತ ರಾತ್ರಿ ಕೊಟ್ಟಾಳ, ರಾತ್ರಿನೂ ಉಂಡ. ಮತ್ತು ಮರುದಿವ್ಸ ನಾಷ್ಟಕ್ಕೆ ಏನಾರು ಇರ್ಬೇಕು ಬಿಡು ಅಂತ ನೋಡ್ತಾನೆ, ಮತ್ತು A to Z ಐತೆ ಅಲ್ಲಿ. ಇಟ್ಟು ಸಿಟ್ಟು ಬಂತ ಅವಂಗ. 3 ಹೊತ್ತಾತು ನಾನು ಇದನ್ನ ಉಣ್ಣಕತ್ತು. A to Z ಬಿಟ್ಟು ಮುಂದಿಲ್ಲ ಏನಾರು ಹೇಳವ ನನಗೆ ಬರೋದ ಇಟ್ರಿ A to Z ಅಂಜಿನಲ್ಲಿ ಮುಂದೆ. A to Z ಅಂದ್ರೆ ಏನೈತೆ ಅದ ರೀ. A to Z ಅಂದ್ರೆ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುಣಕ. ಈ ಟೈಪ್ ಮಾಡಿದ್ರೆ ಏನು ಮಾಡಂಗೈತ್ರಿ. ಹಂಗೆ ದುಗ್ಗಳಿಗೆ ಜಡ್ರ ದಾಶಿಮಯ್ಯನವರು ನನಗೆ ಬೇಕಾಗಿರುವಂಥದ್ದು ಏನಂದ್ರೆ ನೀರಿಲ್ಲಾರ್ದನ ಅನ್ನ ಮಾಡುವಂಥ ಕೆಲಸವನ್ನು ನೀ ಮಾಡಿದ್ರೆ ನಿನ್ನ ಮದುವೆ ಅಕ್ಕಿನ ಅಂತ ಅಂದಾಗ ಆ ದುಗ್ಗಳಿ ಎಷ್ಟು ದೊಡ್ಡ ಹಾಕಿದ್ಲ ಅಂದ್ರೆ ಅಂಥ ಕೆಲಸವನ್ನು ನಾ ಮಾಡಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಅವಾಗ ಏನು ನೋಡಾಕಂತ ಬಂದಿದ್ರಲ್ಲ, ನೋಡಾಕ ಬಂದಿರತಕ್ಕಂತಹ ನೀವು ಏನು ಬಂದಿರಲ್ಲ ಮನೆಗೆ, ನಾನು ನಿಮ್ಮನ್ನು ನೋಡಾಕೆ ಬಂದವ್ರು ಅಂತ ತಿಳ್ಕೊಳಂಗಿಲ್ಲ. ಸಾಕ್ಷಾತ್ ಜಂಗಮನ ಮನೆಗೆ ಬಂದಾನಂತ ತಿಳ್ಕೊತೀನಿ. ಜಂಗಮ ಮನೆಗೆ ಬಂದಾನಂದ್ರೆ ಅವ ಪಾದ ಹಾಕ್ಯಾನಂದ್ರೆ ಸಾಕ್ಷಾತ್ ಗುರು ಅಂತ ತಿಳ್ಕೊಂಡು ನಿಮ್ಮ ಪಾದಕ್ಕೆ ನೀರು ಹಚ್ಚಿ ಆ ಪಾದದಿಂದ ಪಾದೋದಕವನ್ನು ರೆಡಿ ಮಾಡಿಕೊಂಡು ಆ ಪಾದೋದಕ ತೊಗೊಂಡೋಗಿ ಅನ್ನ ಮಾಡಿದರೆ ನೀರು ಹೋಗಿ ಪಾದೋದಕ ಆಗ್ತದೆ. ಪಾದೋದಕದಿಂದ ಅನ್ನ ಮಾಡಿಬಿಟ್ರೆ ನೀರಿಲ್ಲಾರ್ದಂಗೆ ಅಡುಗೆ ಮಾಡ್ದಂಗೆ ಆಕತ್ತಿಲ್ಲ ಅಂತ ತಿಳ್ಕೊಂಡು ಆ ತಾಯಿ ಹೇಳ್ತಾಳೆ. ಬಂದುದನರಿದು ಬಳಸುವಳು ಬಂದುದನರಿದು ಪರಿಣಾಮಿಸುವಳು. ಬಂಧು ಬಳಗವ ಮರೆಸುವಳು. ದುಗ್ಗಳೆಯ ತಂದು ಬದುಕಿದನೋ ಕಾಣ ರಾಮನಾಥ ರಾಮನಾಥ. ಸತಿಯ ಗುಣವ ಪತಿ ನೋಡಬೇಕಲ್ಲದೆ, ಪತಿಯ ಗುಣವ ಸತಿ ನೋಡಬಹುದೇ. ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು. ಬಂದುದನರಿದು ಪರಿಣಾಮಿಸುವಳು. ಬಂದುದನರಿದು ಪರಿಣಾಮಿಸುವಳು. ಬಂದುದನರಿದು ಬಳಸುವಳು. ಬಂದುದನರಿದು ಬಳಸುವಳು. ಬಂಧು ಬಳಗವ ಮರೆಸುವಳು. ಬಂಧು ಬಳಗವ ಮರೆಸುವಳು. ಬಂಧು ಬಳಗವ ಮರೆಸುವಳು. ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ರಾಮನಾಥ. ದುಗ್ಗಳೆಯ ತಂದು ಬದುಕಿದೆನು ಕಾಣ. ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ 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 ರಾಮನಾಥ. ಸತಿಯ ಗುಣವ ಪತಿ ನೋಡಬೇಕಲ್ಲದೆ, ಸತಿಯ ಗುಣವ ಪತಿ ನೋಡಬೇಕಲ್ಲದೆ. ಪತಿಯ ಗುಣವ ಸತಿ ನೋಡಬಹುದೇ. ಪತಿಯ ಗುಣವ ಸತಿ ನೋಡಬಹುದೇ.
ಬಂದುದನರಿದು ಬಳಸುವಳು ಬಂದುದನರಿದು ಬಳಸುವಳು ಬಂದುದನರಿದು ಪರಿಣಾಮಿಸುವಳು ಬಂದುದನರಿದು ಪರಿಣಾಮಿಸುವಳು ಬಂದುದನರಿದು ಬಳಸುವಳು ಬಂದುದನರಿದು ಬಳಸುವಳು ಬಂದುದನರಿದು ಬಳಸುವಳು. ಇದ್ದು ನೋಡಿ ಬಳಸುವಂಥದ್ದು ಆಗ್ಬೇಕ್ರಿ. ನೋಡ್ರಿ, ಹೊಂದಾಣಿಕೆ ಆಗುವಂಥ ಚಪ್ಪಲಿ ತೊಗೋತೀವಲ್ಲ ನಾವು. ಯಾರ ಮತ್ತು ನಮ್ಮ ಸೈಜ್ 6 ಇದ್ರೆ ಯಾರು 8 ತೊಗೋತಾರ ಚಪ್ಪಲಿನ? ಇಲ್ಲ, ನಮಗೆ ಪಾದಕ್ಕೆ ಹೊಂದಾಣಿಕೆ ಆಗುವಂಥದ್ದನ್ನು ತೊಗೋಬೇಕೇ ಹೊರತಾಗಿ ನನ್ನ ಕಡೆ ರೊಕ್ಕ ಭಾಳ ಅದಾವು, ಶೋರೂಮ್ನಾಗ ಭಾಳ ಚಂದ ಕಂಡೈತೆ ಅಂತ ತಿಳ್ಕೊಂಡು ನಿಮ್ಮ ನಂಬರ್ 6 ಇದ್ರೂ ಹೋಗಿ 8 ನಂಬರ್ ಹಾಕೊಂಡು ಅಡ್ಡಾಡಿದ್ರೆ ಏನಕ್ಕತ್ರಿ ಅವರು ಅಡ್ಡಾಡಕತ್ತೇನ್ರಿ? ಇಲ್ಲ, ರೊಕ್ಕ ಇರ್ಬೋದು ಕರೆ, ನಿಮಗೆ ಹೊಂದಾಣಿಕೆ ಆಗುವಂಥದ್ದನ್ನು ಹಾಕೋಬೇಕಲ್ಲ. ಅದಕ್ಕೆ ಸಂಸಾರ ಅಂದ್ರೆ ಹೊಂದಾಣಿಕೆ. ಚಲೋ ಉಡುಪು ರೊಕ್ಕ ಭಾಳ ಐತ್ರಿ, ಒಂದು 10 ಮೀಟ್ರ್ ಅರ್ಬಿ ತೊಗೊಂಬಂದ್ಬಿಟ್ಟಿನ ಅಂತ ತಿಳ್ಕೊಂಡು 10 ಮೀಟ್ರ್ನಾಗ ಯಾರು ಅರ್ಬಿ ಹೊಲಿಸ್ಕೊಂಡು ಅಡ್ಡಾಡ್ತಾರನ? ಇಲ್ರಿ, ಸೀರೆ ಒಂದು 20 ಮೀಟ್ರ್ ಐತಿ ನಂದು ಅಂತಂದ್ರೆ ಅದನ್ನು ಉಟ್ಕೊಳಕಾಕತ್ತೇನು? ಇಲ್ಲ, ನಮ್ಮ ದೇಹಕ್ಕೆ ಹೊಂದಾಣಿಕೆ ಆಗುವಷ್ಟು ಅಂಥದ್ದನ್ನು ಹೆಂಗೆ ತೊಗೊಂಬರ್ತಾರ ಹಂಗೆ ಸಂಸಾರದೊಳಗೆ ಹೊಂದಾಣಿಕೆ ಅನ್ನುವಂಥದ್ದು ಭಾಳಷ್ಟು ಅವಶ್ಯಕತೆ ಇರ್ತೈತಿ. ಆದರೆ ಹೊಂದಾಣಿಕೆ ಸ್ವಭಾವ ಎಷ್ಟು ಮಂದಿ ತಪ್ತದ ಅಂದ್ರೆ ಸ್ವತಃ ಅವರೇ ಹೇಳ್ತಾರೆ. ನೋಡ್ರಿ, ಯಾರೋ ಒಬ್ಬರು ಬಂದು ಜೇಡ್ರ ದಾಸಿಮಯ್ಯನವ್ರ ಹತ್ರ ಕೇಳಿದ್ರು, ನಾನು ಮದುವೆ ಆಗ್ಬೇಕಂತ ಮಾಡೀನಿ, ಮದುವೆ ಆಗ್ಬೇಕಂದ್ರೆ ಎಂಥ ಕನ್ಯೆ ಸಿಕ್ಕರು ಮದುವೆ ಆಗ್ಬೇಕು ಅದನ್ನು ಸ್ವಲ್ಪ ಹೇಳ್ರಿ ಅಂತ ಅಂದಾಗ ಅವಾಗ ಅವರು ಮಧ್ಯಾಹ್ನದ ಟೈಮ್ದೊಳಗೆ ನೇಗಿಯನ್ನು ನೇಯ್ಕೊಂತ ಕುಂತಿದ್ರು. ದುಗ್ಗಳೆ, ಕಣ್ಣು ಕಾಣ್ತಾ ಇಲ್ಲ, ಒಂದು ದೀಪ ಹಚ್ಕೊಂಡು ಬಾ ಅಂತ ಕೇಳಿದ್ರು ಅವ್ರು. ಕಣ್ಣು ಕಾಣ್ತಾ ಇಲ್ಲ, ದೀಪ ಹಚ್ಕೊಂಡು ಬಾ ಇಲ್ಲೇ ಅಂದಾಗ ಒಂದು ಮಾತು ಮಾತಾಡಲಿಲ್ಲ. ಒಣಗಿ ತೊಗೊಂಡು ಏನೋ ಕುಟ್ಟಾಕತ್ತಿದ್ಲು. ಆ ಒಣಗಿ ನಿಮ್ಮ ಕೈಯಾಗಿದ್ದಿದ್ರೆ ಮಧ್ಯಾಹ್ನದ ಟೈಮ್ದಾಗ 12 ಗಂಟೆ ಆಗೈತಿ, ಕಣ್ಣು ಕಾಣೋಲ್ಲ, ದೀಪ ತೊಗೊಂಬಾ ಅಂತ ಅಂದಿದ್ರೆ ನಿಮ್ಮ ಕೈಯಾಗ ಒಣಗಿದ್ದಿದ್ರೆ ನೀವೇನು ಮಾಡ್ತಿದ್ರೆ? ಒಣಗಿ ಇಟ್ಟು ಪೂಜೆ ಮಾಡಿ ಯವ್ವ ಅಂತ ಹುಡುಕಿದ್ರಲ್ಲ. ಇಲ್ಲ, ನಿಮ್ಮ ಒಣಗಿ ಬೇರೆ ಹೊಕ್ಕಿತ್ತದು. ಆದ್ರೆ ಹೆಣ್ಮಗಳ ಒಣಗಿ ಮ್ಯಾಗ ಎತ್ತಿದ್ಲಲ್ಲ ದುಗ್ಗಳೆ, ಎತ್ತಿದ ಒಣಗಿ ತೆಳಗಿಟ್ಟು ಹೋದ್ರೆ ಗಂಡ ಕರೆದಿದ್ದು ಲೇಟ್ ಆಕೈತೆ ಅಂತ ತಿಳ್ಕೊಂಡು ಒಣಗಿ ಹಿಂಗೆ ಬಿಡ್ತಾಳೆ. ಬಿಟ್ಟು ಓಡಿ ಬಂದು ಪುಟ್ಟ ದೀಪ ತೊಗೊಂಬಂದು ಇಟ್ಟು ಹೊಕ್ಕಳ. ಇಟ್ಟು ಹೋಗೋದ್ರಾಗ ಒಣಗಿ ಏನು ಹಿಂಗೆ ನಿಂದ್ರಿಸಿದ್ಲಲ್ಲ ಅಲ್ಲೇ ನಿಂತಿತ್ತಂತದು ಮ್ಯಾಗ. ಎಷ್ಟು ಅದ್ಭುತ ಇರ್ಬೇಕ್ರಿ. ಸುಮ್ಮ ಬರೀತಾರೆ ಹಂಗೆ. ವಿಚಾರ ಮಾಡ್ಕೊಳ್ರಿ. ಇಷ್ಟ ಆದ ಕೂಡಲೇ ಮಧ್ಯಾಹ್ನ ಹೊಟ್ಟೆ ಹಸುವಾಗೈತೆ, ನನಗೆ ಊಟ ತೊಗೊಂಡು ಬಾ ಅಂದ ಕೂಡಲೇ ದುಗ್ಗಳಿ ಮಧ್ಯಾಹ್ನದ ಬಿಸಿಲಿನಾಗ ಆಗೈತಿ, ತಂಪನ ಅಂಬ್ಲಿ ತೊಗೊಂಡು ಕೊಟ್ಟು ಚಲೋ ತಂಪಿರುವಂಥ ಅಂಬ್ಲಿಯನ್ನು ಉಂಡಾಕಿ ಕೊಟ್ರೆ ಬಾಯಿ ಸುಡಾಕತ್ತೈತಿ ಗಾಳಿ ಬೀಸ ಅನ್ನಂತ ಗಂಡ. ಅಂಬ್ಲಿಯನ್ನು ಸುಡ್ದೈತೇನ್ರಿ ಅವ್ರು ಬಾಯಿ? ತಂಪನ ಅಂಬ್ಲಿ ಮಾಡಿ ಕೊಟ್ಟಾಳ, ಬಾಯಿ ಸುಡಾಕತ್ತೈತಿ ಗಾಳಿ ಬೀಸ ಅಂದಾಗ ನೀವೇನಂತಿದ್ರಿ? ವಿಚಾರ ಮಾಡ್ಕೋಬೇಕು ಎಲ್ಲರೂ. ಏನಂತ ಯಾರು ಸಹಿತ ನಿಮ್ಮ ಚಲೋ ಅನ್ನ ಯಾವ ಗಂಡ ಏನಾದರೂ ನಿಮ್ಮ ಧಾರಾವಾಹಿ ಮಾಡಿದ್ರೆ ಟೈಮ್ ಬಿಟ್ಟು ಬಂದ್ರೆ ಬಾಳೆ ಚಲೋ ಒಂದು ಮತ್ತು ಒಳ್ಳೆ ಚಲೋ ಧಾರಾವಾಹಿ ಹತ್ತದಾಗ ಮನೆಗೆ ಊಟಕ್ಕೆ ಬಂದಂದ್ರೆ ಮುಗ್ದ ಹೋತಾವನು ಸಂತಿ. ಈಗ ಬರ್ಬೇಕಾಗಿತ್ತನು, ಇದನ್ನು ಸ್ವಲ್ಪ ತೆಗೆದು ಬಂದಿದ್ರೆ ಏನಾಕಿತ್ತನು? ನಿಮ್ಮ ಧಾರಾವಾಹಿ ನೋಡೋ ಟೈಮ್ದಾಗ ಗಂಡು ಊಟಕ್ಕೆ ಬಂದಂದ್ರೆ ಅವನು ಅಲ್ಲೇ ಏನೋ ಮಾಡೇ ಬಿಡ್ತೀರಿ ನೀವು. ಹಾಗಿಲ್ಲ, ನೀವೇನಾದ್ರೂ ನನ್ನ ಗಂಡು ಹೊರಗೆ ದುಡಿಯಾಕೆ ಹೋಗ್ಯಾನ, ದುಡ್ಕೊಂಡು ಬರ್ತಾನ, ಮನೆ ಎಲ್ಲ ನಡೆಸ್ತಾನ, ಮತ್ತು ನಡೆಸೋ ಟೈಮ್ದಾಗ ಅವ ಬಂದಾಗ ನಾ ಚಂದ ಊಟಕ್ಕೆ ಕೊಡ್ಬೇಕು ಅಂತ ತಿಳ್ಕೊಂಡು ಎಲ್ಲ ಧಾರಾವಾಹಿ ಬಿಟ್ಟು ಶಿವ ಲಿಂಗಯ್ಯ ಅಂತ ತಿಳ್ಕೊಂಡು 2 ರೊಟ್ಟಿ ನೀ ಚಂದ ಬಡ್ದು ಕೊಟ್ರೆ 8 ವರ್ಷ ಆಯುಷ್ಯ ಹೆಚ್ಚಾಕೈತೆ ಅವಂದು. ಮತ್ತು ಇದೇ ಟೈಮ್ಗೆ ಬಂತ ಅಂತ ತಿಳ್ಕೊಂಡು ಮನಸ್ಸಿನಾಗ ಬಂತಂದ್ರೆ 4 ವರ್ಷ ಆಯುಷ್ಯ ಕಮ್ಮಿ ಆಕೈತಿ. ನೋಡ್ರಿ, ಮಧ್ಯಾಹ್ನದ ಟೈಮ್ದೊಳಗೆ ದೊಗ್ಗಳೆ ಜೇಡ್ರ ದಾಸಿಮಯ್ಯನವ್ರು ಹೆಂಡತಿ ಪರೀಕ್ಷೆ ಮಾಡಾಕತ್ತಿಲ್ಲ, ಇಂಥ ಕನ್ಯೆ ಸಿಕ್ಕರು ಮದುವೆ ಆಗಪ್ಪ ಅಂತ ತಿಳ್ಕೊಂಡು ಅವ್ನು ಹೇಳಾಕತ್ತಾರ. ಇಂಥ ಕನ್ಯೆ ಸಿಕ್ಕರೆ ನೀ ಮದುವೆ ಆಗಪ್ಪ ಅಂತ ಹೇಳಾಕತ್ತಾರ. ಒಂದು ದೀಪ ತೊಗೊಂಡು ಬಾ ಅಂತಾರೆ, ಇನ್ನೊಂದು ಆರಿದು ಅಂಬಲಿ ಆರೈತ ಇದು ಬಿಸಿ ಆಗ್ಯದ ಗಾಳಿ ಬೀಸ್ ಅಂತಾರೆ. ಅವಾಗ ಇದನ್ನೆಲ್ಲ ನೋಡಿದ ಮೇಲೆ ಅವರಂದರು, ಇಂಥ ಹೆಣ್ಮಗಳು ಸಿಕ್ಕರೆ ಮದುವೆ ಆಗಪ್ಪ, ಇಲ್ಲ ತಂದು ಸುಮ್ಮನೆ ಸನ್ಯಾಸಿ ಆಗಿರ ಕಡ್ಡಿ ಇಲ್ಲಿ ಅಂತ ಅವ್ರಿಗೆ ಬುದ್ಧಿ ಮಾತು ಹೇಳಿ ಕಳಿಸ್ತಾರಪ್ಪ. ಅಂದ್ರೆ ಅಂಥ ದೇವರ ದಾಸಿಮಯ್ಯನವರು ಹೆಂಡತಿ ಕಣ್ಣು ಬಂದುದನ್ನು ಅರಿದು ಬಳಸುವಳು, ಇಲ್ಲದಿದ್ದರೆ ಪರಿಣಾಮಿಸಳು. ಇಲ್ಲ ಅಂತಂದರೆ ಪರಿಣಾಮ ನೋಡ್ತಾಳೆ. ಕೊಟ್ಟರೆ ಹೆಂಗಾದಿತ್ತು, ಕೊಡಲಿಲ್ಲ ಅಂದ್ರೆ ಹೆಂಗಾದಿತ್ತು. ಯಾಕಂದ್ರೆ ಹೆಂಡತಿಗೆ ಆ ಬುದ್ಧಿ ಭಾಳ ಬೇಕಾಗ್ತದೆ. ಅದಕ್ಕೆ ದಾಂಪತ್ಯ ಅಂತಂದರೆ ಸಂಸಾರ ಅಂದರೆ ಕೇವಲ ಸಂಭೋಗಕ್ಕಾಗಿ ಸಂಸಾರ ಅಲ್ಲ, ಅದು ಜೀವನದ ಸಂಯೋಗಕ್ಕಾಗಿ ಸಂಸಾರ ಇರಬೇಕನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಿದ್ದಾಪುರ ಸಂತಿ ಒಳಗೆ ಮುದೇನೂರಿನೊಳಗೆ ಸುರಪುರ ತಾಲೂಕಿನೊಳಗೆ ಮುದೇನೂರು ಅಂತ ಒಂದು ಊರು ಬರ್ತಾರೆ. ಆ ಊರಿನೊಳಗೆ ನೇಯ್ಗೆಯನ್ನು ಮಾಡಿಕೊಂಡು ಚಲೋ ಸೀರೆಯನ್ನು ನೇಯ್ದು ಆ ಸಿದ್ದಾಪುರ ಅನ್ನುವಂಥ ಪಕ್ಕದ ಪೇಟೆ ಒಳಗೆ ಮಾರಕ್ಕೆ ಹೋಗಿದ್ದ. ಮಾರಕ್ಕೆ ಹೋಗೋವಂಥ ಟೈಮ್ದೊಳಗೆ ಭಾಳ ಚಲೋ ನೇಯ್ದಿರುವಂಥ ಸೀರೆಯನ್ನು ಹಿಂಗೆ ತೊಗೊಂಡು ಸಂತಿ ಒಳಗೆ ಮಾರಿ ಬರಬೇಕು.
ಮಾರಿ ಬಂದಿರತಕ್ಕಂಥ ಹಣದೊಳಗೆ ಮತ್ತೆ ತೊಗೊಂಡು ಬಂದು ಅದರೊಳಗೆ 4 ಜಂಗಮರನ್ನು ಕರ್ಕೊಂಡ್ಬಂದು ಪ್ರಸಾದ ಮಾಡಿಸುವಂಥ ನಿತ್ಯ ಕಾಯಕವನ್ನು ಜಡರದಾಶಿಮಯ್ಯನವ್ರು ಮಾಡ್ತಿದ್ರು. ಆದ್ಯ ವಚನಕಾರರು ಅಂತಾರೆ ಬಸವಣ್ಣನವರು. ಆ ವಚನದ ಸಾಲುಗಳನ್ನು ಅನೇಕ ವಚನದ ಸಾಲುಗಳನ್ನು ತೆಗೆದುಕೊಂಡಾರ ಅವರು. ನೋಡಿ, ಸಿದ್ದಾಪುರ ಸಂತಿಗೆ ಮಾರಾಟ ಮಾಡೋಕ್ಕೆ ಹೋದ್ರೆ ಮುಂಜಾನೆಯಿಂದ ಸಂಜೆ ಮಟ್ಟ ಕುಂತರು ಯಾರು ಒಬ್ಬರು ಬಂದು ಆ ಸೀರೆಯನ್ನು ತಗೊಳ್ಳುವಂಥ ತಾಕತ್ತಿಲ್ಲ. ಶರಣರು ನೇಯ್ದಿರುವಂಥ ಸೀರೆಯನ್ನು ತೊಗೋಬೇಕಾದ್ರೆ ಭಾಳ ದೊಡ್ಡ ಶಕ್ತಿ ಬೇಕಾಗ್ತದೆ. ಅಂಗಡಿಯಾಗಿರುವಂಥ ಈ ಸೀರೆ ಬೇರೆ, ಶರಣರು ಸ್ವತಃ ನೇಯ್ದಿರುವಂಥ ಆ ಸೀರೆ ಬೇರೆ. ಅದನ್ನು ತಗೊಳ್ಳುವಂಥ ಪ್ರಮೇಯ ಯಾರಿಗೂ ಬರಲಿಲ್ಲ. ಅಂಥ ಟೈಮ್ದೊಳಗೆ ಒಬ್ಬ ಜಂಗಮ ಪರೀಕ್ಷೆ ಮಾಡೋಕ್ಕೆ ಆ ಟೈಮ್ದಾಗ ಹೆಂಗೆ ಬರ್ತಾರೆ ಹೇಳೋಕ್ಕಾಗ್ತದೆ. ಒಬ್ಬ ಜಂಗಮ ಮೈಯೆಲ್ಲ ಹುಣ್ಣಾಗಿರುವಂಥ ಜಂಗಮ ಬಂದು ಮೈಯೆಲ್ಲ ಹುಣ್ಣಾಗ್ಯದ, ರಕ್ತ ಸೋರಾಕತ್ತದ, ನನಗೊಂದಿಷ್ಟು ಏನಾರು ಕೊಡು ಅಂದಾಗ ಹಿಂದೆ ಮುಂದೆ ನೋಡಲಿಲ್ಲ. ಪಟ್ನ ಇದನ್ನು ಕೊಟ್ಟರೆ ಹೆಂಗಾದಿತ್ತು ಅಂತ ಗೊತ್ತಾಗಲಿಲ್ಲ. ಕೊಟ್ಟು ಇದನ್ನು ಹೋದ್ರೆ ಮನೆಗೆ ಏನು ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಂತ ವಿಚಾರ ಮಾಡಿ ಯಾವುದೂ ತಲೆಗೆ ಇಟ್ಕೊಳ್ಳಿಲ್ಲ. ಪಟ್ನ ಏನು ಪಿತಾಂಬರ ಸೀರೆ ಇತ್ತಲ್ಲ ತಗೋರಿ ಅಂತ ಅವ್ರಿಗೆ ಕೊಟ್ಟುಬಿಟ್ಟ. ಜಂಗಮ ಪರೀಕ್ಷೆ ಮಾಡಬೇಕಾಗಿತ್ತು, ಒಂದೇ ಪರೀಕ್ಷೆ ಒಳಗೆ ಗೆದ್ದುಬಿಟ್ಟ. ಅದಕ್ಕೆ ಅನೇಕಂದ ನೋಡು, ಇಷ್ಟು ಚಲೋ ಸೀರೆ ತೊಗೊಂಡು ನಾ ಏನು ಮಾಡಲಿ, ತೊಗೋಪ ನಿಂದ ಅಂದಾಗ ಒಮ್ಮೆ ನನ್ನ ಮನಸ್ಸಿನಿಂದ ನೀನು ಕೊಟ್ಟಿನ ಅಂತಂದ್ರೆ ಅದು ನಿಮ್ಮ ಸ್ವಾಮ, ನನ್ನ ಸ್ವಾಮ ಅಲ್ಲ, ಅದು ನನ್ನ ಕೈಯಾಗಿರೋ ಮಟ್ಟ ನಂದು. ನನ್ನ ಕೈ ಬಿಟ್ಟು ನಿಮ್ಗೆ ಹೋಗೈತಂದ್ರೆ ಅದು ನಿಮಗೆ ಬಿಟ್ಟಿದ್ದಂತ ಇಷ್ಟಂದು ನಿಂತಿದ್ದ. ಅವನು ಇನ್ನೂ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಚಲೋ ಪಿತಾಂಬರ ಸೀರಿನ ಪಟ್ನ 3 ತುಂಡು ಮಾಡಿದೆ. ಹಿಂಗೆ 3 ತುಂಡು ಮಾಡಿದ. ಅವನ ಮುಂದೆ ಭಾಳ ಚಲೋ ನೇಯ್ದಿದ್ದ ಸೀರೆಯನ್ನು ಅವನ ಮುಂದೆ ತುಂಡು ಮಾಡಿದ. ಒಂದು ಕಾಲಿಗೆ ಕಟ್ಕೊಂಡ, ಒಂದು ಸೊಂಟಕ್ಕೆ ಕಟ್ಕೊಂಡ, ಇನ್ನೊಂದು ತಲೆ ಕಟ್ಕೊಂಡಾಗ ಇವ ಶಿವ ಅಂತ ಹಂಗೆ ನಕ್ಕು ಇದು ಮಾಡ್ಕೊತ ನಿಂತಿದ್ದ ಅವ್ರ ಮುಂದೆ. ಅವಾಗ ಜಂಗಮ ಅಂತಾನ, ನಿನ್ನ ಕಣ್ಣು ಮುಂದೆ ನೀ ಕೊಟ್ಟ ಸೀರೆ ಹರಿದ್ರು ನಿನಗೇನು ಅನ್ನಿಸ್ಲಿಲ್ಲೇನು ಅಂದಾಗ ಅವ ಅಂದಂತ, ಕೊಡು ಮಟ್ಟ ಅಟ್ಟ ನಂದಂತ ಹೇಳಿನಲ್ಲ ನಾನು, ಕೊಟ್ಟ ಮೇಲೆ ಅದು ಹರಿದ್ರೇನು, ಮತ್ತೊಂದು ಮಾಡಿದ್ರೇನು, ಮುಗಿದೊಂದು ಮಾಡಿದ್ರೇನು, ಅದು ನಿಮಗೆ ಸಲ್ಲಿದ್ದ ಅಂದ ಬಳಕ ನೀವು ಕಾಲಾಗ ಹಾಕಿ ಅದನ್ನು ತುಳಿದ್ರು ಮತ್ತೊಂದು ಕಡೆ ಹೋಗಿ ಸುಟ್ಟರು ಒಮ್ಮೆ ಮನಸ್ಸಿನಿಂದ ನಿಮಗೆ ಕೊಟ್ಟಿನಂದ್ರೆ ಅದು ನನ್ನ ವಸ್ತು ಅಲ್ಲ, ಅದು ನಿಮ್ಮ ವಸ್ತು ಅನ್ನುವಂಥ ಮಾತನ್ನು ಹೇಳಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ನೀವು ಸಂತಿಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಸಂತಿಗೆ ಹೋಗಿ ಬರ್ತೀನಿ ಅಂತ ರೊಕ್ಕ ಇಸ್ಕೊಂಡು ಹೋಗಿ ಕಾಯಿಪಲ್ಲೆ ತೊಗೊಳ್ಳಾರ್ದನ್ನ ಬರೀ ಚಲೋ ಇಟ್ಕೊಂಡು ಹೋದ್ರೆ ಮನ್ಯಾಗ ಏನಂತಾರೆ ಅವರ ಹೋಗಿದ್ದೆ ಅದಕ್ಕೆ ಮಾಡಿದ್ದೇನಂತಾರಿಲ್ಲ. ಆದ್ರೆ ಹೆಂಡತಿ ಹಂಗನ್ನಿಲ್ಲ, ಗೊತ್ತಾಯ್ತಕ್ಕೆ. ಅದಕ್ಕೆ ಅವ್ರು ಬರೆದಾರ ಆ ಪದನ, ಬಂದುದನರಿದು ಬಳಸುವಳು, ಬಂದುದನರಿದು ಪರಿಣಾಮಿಸುವಳು, ದುಗ್ಗಳೆಯನ್ನು ತಂದು ಬದುಕಿದೆನು ಕಾಣ ರಾಮನಾಥ. ನೋಡ್ರಿ, ಈ ದುಗ್ಗಳೆ ಅನ್ನುವಂಥ ಹೆಣ್ಮಗಳನ್ನು ಕರ್ಕೊಂಡು ಬಂದು ನಾನು ಬದುಕಿದೆ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಎಷ್ಟು ದೊಡ್ಡ ಇದು ಇರಬೇಕನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಅವರು ಎಂದೂ ಕೂಡ ಜಗಳಾಡಲಿಲ್ಲ. ಅದರಾಗ ಸಣ್ಣ ಪುಟ್ಟ ವಿಷಯಕ್ಕಂತೂ ಶರಣರು ಎಂದೂ ಕೂಡ ಜಗಳಾಡಲಿಲ್ಲ. ಅಪ್ಪ ಬಸವಣ್ಣನವರು ಜೀವನದಾಗ ನೋಡ್ರಿ, ದಾಸೋಹ ನಡೆದಿದ್ದು ಯಾರಿಂದ ನಡೆದಿತ್ತು? ಗಂಗಾಂಬಿಕೆ ನೀಲಾಂಬಿಕೆ ತಾಯಿಯವರಿಂದ. ಒಂದು ದಿವಸನೂ ನಾವು ಇಬ್ಬರದೀವಿ ಅಂತ ಜಗಳ ಮಾಡಲಿಲ್ಲ. ಒಂದು ದಿವಸನೂ ಯಾರು ಕೂಡ ಮಕ್ಕ ಕಟ್ಕೊಳ್ಳಿಲ್ಲ. ನಮ್ಮ ಮನೆಗೆ ಅಪ್ಪಿ ತಪ್ಪಿ ಬ್ಯಾಡಾದ ಟೈಮ್ದೊಳಗೆ 2 ಮಂದಿ ಯಾರಾದರೂ ಎಕ್ಸ್ಟ್ರಾ ಮನೆಗೆ ಬಂದ್ರೆ ಮನ್ಯಾಗಿದ್ರೆ ಡಬರಿ ಸಪ್ಲ ಮಾಡ್ತಾವಿಲ್ರಿ. ಆದರೆ ಮಹಾಮನೆಗೆ ಹಂಗಿರಲಿಲ್ಲ. ಯಾವಾಗ ಬೇಕಾದಾಗ ಬರ್ಬೋದಾಗಿತ್ತಲ್ಲ, ಯಾಕಂದ್ರೆ ಅದಕ್ಕೆ ಬಾಗಿಲನೇ ಇಲ್ಲ. ರಾತ್ರಿ ಬರೋವ್ರ, ಮುಂಜಾನೆ ಬರೋವ್ರ, ಯಾವಾಗ ಬೇಕಾದಾಗ ಬರೋವ್ರ. ಬಂದವರಿಗೆಲ್ಲ ಸಂತೃಪ್ತಿಯಿಂದ ಅಪ್ಪ ಬಸವಣ್ಣನವರ ಮಹಾಮನೆ ವಿಶ್ವವಿಖ್ಯಾತಿಯನ್ನು ಪಡೆದೈತಿ ಅಂದರೆ ಅದರ ಹಿಂದೆ ದೊಡ್ಡ ಕೆಲಸ ಯಾರ್ದಿತ್ತಂದ್ರೆ ಗಂಗಾಂಬಿಕೆ ನೀಲಾಂಬಿಕೆ ತಾಯಿದಿತ್ತು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಷ್ಟು ಒಂದು ದಿವಸನೂ ಸಹಿತ ಯಾರಿಗೂ ಯಾಕೆ ಕರಿತಿರಲಿಲ್ಲ, ಯಾರು ಮಾಡ್ತಿರಲಿಲ್ಲ. ದಾಸೋಹದ ಮೇಲು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಬಂದವ್ರಿಗೆ ಪ್ರೀತಿಯಿಂದ, ಬರೀ ಹಂಗೆ ಉಣಿಸೋದು ಬೇರೆ, ಪ್ರೀತಿಯಿಂದ ಉಣಿಸೋದು ಬೇರೆ. ಹಾಗಾದ್ರೆ ನಾವು ವಿಚಾರ ಮಾಡ್ಕೋಬೇಕು. ಜಗಳ ಮಾಡ್ಲಾರ್ದಂಗೆ ಇರೋದು ಸಂಸಾರನೂ ಇಲ್ಲ. ಜಗಳ ಮಾಡ್ತಿರ್ತಾರೆ, ಎಲ್ಲದ ಕಡೆ ಮಾಡಬೇಕಾ. ಜಗಳ ಯಾರ ಮನೆಗಿಲ್ಲ ಹೇಳ್ರಿ. ಜಗಳ ಮಾಡ್ಲಾರ್ದಂಥ ಯಾವ ಸಂಸಾರ ಅದಾವ ಅಂದ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ನಾವು. ಇಲ್ಲಿ ಯಾರು ಒಬ್ಬರು ಬೇಕಾದ್ರೆ ನಾಳೆ ಅಜ್ಜರಿಗೆ ಹೇಳಿಕೊಡಿಸ್ತೀವಿ ನಾವು. ನಮ್ಮ ಮನೆಯಾಗ ಒಟ್ಟ ಜಗಳ ಮಾಡೇ ಇಲ್ರಿ ನಾವು. ಜಗಳ ಹೆಂಗಿರಬೇಕು? ಜಗಳ ಇರೋದಕ್ಕೆ ಬೇರೆ ಇರ್ತದೆ ನೋಡ್ರಿ. ಈ ಹಳ್ಳಿ ಒಳಗೆ ನಡೀತಿರ್ತಾವೆ. ಏನು ನಡೀತಿರ್ತಾವೆ? ಈ ಹಳ್ಳಿ ಒಳಗೆ ಪಾಪ ಹೆಣ್ಮಗಳು ತನ್ನ ಮನೆಯಾಗ ಬರೆದಿರೋದೆಲ್ಲ ಮುಸ್ರಿ ನೀರು ಚೆಲ್ಲಕ್ಕಂತ ಹೊರಗೆ ಹೋಗ್ಯಾಳ. ಮುಸ್ರಿ ನೀರು ಚೆಲ್ಲಿ ಹೊರಗೆ ಬರೋದ್ರಾಗ ಆ ಮನೆ ಹಿತ್ತಲಾಗ ಮುಸ್ರಿ ನೀರಿನಾಗ ಹುಣಸಿ ಹಣ್ಣಿನ ಬೀಜ ಬಿದ್ದು ಸಣ್ಣದೊಂದು ಹುಣಸಿ ಗಿಡ ಹುಟ್ಟೈತಲ್ಲಿ. ಎಷ್ಟೈತ್ರಮ್ಮ ಅದು ಅಣ್ಣಾರು? ಇಷ್ಟ ಐತಿ. ಹುಣಸಿ ಗಿಡ ಇಷ್ಟ ಐತಿ. ಹುಣಸಿ ಗಿಡ ಇಷ್ಟ ಐತಿ. ಆ ಹುಣಸಿ ಗಿಡ ಹುಟ್ಟಿದ್ದು ನೋಡಿ ಇಟ್ಟು ಖುಷಿ ಆಯ್ತು ಹೆಣ್ಮಗಳಿಗೆ. ಬಂದು ಗಂಡಿಗೆ ಹೇಳಿದ್ಲ, ಇಲ್ರಿ ನಮ್ಮ ಹಿತ್ತಲಾಗ ಒಂದು ಹುಣಸಿ ಗಿಡ ಹುಟ್ಟೈತಿ. ಅವ ಎಷ್ಟು ಖುಷಿ ಆದ, ನಮ್ಮ ಹಿತ್ತಲಾಗ ಹುಣಸಿ ಗಿಡ ಹುಟ್ಟೈತೆ. ಭಾಳ ಚಲೋ ಆಯ್ತು, ಚಲೋ ಆಯ್ತು ನೋಡ್ರಿ ಮಾತಿಗೆ ಮಾತು. ಮತ್ತು ಹುಣಸಿ ಗಿಡ ಹುಟ್ಟೈತಿ ಕರೆ, ಮತ್ತು ದೊಡ್ಡದಾಗಿಂದ ಹುಣಸಿ ಹಣ್ಣು ತೊಗೊಂಡು ಏನು ಮಾಡೋಣ ಅಂತ ಚಲೋ ಆಯ್ತು. ಅಲ್ಲಿ ಹುಣಸಿ ಹಣ್ಣಿನ ಗಿಡ ಎಷ್ಟೈತ್ರಿ? ಇಟ್ಟೈತಿ. ಇವ್ರು ಹೋಗ್ಯಾರ ಮೊಮ್ಮಕ್ಳು ದೊಡ್ಡದಕ್ಕೆ ಹೋಗ್ಯಾರ. ದೊಡ್ಡದಾಯ್ತು, ಅದೇನು ತಪ್ಪಲ್ಲ. ದೊಡ್ಡದಾದ್ಮೇಲೆ ಮಾರವ್ರಲ್ಲ. ದೊಡ್ಡದಾದ ಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ ಕೂಡಲೇ ಆ ಹೆಣ್ಮಗಳಂದು ದೊಡ್ಡದಾದ್ಮೇಲೆ ಏನು ಮಾಡ್ಬೇಕಂತೀರಲ್ರಿ? ಹುಣಸಿ ಹಣ್ಣು ಮಾರೋನು, ಹುಣಸಿ ಹಣ್ಣು ಮಾರಿ ಚಲೋ 2 ಆಕಳ ತೊಗೊಂಬರೋನು ಅಂತ. ಹುಣಸಿ ಹಣ್ಣಿನ ಗಿಡ ಎಷ್ಟೈತಿ?
ಇಟ್ಟೈತಿ. ಹುಣಸೆ ಹಣ್ಣಿನ ಗಿಡ ಇಟ್ಟೈತಿ. ದೊಡ್ಡ 2 ಆಕಳ ತೊಂಬರಕ್ಕೆ ಹೋಗ್ಯಾರ. ಆಕಳ ತಂದಿದ್ದು ತಪ್ಪಲ್ಲ. ಆಕಳ ತಂದ ಮೇಲೆ ಗಂಡು ಒಂದು ಮಾತಂದು ನೋಡ್ರಿ ಏನಂತ, ಮತ್ತು ನಿಮ್ಮ ಊರಾಗನ ಬೀಗತನ ಮಾಡ್ಕೊಂಡಿ ನಾನು, ನಿನ್ನ ತವ್ರ ಮನೆ ಇದೆ, ಮತ್ತು ಆಕಳ ತಂದ ಮೇಲೆ ಆಟಕ್ಕಂತ ಇಟ್ಟಕ್ಕಂತ ತಿಳ್ಕೊಂಡು ನೀ ಏನಾದರೂ ಮತ್ತು ಹಾಲು ಕೊಟ್ಟಿಗಿಟ್ಟು ಇಟ್ಟ ಅಂದ್ ನೋಡ್ರಿ. ಇಟ್ಟು ಅಂದ ಕೂಡಲೇ ಎಲ್ಲಿ ಇಟ್ಟೇನು ಸಿಟ್ಟು ಚಲೋ ಆತಾಗಿ ಇಲ್ಲಾರ್ದಾಗ ಕೊಟ್ಟು ನಡೆಸ್ದವ್ರು ಅವ್ರಿಗೆ ಹಾಲು ಕೊಡ್ಬೇಡಂತೀಯ. ಹಂಗಂದ್ರೆ ನಾನು ಕೊಟ್ಟ ತೀರ್ತೀನಿ, 1 ಹೊತ್ತಿಂದಲ್ಲ 2 ಹೊತ್ತಿಂದ ಕೊಡ್ತೀನಿ ಅಂದಾಗ ಜೋರು ಒಂದು ಹೊಡೆದ ಬಿಟ್ಟಿವ. ಹುಣಸೆ ಹಣ್ಣಿನ ಗಿಡ ಎಟ್ಟೈತಿ? ಹುಣಸೆ ಹಣ್ಣಿನ ಗಿಡ ಎಟ್ಟೈತಿ? ಇಟ್ಟೈತಿ. ಇಟ್ಟು ಹುಣಸೆ ಹಣ್ಣಿನ ಗಿಡ ತೊಗೊಂಡು ಬಡದಾಡು ಲೆಕ್ಕಕ್ಕೆ ಹೋಗೈತಿ. ಈ ಸುದ್ದಿ ಪಾಪ ಮತ್ತು ಹಿಂಗೆ ಹೊಡೆದು ಕೊಡ್ಲೇನ ಅವ್ರೇನು ಮಾಡ್ಬೇಕು ಪಾಪ. ಅವ್ರು ಅಂದು ನನಗೆ ಹೊಡಿತೀಯ ನೀ ಅಂತ ತಿಳ್ಕೊಂಡು ಅಲ್ಲೇ ತವ್ರ ಮನೆ ಹಿತ್ತಲು ಬಾಗಲ್ಲಾಗ ಹಾಸಿ ಬಡ ಬ್ಯಾಗ್ ತೊಗೊಂಡು ಹೋಗಿ ತವ್ರ ಮನೆಗೆ ಕುಂತು ಅವ್ರು ಅಣ್ಣ ತಮ್ಮ ಗಟ್ಟೋಳವ್ರು ಇದ್ರು. ಅವರು ಎದಕ್ಕೆ ಹೊಡೆದಾನ ನನ್ನ ಮಾವ ಏನಿಲ್ಲ ಹಿಂಗೆ ಆಕಳ ಪಾಕಳ ಎಲ್ಲ ಸ್ಟೋರಿ ಹೇಳಿದ್ಲ. ಇರಲಿ 4 ದಿವಸ ಇಲ್ಲೇ ಇರು ನೀನಂತ. ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ತಿಳ್ಕೊಂಡು ಕೆರೆ ವಂಡಿ ಮೇಲೆ ಅಡ್ಡಾಡಕತ್ತಿದ್ದು ಪಾಪ ಇವ. ಹಿಂಗೆ ಅಡ್ಡಾಡಕತ್ತಾಗ ಅವ್ರಿಬ್ಬರು ಅಣ್ಣ ತಮ್ಮರು ಬಂದವರು ಹಿಂದೊಬ್ಬ ಹೋದ್ಯಾವ ಮುಂದೊಬ್ಬ ಹೋದ್ಯಾವ. ಹಿಂದೊಬ್ಬ ಹೊಡ್ಯಾವ ಮುಂದೊಬ್ಬ ಹೊಡ್ಯಾವ. ಹೊಡ್ಯಾಕತ್ತೀರಿ ಹೇಳ್ಯಾರ ಹೊಡ್ರಿ ಅಂದವ. ಹೊಡ್ಯಾಕತ್ತೀರಿ ಹೇಳ್ಯಾರ ಹೊಡ್ರಿ ಅಂದಾಗ ಆಕಳ ಮನೆ ಕಟ್ಕೊಳಕ್ಕೆ ಬರ್ತೈತಿಲ್ಲ. ಎಲ್ಲ ಬಂದು ಹೊಲ್ಲಾಗಿನ ಸೊಪ್ಪಿ ಮೇದತ್ತದ ಆಕಳ ಅಂದವ. ಇನ್ನೂ ತಂದೆ ಇಲ್ಲ ಅಂದವ. ಮತ್ತು ನಮ್ಮ ಅಕ್ಕನ ಯಾಕೆ ಕೊಡ್ದಿಪ್ಪ ಇನ್ನೂ ಕೊಟ್ಟೇ ಇಲ್ಲಕ್ಕಿ ಅಂದ್ಲಕ್ಕಿ. ಹುಣಸಿ ಗಿಡ ಎಟ್ಟೈತ್ರಿ? ಇದು ಹೇಳೋದಕ್ಕೆ ಕೇಳೋದಕ್ಕೆ ನಗು ಬರ್ಬೋದು ಅಟ್ಟ. ಆದರೆ ಎಷ್ಟೋ ಮನೆ ಸಂಸಾರ ಹಿಂಗದಾವ. ಆದ್ರೆ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರ, ಒಬ್ಬ ಜೈನ ಮುನಿಗಳು ಹೇಳ್ತಾರ, ಸಂಸಾರದಾಗ ಜಗಳ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಮನ್ಯಾಗ ಏನಾದರೂ ಜಗಳ ಆಗ್ಯಾವ ಅಂದ್ರೆ ಮದುವೆ ಫೋಟೋ ನೋಡ್ರಿ ನೀವು. ನಿಮ್ಮ ಮನೆ ಜಗಳ ಆಗಿದ್ವು ಅಂದ್ರೆ ಮದುವೆ ಅಲ್ಬಮ್ ಬರ್ತಾವಲ್ಲ, ಒಂದ ಕೊಕ್ಕೋಲದಾಗ 2 ಪೈಪ್ ಇಟ್ಟು, ಒಂದ ಎಳ್ನೀರಿನೊಳಗೆ 2 ಇದನ್ನಿಟ್ಟು, ಮತ್ತು ನಮ್ಮ ಕೈಯಾಗ ಮನೆಗೆ ಹೋದಾಗ ನೋಡ್ತಾರೆ ಅಜ್ಜರ್ ನಮ್ಮ ಮದುವೆ ಆಲ್ಬಮ್ ನಿಮ್ಮ ಆಲ್ಬಮ್ ತೊಗೊಂಡು ನಾವೇನು ಮಾಡ್ಬೇಕು? ಮನೆಗೆ ಹೋದಾಗ ಆಂಬಲ ಆಲ್ಬಮ್ ಕೊಡ್ತಾರೆ ಕೈಯಾಗ ನೋಡ್ರಿ ಅಜ್ಜರ್ ಕುತ್ಕೊಂಡು ನೋಡ್ರಿ ಅಂತ. ಅಲ್ಲಿ ಆಲ್ಬಮ್ ಕೊಟ್ಟು ಎಳ್ನೀರಿನಾಗ 2 ಪೈಪ್ ಇಟ್ಟು ಕುಡಿ ಚಿತ್ರ ತೋರಿಸ್ತಾರೆ. ಅಜ್ಜರ್ ಯಾಕೆ ಏನೋ ನೋಡ್ರಿ ನಮಗೆ ಅವ್ರಿಗೆ ಹೊಂದಾಣಿಕೆ ಆಗೋಲ್ಲ. ಮತ್ತು ಅದು ಕರೆನ ಇದು ಕರೆನ ವಿಚಾರ ಮಾಡ್ಕೋಬೇಕಲ್ಲ. ಎಷ್ಟೋ ಮನೆಯಾಗ ಅದಾವ ಇಂಥವು. ಶರಣರ ದಾಂಪತ್ಯ ಹಿಂಗಿರಲಿಲ್ಲ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಚನ್ನವೀರ ಕಣಿವೀರವ್ರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಸಹಕಾರದಿ ಅಂಗಳದಲ್ಲಿ ಚಲೆ ಹೊಡೆದಳು ಚಂದ್ರಿಕೆ. ಎಷ್ಟು ಚಂದ. ಏನು ಹೇಳಲಿಲ್ಲ ಏನು ಕೇಳಲಿಲ್ಲ ಮಡದಿಗೆ. ಎಷ್ಟು ಚಂದ ಆ ಪದ್ಯ ಕೇಳಿದ್ರೆ ಆನಂದ ಆಗ್ಬೇಕ್ರಿ. ಸದು ವಿನಯದ ತುಂಬಿದ ಕೊಡ. ವಿನಯ ಅಂದ್ರೆ ತುಂಬಿದ್ದು, ಮತ್ತು ಸದು ವಿನಯ ಅನ್ನುವಂಥದ್ದು ತುಂಬಿದ ಕೊಡ ತಂದು ಅಂಗಳದೊಳಗೆ ಚಳೆ ಹೊಡೆದ ನೋಡ್ರಿ ನೀಲಾಂಬಿಕೆ ತಾಯಿ. ಎಷ್ಟು ಚಂದ ಇರ್ಬೇಕು ಅವ್ರ ಸಂಸಾರ. ನಮಗೆ ಯಾವ ಹಂಗದವ್ರು. ಮನೆಯ ಮುಂದಿರುವ ತೋರಣ ಒಣಗಿದ್ದರೆ ಕಾರಣ, ಅದಕ್ಕೆ ನಾನೊಬ್ಬನೇ ಅಲ್ಲ ಕಾರಣ, ನೀನೂ ಕಾರಣ. ಮನೆ ಮುಂದಿರುವಂಥ ತೋರಣ ಒಣಗೈತೆ ಅಂದರೆ ಅದಕ್ಕೆ ಗಂಡು ಒಬ್ಬನಾಗಲಿ ಹೆಣ್ತು ಒಬ್ಬನ ಕಡೆ ಅಲ್ಲ, ಅಲ್ಲಿಬ್ಬರು ಕಾರಣದಾರ ಅನ್ನುವಂಥ ತಿಳ್ಕೊಬೇಕು. ಅದಕ್ಕೆ ಅವರು ಜಗಳ ಹೇಳ್ತಾರೆ. ಜಗಳ ಅನ್ನುವಂಥದ್ದು ಹೆಂಗಿರಬೇಕು ಅಂತಂದ್ರೆ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ ನೋಡ್ರಿ, ರಾತ್ರಿ ಗಂಡು ಏನಾರ ಜಗಳ ಇದ್ದಾಗ ಒಮ್ಮೆ ಮಾತು ಬಿಡ್ತಿರ್ತಾರೆ. ಯಾರ ಮನೆಗಾದರೂ ಕಾಮನ್ ಇರತ್ತವ. ಆದ್ರೆ ಒಮ್ಮೊಮ್ಮೆ ಮಾತು ಬಿಡೋದು ಬಂದಾಗ ಅವ ಅರ್ಜೆಂಟ್ ಮುಂಜಾನೆ 5 ಗಂಟೆಗೆ ಎದ್ದು ಹೋಗ್ಬೇಕಾಗೈತಿ. ಅವತ್ತು ರಾತ್ರಿ ಮಾತು ಬಿಟ್ಟಾನೆ ಹೆಂಡತಿ ಕೊಟ್ಟಾಗ. ಹೇಳಿ ಮಕ್ಕೋಬೇಕಿಲ್ಲ, ನಾ ಮುಂಜಾನೆ ಹೋಗ್ಬೇಕು, ನಾನು ಎಬಸ್ಬೇಕು, ನಾಷ್ಟ ರೆಡಿ ಇರಬೇಕು, ಇವನ್ನೆಲ್ಲ ಹೇಳ್ಬೇಕಿಲ್ಲ. ಆ ಹೆಣ್ಮಗಳು ಬಂದು ಮಕ್ಕಳದ್ರಾಗನ ಇವ ಚೀಟಿ ಬರೋದು ಆಕಿನ ತೆಲುಗು ಮೀನು ಬಿಡಕ್ಕೆ ಇಟ್ಟು ಮಕ್ಕೊಂಡಿದ್ದೀವ. ನಾ ಹೇಳ್ಬಾರ್ದು ನಾ ಯಾಕೆ ಸೋಲ್ಬೇಕಂತ. ಅವಾಗ ಹೆಣ್ಮಗಳು ಓದಿದ್ಲು, ಮಕ್ಕೊಂಡು ಎಬಸ್ತಾಳ ಅಂತ ಅವ್ನಿಗೆ ಧೈರ್ಯ ಐತಿ. ಮುಂಜಾನೆ 9 ಆಗೈತಿ, ಇನ್ನೂ ಹಾಸಿಗೆ ಆಗದ ನಾವ. ಮುಂಜಾನೆ 9 ಆದ್ರೆ ಇನ್ನೂ ಎದ್ದೇ ಇಲ್ಲ. ಸಿಟ್ಟು ಬಂತು, ಬಾಯಿಲ್ಲ ಅಂದ. ಯಾಕ್ರಿ ಏನಾಯ್ತು? ನಿನಗೆ ಹೇಳಿ ಮಕ್ಕೊಂಡಿಲ್ಲ ನಾನು. ರಾತ್ರಿ ಚೀಟಿ ಬರೋದು ಇಟ್ಟು ಮಕ್ಕೊಂಡಿ ನಾನು. 6 ಗಂಟೆಗೆ ಎಬಸ್ಬೇಕು, ನನಗೆ ನಾಷ್ಟ ರೆಡಿ ಇರಬೇಕು, ತಿಂಡಿ ರೆಡಿ ಇರಬೇಕು, ಎಲ್ಲ ಇರಬೇಕು. ಮತ್ತು ಎಬಸೇ ಇಲ್ಲ ನೀನು ಅಂದಾಗ ಆ ಹೆಣ್ಮಗಳು ಅಂದ, ನನಗೆ ಹೇಳಿ ಮಕ್ಕೊಂಡಿದ್ರೆ ನೀವು ಅಂತ. ಮತ್ತು ಹೇಳಿ ಮಕ್ಕೊಂಡಿಲ್ಲ ಅಂದ್ರೆ ಏನು? ಚೀಟಿ ಬರೋದಿಟ್ಟು ಮಕ್ಕೊಂಡಿದ್ದೆ, ಅದನ್ನು ನೋಡಿ ಇಲ್ಲ. ಹೌದು ನೋಡಿನ ಅನ್ಲಕ್ಕಿ. ಮತ್ತು ಚೀಟಿ ನೋಡಿದ್ರೆ ನನ್ನ ಯಾಕೆ ಎಬ್ಸಿಲ್ಲ? ನಾ 4 ಗಂಟೆಗೆ ನಿಮ್ಮ ತೆಲುಗು ಮೇಲೆ ಒಂದು ಚೀಟಿ ಬರೆದಿಟ್ಟು ನೀವು ನೋಡಲಿಲ್ಲ, ನಾ ಏನು ಮಾಡಲಿ ಅಂದಾಕಿ. ಮತ್ತು ನೀವೇನಾರ ಹಂಗೆ ಹೇಳ್ಯಾರ ಅಜ್ಜಾರ ಅಂತ ನಡೆಯಂಗಿಲ್ಲ. ಹೌದೌದು, ಈಗೆಲ್ಲ ಹೇಳಿದ್ರೆ ನಡೆಯಂಗಿಲ್ಲ, ಇನ್ನು ಚೀಟಿ ಬರೆದಿಟ್ಟು ನಡೀತಾವನು. ಅದಕ್ಕೆ ಅಂಥ ಸಂಸಾರ ನಮ್ದು ಆಗಬಾರ್ದು. ಸಂಸಾರ ಭಾಳಷ್ಟು ಸಸಾರದ, ಅದಕ್ಕೆ ಮುಳುಗುಂದ ಬಾಲಲೀಲಮ ಅಂತ ಶಿವಯೋಗಿಗಳು ಹೇಳ್ತಾರೆ. ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಅವ್ರ ಸಂಸಾರ ಹೇಗಿತ್ತು, ನಮ್ಮ ಸಂಸಾರ ಹೇಗದವ ಅಂತಂದ್ರೆ, ಈಗ ನೋಡ್ರಿ, ಚಲೋ ರೋಡಿನೊಳಗೆ ಸೈಕಲ್ ಹೊಡ್ಯಾಕತ್ತೀರಿ ಅಂತಂದ್ರೆ ಸೈಕಲ್ ಮೇಲೆ ಕುತ್ಕೊಂಡು ನೀವು ಹೋಗ್ತೀರಿ. ಚಲೋ ರೋಡ್ನೊಳಗೆ ಸೈಕಲ್ ಮೇಲೆ ಕುತ್ಕೊಂಡು ಹೋಗ್ಬೇಕಂದ್ರೆ ಚಲೋ ರೋಡ್ನಾಗ ಹೊಡಿಬೇಕು ಅದನ್ನು. ಸೈಕಲ್ ಭಾಳ ಚಲೋ ಐತಿ, ನಾನು ಸೈಕಲ್ ನಾ ಹೆಂಗಾರ ಹೊಡಿತೀನಿ ಅಂತ ತಿಳ್ಕೊಂಡು ಮುಳ್ಳಿದ್ದು ರೋಡ್ನಾಗ ಹೊಡೆದ್ರೆ ಸೈಕಲ್ ಹೊತ್ಕೊಂಡು ನೀವು ಹೋಗ್ಬೇಕಾಕೈತೆ ಅಟ್ಟ. ಮತ್ತೆ ಯಾರು ಹೋಗ್ಬೇಕು ಅದನ್ನು? ಸೈಕಲ್ ಹೊತ್ಕೊಂಡು ಹೋಗೋರು ಯಾರು? ಸೈಕಲ್ ಮೇಲೆ ನೀವು ಕುಂತು ಹೋಗಬೇಕಾಗಿತ್ತು ಅಂತಂದ್ರೆ ಚಲೋ ರೋಡ್ನಾಗನೇ ಹೊಡಿಬೇಕು ಅದನ್ನು. ಹಂಗೆ ಸಂಸಾರ ಅನ್ನುವಂಥ ಸೈಕಲ್ ಭಾಳ ಚಲೋ ಅದ.
ಅದನ್ನು ಎತ್ತಾಗರ ಹೊಡ್ಕೊಂಡು ಹೊಂಟ್ರಿ ಅಂದ್ರೆ ಅದನ್ನು ಹೊತ್ಕೊಂಡು ನಾವು ಹೋಗ್ಬೇಕಾಕತ್ತೆ. ಅದನ್ನು ಬಿಟ್ಟು ಆಧ್ಯಾತ್ಮ ಅನ್ನುವಂಥದ್ದು ಬಸವ ತತ್ವದೊಳಗೆ ನಮ್ಮ ಸೈಕಲನ್ನು ನಾವು ಹೊಡೆದು ಬಿಟ್ವಿ ಅಂದ್ರೆ ಎಲ್ಲಿ ಪಂಚರ್ ಆಗ್ಲಾರ್ದಂಗೆ ಹೋಗಿ ದಡ ಮುಟ್ಟುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕು. ಕೆಲವು ಮಂದಿ ಚಪ್ಪಾಳಿ ತಟ್ಟಿಲ್ಲ, ನೀವೇನು ಹೇಳಿದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಅಂತೀರೇನು? ಮತ್ತು ಕಾರಣ ನಾವು ಹೇಳಿದಷ್ಟು ಸುಲಭ ಯಾವುದೂ ಇರೋಂಗಿಲ್ಲ. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಸಂಸಾರ ದುಃಖ ಆಗೋದು ಯಾವಾಗ ಅಂತಂದ್ರೆ ಸಂಸಾರದೊಳಗೆ ಇದ್ದಾಗ ಯಾವುದೂ ದುಃಖ ಆಗಂಗಿಲ್ಲ. ಈಗ ನೋಡ್ರಿ, ಯಾರಾದರೂ ಈಸು ಬರಲಾರ್ದವ್ರು, ಈಸು ಬರೋರು ಹೋಗಿ ನೀವು ಹೊಳ್ಯಾಗರಾಗಲಿ ಯಾವುದಾದ್ರೂ ಸ್ವಿಮ್ಮಿಂಗ್ ಪೂಲ್ನಾಗರಾಗಲಿ ಹೋಗಿ ನೀರಾಗ ಮಲಗಿದ್ರಿ ಅಂದ್ರೆ ನೀರು ನಿಮ್ಮ ಮೇಲೆ ಟನ್ಗಟ್ಟಲೆ ಇರ್ತೈತಿ. ಎಷ್ಟು ಇರ್ತೈತಿ? ಟನ್ಗಟ್ಟಲೆ ಇರ್ತೈತಿ ನೀರು. ನೀವು ನೀರಾಗ ಮುಳುಗಿದಾಗ ನಿಮ್ಮ ಮೇಲೆ ಟನ್ಗಟ್ಟಲೆ ನೀರಿದ್ರೂ ಸಹಿತ ಆದರೆ ನಿಮಗದು ವಜ್ಜ ಅನ್ಸಂಗಿಲ್ಲ, ಭಾರ ಅನ್ಸಂಗಿಲ್ಲ. ಅದರಾಗಿಂದು ಒಂದು ಕೊಡ ನನಗೆ ಬೇಕಂತ ಎತ್ಕೊಂಬರ್ರಿ, ಏನಾಕತ್ರಿ? ವಜ್ಜಕತ್ತಿಲ್ಲ. ನೀವು ಅದರೊಳಗೆ ಇದ್ದಾಗ ನಿಮ್ಮ ಮೇಲೆ ಟನ್ಗಟ್ಟಲೆ ನೀರದ, ಆದರೂ ನಿಮಗೆ ಭಾರ ಅನಿಸೋದಿಲ್ಲ. ಅದ್ರಾಗ ಇದ್ದಿದ್ದು ನನಗೆ ಬೇಕು ಅಂತ ತಿಳ್ಕೊಂಡು ಒಂದು ಕೊಡ ಎತ್ಕೊಂಡು ಬಂದ್ರಿ ಅಂದರೆ ಆ ಒಂದು ಕೊಡ ನೀರು ಹೆಂಗೆ ನಿಮಗೆ ಭಾರ ಆಗ್ತದಲ್ಲ, ಹಂಗೆ ಸಂಸಾರದೊಳಗೆ ನೀವು ಎಷ್ಟು ದಿವಸರೇ ಇರ್ರಿ ನಿಮಗೆ ಭಾರ ಆಗಂಗಿಲ್ಲ. ಆದರೆ ಇದು ಇದ್ದಿದ್ದೆಲ್ಲ ನಂದ ಅಂತ ತಿಳ್ಕೊಂಡು ನೀವೇನಾದರೂ ಹೊಂಟ್ರಿ ಅಂತಂದರೆ ಅದೇನಾಗ್ತದೆ? ಭಾಳ ಭಾರ ಆಗ್ತದೆ. ಹಾಗಾಗಿ ಎಲ್ಲವೂ ನನಗಾಗ್ಯದ, ಅದು ಗಂಡನಿಂದ ನಡೀತದೋ ಹೆಂಡತಿಯಿಂದ ನಡೀತದೋ ಹಂಗೆ ವಿಚಾರಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಕಾವ್ಯಾನಂದ್ರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಏನು ಚಲೋ ಮಾತು ಹೇಳ್ಯಾರ ಅಂತಂದ್ರೆ, ಸಂಸಾರ ಅನ್ನುವಂಥದ್ರೊಳಗೆ ಗಂಡ ಹೆಂಡತಿ ಸಂಬಂಧ ಹೇಗಿರ್ತದೆ ಅಂತಂದ್ರೆ ನೋಡ್ರಿ, ಹಕ್ಕಿಯ ಹಾರಾಟ ಪ್ರಾಣದ ಬಲದಿಂದಲೋ ಏನು ರೆಕ್ಕೆಯ ಬಲದಿಂದಲೋ. ಈಗ ಒಂದು ಹಕ್ಕಿ ಹಾರಾಡ್ಬೇಕಂದ್ರೆ ರೆಕ್ಕೆ ಬೇಕೋ ಪ್ರಾಣ ಬೇಕೋ? ಏನು ಬೇಕ್ರಮ್ಮ? ಪ್ರಾಣ ಬೇಕು. ಪ್ರಾಣ ಐತಿ ರೆಕ್ಕಿಲ್ಲ ಅಂದ್ರೂ ನಡೆಯಂಗಿಲ್ಲ, ರೆಕ್ಕೆ ಐತ್ರಿ ಪ್ರಾಣ ಇಲ್ಲ ಅಂದ್ರೂ ನಡೆಯಂಗಿಲ್ಲ. ಅದಕ್ಕೆ ಅದರ ಹಾರಾಟ ರೆಕ್ಕೆ ಬಲದಿಂದಲೋ ಪ್ರಾಣದ ಬಲದಿಂದಲೋ ಅಂದ್ರೆ ಎರಡರ ಬಲದಿಂದನೂ. ನೋಡ್ರಿ, ಬದುಕಿನ ಸಾರ್ಥಕತೆ ಭಾವದ ಬಲದಿಂದಲೋ ಜೀವದ ಬಲದಿಂದಲೋ ಅಂತಂದ್ರೆ ಇಲ್ರಿ, ಜೀವ ಐತಿ ದೇಹ ಇಲ್ಲ ಅಂದ್ರೆ, ದೇಹ ಐತ್ರಿ ಜೀವ ಇಲ್ಲ ಅಂದ್ರೆ ಅದಕ್ಕೇನು ಮಾಡೋಕ್ಕಾಗ್ತದೆ? ಏನಿಲ್ಲ. ಅದಕ್ಕೆ ಎರಡೂ ಬಲ ಬೇಕಾಗ್ತದೆ. ಬೀಜದ ಮೊಳೆತ ಭೂಮಿಯ ಬಲದಿಂದಲೋ ನೀರಿನ ಬಲದಿಂದಲೋ ಅಂತ ಕೇಳಿದರೆ, ಭೂಮಿಯಾಗಿರುವಂಥ ಬೀಜವನ್ನು ಭೂಮಿಯಾಗಿಟ್ಟರೆ ಅದಕ್ಕೆ ನೀರನ್ನು ಬೇಕು, ಅದಕ್ಕೆ ಭೂಮಿನೂ ಬೇಕು. ಬರೀ ಕೈಯಾಗ ಬೀಜ ಹಿಡ್ಕೊಂಡು ಮಳಿಗೆ ಬಾ ಅಂದರೆ ಅದು ಹೆಂಗೆ ಬರಂಗಿಲ್ಲ. ಸಂಸಾರದ ಸಾರ್ಥಕತೆ ಕೇವಲ ಗಂಡನ ಬಲದಿಂದಲೋ ಕೇವಲ ಹೆಂಡತಿಯ ಬಲದಿಂದಲೋ ಅಂತ ಕೇಳಿದರೆ ಅಲ್ಲಿ ಗಂಡು ಹೆಣ್ಣು ಅನ್ನುವಂಥ ಎರಡು ವ್ಯಕ್ತಿಗಳು ಸೇರಿದಾಗ ಮಾತ್ರ ಸಂಸಾರ ಸರಾಗವಾಗಿ ನಡೆಯೋಕ್ಕೆ ಸಾಧ್ಯ ಆಗ್ತದೆ, ಹೊರತಾಗಿ ಇಲ್ಲ ಅಂತಂದ್ರೆ ನಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕಣ್ಣುಗಳು ಎರಡು ನೋಡುವ ನೋಟ ಒಂದೇ, ಕಾಲುಗಳು ಎರಡು ನಡೆದಾಡುವಂಥ ಓಟ ಒಂದೇ, ದೇಹಗಳು ಎರಡಿರಬಹುದು, ಆತ್ಮಗಳು ಒಂದಾಗಿರಬೇಕು. ಅಂದಾಗ ನಮ್ಮ ಸಂಸಾರ ಭಾಳಷ್ಟು ಚಲೋ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ನಮ್ಮ ಕಡೆ ಉಣಕಲ್ ಸಿದ್ದಪ್ಪಜ್ಜ ಅಂತದಾರ ಒಬ್ಬರು, ಭಾಳ ಚಲೋ ಆ ಭಾಗದೊಳಗೆ ದೊಡ್ಡ ಪ್ರಮಾಣದಾಗ ನಡೀತದೆ. ಅವರು ಒಂದು ಶರಣ ಪರಂಪರೆ ಒಳಗೆ ಇದ್ದವ್ರೆ. ಮನೆಯಾಗ ಮದುವೆ ಮಾಡ್ತಾರಂತ ತಿಳ್ಕೊಂಡು ಮನೆ ಬಿಟ್ಟು ಬಂದ್ರೆ ಅವರು ಮನೆ ಬಿಟ್ಟು ಭಾಳ ಕಡೆ ಹೋಗಿ ಅಭ್ಯಾಸ ಮಾಡಿ ಉಣಕಲ್ದೊಳಗೆ ಐಕ್ಯ ಆಗ್ಯಾರ. ಅವ್ರನ್ನ ಯಾರೋ ಒಬ್ಬರು ಸಂಸಾರಿಕರು ಹೋಗಿ ಕೇಳಿದರು. ಏನು ಕೇಳಿದರು? ಯಪ್ಪ ನಮ್ಮದು ಚಲೋನ ಏನು ನಿಮ್ಮ ಚಲೋನ? ನಾ ಹೇಳೋದು ಅರ್ಥ ಆಕೈತಿ ನಿಮ್ಗೆ. ಯಾರೋ ಒಬ್ಬ ಸಂಸಾರಿಕ ಹೋಗಿ ಅವ್ರು ಕೇಳಿದ್ರು, ನಮ್ದು ಚಲೋ ಅಂದ್ರೆ ಸಂಸಾರ, ನಿಮ್ದು ಚಲೋ ಅಂದ್ರೆ ಸನ್ಯಾಸ. ನಮ್ದು ಚಲೋನೋ ನಿಮ್ದು ಚಲೋನೋ ಅಂತಂದ್ರೆ ಒಂದೇ ಮಾತಿನಾಗ ಉತ್ತರ ಹೇಳಿದ್ರು ಅವರು. ನೋಡಪ್ಪ, ಬಂದ್ರೆ ನಿಮ್ದ ಪಾಡ, ಆ ಥರದ್ರಾಗ ಬರೋದ್ರಾಗ ತೊಂದ್ರೆ ಬಂದ್ರೆ ನಮ್ಮಂಥವ್ರು ಪಾಡಪ್ಪ ಅಂದ್ರೆ ಅವರು ಎಷ್ಟು ಚಂದ ಮಾತು ಒಂದೇ ಮಾತಿನಾಗ ಹೇಳಿಬಿಟ್ರು. ಬಂದ್ರೆ ನಿಮ್ದ ಪಾಡು, ತೊಂದ್ರೆ ಬಂದ್ರೆ ನಮ್ದ ಪಾಡು ಅನ್ನುವಂಥದ್ದು ಹೇಗಿರಬೇಕು? ಗುರುತಾಯಿಯವ್ರ ಹೆಸರು ಕೇಳಿರ್ಬೇಕು ನೀವೆಲ್ಲ. 40 ವಾರ್ಡದ ವೀರೇಶ್ವರ ಶರಣರು ಯಾವ ದಂಪತ್ಯರಿ, ಅವರಷ್ಟು ದಾಂಪತ್ಯ ನಮಗೇನು ಮಾಡೋಕ್ಕಾಗ್ತದೆ? ಅವ್ರು ಹಂಗೆ ಇರೋಕ್ಕಾಗ್ತದೇನು? ದಾಂಪತ್ಯ ಅಂತಂದ್ರೆ ಒಂದು ದಿವಸನೂ ಗಂಡಿಗೆ ಏರದನಿ ಒಳಗೆ ಅವ್ರು ಮಾತಾಡಲಿಲ್ಲ, ಹೆಂಡತಿಗೆ ಒಂದು ದಿವಸನೂ ಏರದನಿ ಒಳಗೆ ಅವ್ರು ಮಾತಾಡಲಿಲ್ಲ. ನಮ್ಮ ಮನ್ಯಾಗ ಏನಿಲ್ಲ ಅಂತಂದ್ರೆ ನಾವು ಬಾಯಿ ಬಿಟ್ಟು ಹೇಳಿದ್ರು ಮನೆಗೆ ಮಟೀರಿಯಲ್ ಬರೋದಿಲ್ಲ. ಆದರೆ ವೀರೇಶ್ವರ ಶರಣರು ದಿವಸ 5 ಮನೆಗೆ ಹೋಗೋದು, 5 ಮನೆಗೆ ಮತ್ತು 6ನೇ ಮನೆಗೆ ಹೋಗಂಗಿಲ್ಲ, ಭಾಳ ಕೊಡ್ತಾರೆ ಅಂತೇಳಿ. 5 ಮನೆ ಒಳಗೆ ಯಾರಾದರೂ ಕೊಡಲಿಲ್ಲ ಅಂತಂದರೆ ಯಾರು ಕೊಟ್ಟಿರ್ತಾರೆ ಆಟ ತೊಗೊಳ್ಕೊಂಡು ಹೋಗಿ ಅದರೊಳಗೆ ದಾಸೋಹ ಮಾಡೋದು, ಮತ್ತು 4 ಮಂದಿಗೆ ಉಣಿಸೋದು. ಕರೆ ಶರಣತ್ವವನ್ನು ಪಾಲಿಸಿದವರು ಅವರು. ನೋಡಿ, ಗುರುತಾಯಿ ಅವರು ಮನೆಯೊಳಗೆ ಸಕ್ಕರೆ ಇಲ್ಲ ಅಂತ ಒಂದು ದಿವಸ ಹೇಳಿಲ್ಲ, ಉಪ್ಪಿಲ್ಲ ಅಂತ ಒಂದು ದಿವಸ ಹೇಳಿಲ್ಲ, ಇಲ್ಲ ಅನ್ನುವಂಥದ್ದನ್ನು ಅವ್ರು ಎಂದೂ ಕೂಡ ಹೇಳಿಲ್ಲ. ಅವರು ಏನಾದರೂ ಒಂದಿಷ್ಟು ಉಪ್ಪು ಕಡಿಮೆ ಇತ್ತಂದ್ರೆ, ಅಡಿಗೆಗೆ ಉಪ್ಪು ಕಡಿಮೆ ಆಗೈತೆ ಅಂದ್ರೆ ವೀರೇಶ್ವರ ಶರಣರು ತಿಳ್ಕೊತಿದ್ರು, ಅಡಿಗೆಗೆ ಉಪ್ಪಿಲ್ಲಾರ್ದಕ್ಕೆ ಏನಾಗೈತಿ ಅವ್ರು ಕಮ್ಮಿ ಹಾಕ್ಯಾರಂತ ತಂದಿಡ್ಬೇಕಂತ ಅವ್ರು ತಂದಿಡ್ತಿದ್ರು. ಆದರೆ ಇವತ್ತು ಭಾಳ ಮನ್ಯಾಗ ಹಂಗಾಗ್ತದೇನು? ಹಂಗಾಗೋದಿಲ್ಲ. ನಾವು ವಿಚಾರ ಮಾಡ್ಕೊಳ್ಳುವಂಥ ಕೊನೆ ಮಾತು ನಿಮ್ಗೆ ಹೇಳೋದಿಷ್ಟ, ಶರಣರ ದಾಂಪತ್ಯ ಎಂದೂ ಕೂಡ ಅವ್ರು ಜಗಳ ಮಾಡಲಿಲ್ಲ, ಮತ್ತೊಂದು ವಿಷಯಕ್ಕೆ ಹೋಗಲೇ ಇಲ್ಲ ಅವರು. ಬೆಳ್ಳಿ ಬಂಗಾರ ದೂರದ ಮಾತು ಎಲ್ಲ ಇದ್ರೆ ಚಲೋ ಅಂತಲ್ಲ, ಏನು ಇರಲಾರ್ದಾಗನು ಸಹಿತ ಖುಷಿಯಾಗಿರೋದು ಐತಲ್ಲ, ಪ್ರೀತಿಯಿಂದ ಇರುವಂಥದ್ದಕ್ಕೆ ಅರಮನೆ ಅಂತಾರೆ. ಪ್ರೀತಿ ಇರುವ ಗುಡಿಸಲೇ ಅರಮನೆ,
ಪ್ರೀತಿ ಇರದ ಅರಮನೆ ಗುಡಿಸಲು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ನಾನು ಬಡವಿದ್ದೀನಿ, ಆತನು ಬಡವದಲ್ಲ, ಆದರೆ ಒಲವೇ ನಮ್ಮ ಬದುಕದ, ಬಳಸಿಕೊಂಡೆವು ನಾವು ಅದಕ್ಕೋ ಇದಕ್ಕೋ ಅನ್ನುವಂತಹ ರೀತಿ ಒಳಗೆ ನಮ್ಮ ಸಂಸಾರ ಸಸಾರ ಆಗಿರಬೇಕು. ಅಂತಂದರೆ ದುಸ್ತರ ಆಗಬಾರ್ದು ಸಂಸಾರ. ಅಂಥದ್ದೊಂದು ದೊಡ್ಡ ವಿಶೇಷತೆ ಕೊಟ್ಟಿದ್ದು ಭಗವಂತ ನಮಗೆ ಕೂಡಿರುವಂತಹ ಒಂದು ಶಕ್ತಿ ಕೊಟ್ಟಾನಂತಂದರೆ, ಜಗಳ ಮಾಡಲಾರ್ದಂಗೆ ಆನಂದವಾಗಿ ಬರುವಂಥ ಪೀಳಿಗೆಗೆ ಒಂದು ಮಾದರಿಯಾಗಿ ನಮ್ಮ ಸಂಸಾರ ಆಕರ್ಷಣೆ ಆಗಬಾರ್ದು, ಆದರ್ಶ ಆಗಬೇಕು. ಆಕರ್ಷಣೆಗೆ ಸಂಸಾರ ಹೊರಗೆ ತೋರೋದು ಬೇರೆ, ಮಂದಿ ಮುಂದೆ ನೋಡ್ಬೇಕು, ಭಾಳ ಚಂದ ಕಾಣ್ತಾರೆ ಕೆಲವು ಮಂದಿ, ಹೊರಗೆ ನಕ್ಕೊಂತಾನೆ ಇರ್ತಾರೆ, ಮನೆಯಾಗ ಬಂದು ಹುಡ್ಲಿ ಅಳ್ಕೊತ ನಿಂದಿರ್ತಾರೆ. ಇದಕ್ಕೆ ಸಂಸಾರ ಅನ್ನಂಗಿಲ್ಲ. ಸಂಸಾರ ಅಂತಂದರೆ ಆದರ್ಶದಿಂದ ಇರುವಂಥದ್ದೇ ಹೊರತಾಗಿ ಅದು ಆಕರ್ಷಣೆ ಅಲ್ಲ ಅನ್ನುವಂಥದ್ದನ್ನು ಹೇಳಿ, ಯಾವಾಗಾರ ತಾವು ಇಲ್ಲಿ ಕುಂತವ್ರು ಒಂದು ಸ್ವಲ್ಪ ಏನು ಮಾಡಬೇಕು, ಮನೆಯಾಗಿದ್ದವ್ರನ್ನ ಯಾವಾಗಾರ ಒಮ್ಮೆ ಹೊಗಳು ಪ್ರಯತ್ನ ಮಾಡಬೇಕು. ಯಾವಾಗಾರ ಒಮ್ಮೆ ಹೊಗಳ್ಬೇಕು. ಯಾವಾಗಾರ ಹೊಗಳೋದಂದ್ರೆ ಈಗ ಯಾರು ಒಬ್ಬರು ಫೋನ್ಯಾಗ ಒಂದು ಯಾವ್ದಾರ ವಾಟ್ಸಪ್ನಾಗ ಏನು ಹಾಕಿದ್ರೆ ಅದಕ್ಕೆ ಇಲ್ಲಿ ಕುತ್ಕೊಂಡು ಕಮೆಂಟ್ ಹಾಕ್ತಾರೆ. ಭಾಳ ಮಂದಿ ಇಲ್ಲಿ ಕುತ್ಕೊಂಡು ಕಮೆಂಟ್ ಒತ್ತಿದ್ರೆ, ಒಂದು ಲೈಕ್ ಒತ್ತಿದ್ರೆ, ಅದನ್ನು ಬಿಟ್ಟು ಒಮ್ಮೆರ ನೀವು ಮನ್ಯಾಗ ಮಾಡಿದ ಅಡಿಗೆ ಚಲೋ ಆಗೈತೆ ಅಂತ ಒಮ್ಮೆ ಕಮೆಂಟ್ ಕೊಡ್ರಿ, ದಿವಸ ಚಲೋನೇ ಬರ್ತೈತೆ ಅಡಿಗೆ. ನೀವು ಕಮೆಂಟ್ ಅದನ್ನು ಬಿಟ್ಟು ಬರೀ ಹೊರಗಿನವ್ರಿಗೆ ಎಷ್ಟು ದಿವಸ ಅಂತ ಫೇಸ್ಬುಕ್ನಾಗ, ವಾಟ್ಸಪ್ನಾಗ, ಟ್ವಿಟರ್ನಾಗ ಕಮೆಂಟ್ ಹಾಕವ್ರ. ಮತ್ತು ಸ್ವಾಮಿಗಳು ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಎಂದೂ ಹೊಗಳಾರ್ದ ಮನೆಗೆ ಹೋಗಿ ಇವತ್ತಿನಂತ ಅಡಿಗೆನ ಉಂಡಿಲ್ಲ ಅಂದವ ಮನ್ಯಾಗ. ಅಜ್ಜಾರು ಹೇಳ್ಯಾರ ತಡಿ ಇವತ್ತು ಒಂದು ಪ್ರಯೋಗ ಮಾಡೇ ಬಿಡೋಣ ಅಂತ ತಿಳ್ಕೊಂಡು ಮನೆಗೆ ಹೋದವನ ನೋಡ್ಬೇಕಿಲ್ಲ, ಟೈಮು ಅದು ಸಂದರ್ಭ ಇಂಥದ್ದು ನೋಡ್ಬೇಕಲ್ಲ. ಏನು ನೋಡಲಿಲ್ಲ. ಇವತ್ತಿನಂತ ಸಾರು ನಾವು ಉಂಡೇ ಇಲ್ಲ ಅಂದವ ಮನ್ಯಾಗ ಹೋಗಿ. ಇಟ್ಟ ಸಾರು ಉಂಡೇ ಇಲ್ಲ ಅಂದಾಗ ಎಲ್ಲಿತ್ತೇನು ಸಿಟ್ಟು ಹೆಂಡ್ತಿದ್ದು ಜೋರು ಕಪ್ಪಾಳ ಕೊಡೋದಕ್ಕೆ ಗಂಡಗೆ ಕಪ್ಪಾಳ ಕೊಡೋದು ಕೂಡಲೇನ ಅವ ಅಂದ, ಸ್ವಾಮಿಗಳು ಹೇಳಿದ್ದೇನು ನಾ ಮಾಡಿದ್ದೇನು, ನನಗೆ ಯಾಕೆ ಕೊಡೋದು ನೀ ಕಪ್ಪಾಳಕ್ಕೆ ಅಂದ ಕೂಡಲೇನ ಹೆಂಡ್ತಿ ಅಂದ್ಲಂತ, ಎಂದೂ ಹೊಗಳಾರ್ದವ 20 ವರ್ಷದಿಂದ ನೀನು ಸಾರು ಮಾಡಿ ಹಾಕಾಕತ್ತೀನಿ, ಒಂದು ದಿವಸ ನನ್ನ ಸಾರಿಗೆ ಹೆಸರು ಇಟ್ಟವ ನೀನು, ಇವತ್ತು ಮನ್ಯಾಗ ಏನು ಅಡುಗೆ ಸಾಮಾನಿಲ್ಲ ಅಂತ ಪಕ್ಕದ ಮನ್ಯಾಗ ಹೋಗಿ ಸಾರು ಇಸ್ಕೊಂಡು ಬಂದು ಹೊಗಳು ಮುಂದೂ ಒಂದು ಸ್ವಲ್ಪ ವಿಚಾರ ಮಾಡಿ ಹೋಗಳ್ರಿ. ಮತ್ತು ಅಜ್ಜಾರು ಹೇಳ್ಯಾರ ಅಂತ ತಿಳ್ಕೊಂಡು ಹಂಗೆ ಇದನ್ನು ಮಾಡ್ಕೊತ ಹೊಂಟ್ರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವೆಲ್ಲ ವಿಚಾರ ಮಾಡ್ಕೋಬೇಕು. ಒಮ್ಮೆ ಯಾವಾಗಾರ ಆನಂದವಾಗಿ ಈ ಸಂಸಾರ ಜೀವನವನ್ನು ತೆಗೆದುಕೋಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಒಂದು ಗಂಡು ಗಂಡನಾಗುವ, ಹೆಣ್ಣು ಹೆಂಡತಿಯಾಗುವ ಅಪರೂಪದ ಸಂದರ್ಭಕ್ಕೆ ದಾಂಪತ್ಯ ಅಂತ ಕರೀತಾರೆ. ಆ ಸಂಸಾರ ಶರಣರ ಸಂಸಾರವನ್ನು ಹೋಲಿಕೆ ಮಾಡಿಕೊಂಡಾಗ ಜೇಡ್ರ ದಾಸಿಮಯ್ಯನವರಾಗಲಿ, ಒಂದು ದಸರಯ್ಯ ಮತ್ತು ವೀರಮ್ಮ ದಂಪತಿಗಳ ಸಂಸಾರ ಆಗಲಿ, ಅಮ್ಮ ಹಡಪದ ಅಪ್ಪಣ್ಣ ಲಿಂಗಮ್ಮ ಅವರ ಸಂಸಾರ ಆಗಲಿ, ಇವರೆಲ್ಲ ಹೆಂಗೆ ಬದುಕ್ಯಾರ ಹಂಗೆ ಬದುಕಿ ನಾವು ಸಹಿತ ಒಂದು ದಿವಸ ಇದ್ದಂಗೆ ಆರಾಮಾಗಿದ್ದು ಹೋಗುವಂಥದ್ದನ್ನು ಇಟ್ಕೊಳ್ಬೇಕು. ಕೊನೆಯದಾಗಿ ಇವತ್ತು ಒಂದೇ ಮಾತು ನಿಮ್ಗೆ ಹೇಳೋದಂದರೆ, ಒಟ್ಟ ಸಂಶಯಕ್ಕೆ ಒಳಗಾಗಬಾರ್ದು ಅಮ್ಮಾರ, ಒಟ್ಟ ಸಂಶಯಕ್ಕೆ ಒಳಗಾಗಬಾರ್ದು. ಹೇಗಿರ್ಬೇಕಂದ್ರೆ ಗಂಡ ಕುರುಡನಾಗಿರಬೇಕು, ಹೆಂಡತಿ ಕಿವುಡಿಯಾಗಿರಬೇಕು. ಗಂಡ ಕುರುಡನಾಗಿರಬೇಕು, ಹೆಂಡತಿ ಕಿವುಡಿಯಾಗಿರಬೇಕು. ನೀವು ಕುರುಡಾಗಲಿಲ್ಲ, ನೀವು ಕಿವುಡಿ ಆಗಲಿಲ್ಲ ಅಂತಂದರೆ ಸಮಸ್ಯೆಗಳು ಭಾಳಷ್ಟು ಬರ್ತಾವೆ. ಹಾಗಾಗಿ ಸಂಸಾರದೊಳಗೆ ಸಂಶಯ ಬಂತು, ಭಾಳ ಸಮಸ್ಯೆಗಳು ಉದ್ಭವ ಹಾಕೊಂತ ಹೊಕ್ಕಾವೆ. ಸಂಶಯ ಅನ್ನುವಂಥದ್ದು ಎಷ್ಟು ಕಾರಣ ಅಂದ್ರೆ, ಹೊಸದಾಗಿ ಮದುವೆ ಆದ ಕೂಡಲೇ ಕೆಲವು ಮಂದಿ ನೋಡ್ಬೇಕು, ಒಟ್ಟ ಗಂಡ 5 ನಿಮಿಷಕ್ಕೊಮ್ಮೆ ಫೋನ್ ಹಚ್ಚಕ್ಕೆ ಹೆಂಡತಿ, ಎಲ್ಲಿದ್ರಿ ಮನ್ಯಾಗದೀನಿ, ಎಲ್ಲಿದ್ರಿ ಮನ್ಯಾಗದೀನಿ, 5 ನಿಮಿಷಕ್ಕೊಮ್ಮೆ ಫೋನ್ ಹಚ್ಚಿ ಕೇಳ್ತಿದ್ಲಲ್ಲ ಹೆಣ್ಮಗಳ, ತಲೆ ಕೆಟ್ಟೋಗಿತ್ತು ಅವ್ನು ಪಾಪ. ಏನು 5 ನಿಮಿಷಕ್ಕೊಮ್ಮೆ ಎಲ್ಲಿದ್ದೀನಿ ಅಂದ್ರೆ ಏನು ಹೇಳ್ಬೇಕು ಅವ್ರು ಪಾಪ. ಹೊರಗೆ ಹೋಗ್ಯಾನಂದ್ರೆ ಎಲ್ಲೇ ಹೋಗ್ಯಾನ ಬರ್ತಾನಂತ ಅವ್ರು ತಿಳ್ಕೊಬೇಕು, ಒಳಗದಾರ ಅಂದ್ರೆ ಇವರು ಮನೆ ಕೆಲಸ ಮಾಡ್ತಿರ್ತಾರಂತ ಇವ್ರು ತಿಳ್ಕೊಬೇಕು. ಹಂಗಿಲ್ಲ ಇಲ್ಲ, ಮನ್ಯಾಗಿದ್ರೆ 10 ಸಲ ಫೋನ್ ಹಚ್ಚಾವ್ರು ಹೆಣ್ಮಗಳ. ಒಂದು ದಿವಸ ಅರ್ಜೆಂಟ್ ತವ್ರ ಮನೆಯಿಂದ ಫೋನ್ ಬಂದೈತಿ, ಊರಿಗೆ ಹೋಗೋದು ಬಂದ ಕೂಡ್ಲೇನ ಆ ಹೆಣ್ಮಗಳು ಮತ್ತು ಹತ್ಕೊಂತ ಹಿಂಗೆ ಅರ್ಜೆಂಟ್ ಊರಿಗೆ ಹೋಗೋದು ಬಂದೈತಿ, ಹೋಗಿ ಬಾ ಅಂದವ. ಯಾಕೆ ಒಳಗೆ ಕಡಿತಿತ್ತು ಅದು, ಹೆಂಗಾರ ಮಾಡಿ ಯಾವಾಗ ಯಾಕೆ ಅಲ್ಲಿ ಪಟ್ನ ಹೋಗ್ಲಿ ತವ್ರ ಮನೆಗೆ ಅಂತ ಹಿಂಗೆ ಹೇಳಿದ ಕೂಡಲೇನ ಆಕೆ ಅಂದ್ಲು, ತವ್ರ ಮನೆಗೆ ಹೊಂಟಿನಂತ ನಾ ಏನು ಫೋನ್ ಹಚ್ಚಂಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಫೋನ್ ಹಚ್ಚತ್ತೀನಿ ನಾನು 5 ನಿಮಿಷಕ್ಕೆ ಯಾಕೆ 2 ನಿಮಿಷಕ್ಕೊಮ್ಮೆ ಹಚ್ತೀನಿ ಅಂದವ ಪಾಪ. ಇನ್ನೂ ಬಸ್ ಸ್ಟ್ಯಾಂಡ್ ಮುಟ್ಟಿಲ್ಲ, ಹಲೋ ಎಲ್ಲಿದ್ರಿ, ಈಗ ಹೋಗಿ ಮನೆ ಬಿಟ್ಟು ಇಲ್ಲೇ ಮನೆಯಾಗದೀನಿ ಅಂದವ. ಮನೆಯಾಗದೀನಿ ಅನ್ನೋದಕ್ಕೆ ಏನು ಸಾಕ್ಷಿ, ನೀವು ಏನು ಮಾಡ್ಬೇಕು, ಅಲ್ಲೊಂದು ಮಿಕ್ಸಿ ಇಟ್ಟಿನೋ ಆನ್ ಮಾಡೋದು ಅವ. ಮಿಕ್ಸಿ ಆನ್ ಮಾಡೋದು ಕೂಡಲೇ ಮತ್ತು ಆಕೆ ಖಾತ್ರಿಗೆ ಪಾಪ ಹೇಳಿದ್ದಕ್ಕೆ ಮಿಕ್ಸಿ ಆನ್ ಮಾಡಿದವ ಪಾಪ. ಅದು ಒದರಿದ ಕೂಡಲೇ ಮನೆಯಾಗದಿರಾಳ ಅಂತೆ. ಮತ್ತೆ ಇನ್ನು ಬಸ್ನಾಗ ಹೋಗಿ ಕುಂತಾಳ, ಅಲ್ಲಿ ಮತ್ತೆ ಫೋನ್ ಎಲ್ಲಿದ್ರಿ ಮನೆಯಾಗದೀನಿ ಮಿಕ್ಸಿ ಆನ್ ಮಾಡಿರಿ, ಆನ್ ಮಾಡಿದವ. ಹೋಗಿ 3 ಮುಟ್ಟಾಡಿ ಇನ್ನೂ ಇರೋದಿಲ್ಲ, ಮತ್ತೆ ಹಲೋ ಎಲ್ಲಿದ್ರಿ ಮನೆಯಾಗದೀನಿ ಮಿಕ್ಸಿ ಆನ್ ಮಾಡಿರಿ, ಆನ್ ಮಾಡಿದವ. ಹಿಂಗೆ ಆನ್ ಮಾಡೋದು ಎಲ್ಲಿದೆ, ಆನ್ ಮಾಡೋದು ಎಲ್ಲಿದೆ, ಹಿಂಗೆ ಕೇಳಿ 3 ದಿವಸ ಅಂತ ಹೋದಕ್ಕೆ 2 ದಿವಸಕ್ಕೆ ಹೊಳಿ ಬಂದ್ಲು. 2 ದಿವಸಕ್ಕೆ ಇನ್ನೇನು ಹೇಳಿ ಹೋಗೋದು ಅಂತ ತಿಳ್ಕೊಂಡು ಹಂಗೆ ಫೋನ್ ಹಚ್ಕೊತಾನೆ, ಎಲ್ಲಿದ್ರಿ ಮನೆಯಾಗದೀನಿ ಮಿಕ್ಸಿ ಆನ ಅಂತ ಇಟ್ಕೊಂಡು ಕೂತಿದ್ದ. ಬಂದು ಬಸ್ ಇಳಿದು ಬಂದು ಮನೆ ನೋಡ್ತಾಳೆ, ಕಿಲಿ ಹಾಕ್ಕೊಂಡು ಎಲ್ಲೇ ಹೋಗಿಬಿಟ್ಟ. ನೀವು ಕಿಲಿ ಹಾಕ್ಕೊಂಡು ಹೊರಗೆ ಹೋದ್ ನೋಡ್ಬಿಡ್ಲಿ, ಮತ್ತೆ ಫೋನ್ ಹಚ್ಚ, ಎಲ್ಲಿದ್ರಿ ಮನೆಯಾಗದೀನಿ ಅಂದವ. ಮಿಕ್ಸಿ ಆನ್ ಮಾಡಿರಿ, ಆನ್ ಮಾಡೇ ಬಿಟ್ಟ.
ಪಕ್ಕದ ಮನ್ಯಾಗ ಹೋಗಿ ಕೇಳಿದ್ಲು ಪಾಪ, ಅಲ್ರಿ ನಮ್ಮ ಯಜಮಾನ್ರಿ ಎಲ್ಲಿ ಅದಾರ ರೀ ಮನ್ಯಾಗ ಅಂತ ಅಂದ್ಬಿಡ್ಲಿ ಏನು ಅನ್ಬೇಕು, ಯವ್ವ ನೀ ಏನು ಬ್ಯಾಗ್ ಇಟ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದಿಲ್ಲ, ಆವಾಗ ಮಿಕ್ಸಿ ತೊಗೊಂಡು ಹೊರಗೆ ಹೋದಾವ ಇನ್ನೂ ಬಂದೆ ನಿನ್ನ ಗಂಡ ಅಂದ. ಮತ್ತು ಯಾವ ಇವತ್ತು ನಡೆಯಂಗಿಲ್ಲ ರೀ. ಮತ್ತು ಇಷ್ಟು ತಿಳ್ಕೊಂಡು ಆನಂದವಾಗಿ ಬದುಕ್ರಿ, ತೃಪ್ತಿಯಿಂದ ಬದುಕುವಂಥ ಪ್ರಯತ್ನ ಮಾಡಿರಿ. ಹೊಂದಾಣಿಕೆ ಆಗುವಂತಹ ನಮ್ಮ ಪಾದಕ್ಕೂ ಹೊಂದಾಣಿಕೆ ಆಗುವಂಥ ಪಾದರಕ್ಷೆಗಳನ್ನು ತೊಗೊಂಡು ಹೆಂಗೆ ಬದುಕ್ತೀವಿ, ಅರಿವಿ ಭಾಳ ರೊಕ್ಕ ಐತೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಮೈಗೆ ಹೊಂದಲಾರ್ದಂಥ ಅರಿವಿ ತೊಗೊಂಡು ನಾವು ಹೆಂಗೆ ಬದುಕಂಗಿಲ್ಲ. ಹಂಗೆ ಇರುವಷ್ಟು ದಿವಸದೊಳಗೆ, ಇರುವಷ್ಟು ಟೈಮ್ದೊಳಗೆ, ಇರುವಷ್ಟು ಹಣದೊಳಗೆ ನಮ್ಮನ್ನು ನೋಡಿ ಮತ್ತೊಬ್ಬರು ನೋಡಿ ಬದುಕುವಷ್ಟು ಮೆಟ್ಟಿಗೆ ಎಂದೂ ಕೂಡ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಹಾಗಾಗಿ ದಾಂಪತ್ಯ ಜೀವನ ಹೀಗೆ ನಕ್ಕೊಂತ ನವನವೀನವಾಗಿರಲಿ ಅನ್ನುವಂಥದ್ದನ್ನು, ಶರಣರ ದಾಂಪತ್ಯವನ್ನು ನೋಡಿ ನಾವು ನೀವೆಲ್ಲ ಬದುಕೋಣ ಅನ್ನುವಂಥ ಮಾತನ್ನು ಹೇಳಿ, ನಾಳೆ ದಿವಸ ಈ ಪ್ರವಚನ ಕಾರ್ಯಕ್ರಮ ಮಂಗಳಾಗ್ತದೆ. ವಿಶೇಷ ಕಾರ್ಯಕ್ರಮಗಳು ನಾಳೆ ದಿವಸ ಪ್ರಾರಂಭ ಆಗ್ತವೆ. ಯಾರ್ಯಾರು ಬಂದಿಲ್ಲ ಅವ್ರು ನಾಳಿಂದ 4 ದಿವಸ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ನೀವೆಲ್ಲ ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ, ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ. ಅಂಗಕ್ಕೆ ಲಿಂಗವ ಕೊಟ್ಟಂತ ಜ್ಯೋತಿ, ಕಾಯವ ಕೈಲಾಸ ಮಾಡಿದ ಜ್ಯೋತಿ. ಅಂಗಕ್ಕೆ ಲಿಂಗವ ಕೊಟ್ಟಂತ ಜ್ಯೋತಿ, ಕಾಯವ ಕೈಲಾಸ ಮಾಡಿದ ಜ್ಯೋತಿ. ದಯವೇ ಧರ್ಮದ ಮೂಲ ಸಾರಿದ ಜ್ಯೋತಿ, ದಯವೇ ಧರ್ಮದ ಮೂಲ ಸಾರಿದ ಜ್ಯೋತಿ. ಸಕಲ ಜೀವನಲೇಸ ಬಯಸಿದ ಜ್ಯೋತಿ, ಸಕಲ ಜೀವನಲೇಸ ಬಯಸಿದ ಜ್ಯೋತಿ. ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ. ಅನುಭವ ಮಂಟಪ ರಚಿಸಿದ ಜ್ಯೋತಿ, ಮೂಢ ರೂಢಿಗಳ ಅಳಿಸಿದ ಜ್ಯೋತಿ. ಅನುಭವ ಮಂಟಪ ರಚಿಸಿದ ಜ್ಯೋತಿ, ಮೂಢ ರೂಢಿಗಳ ಅಳಿಸಿದ ಜ್ಯೋತಿ. ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ, ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ. ಕೂಡಲ ಸಂಗನ ಕೂಡಲ ಸಂಗನ ಕೂಡಲ ಸಂಗನ ಕೂಡಿದ ಜ್ಯೋತಿ. ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ, ಜ್ಯೋತಿ ಜಗವ ಬೆಳಗಿ, ಜ್ಯೋತಿ ಜಗವ ಬೆಳಗಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ, ಅಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಶಿವ ಬಸವೇಶ್ವರ ಮಹಾರಾಜ್ ಕಿ. ಜಯ ಮಂಗಲಂ ಜಯ ಗುರು ಬಸವೇಶ.